ಇಲ್ಲಿ ಬಾರ ಇಲ್ಲಿ. ಹಾ ಸರ್. ತಗೋ ಈ ಕೀ ಇಟ್ಕೋ. ಹಾ ಮನೆ ಹುಷಾರಾಗಿ ನೋಡ್ಕೋ. ಆಯ್ತು ಸರ್. ನಾವು ಊರ್ಗ್ ಹೋಗಿ ಬರ್ತೀವಿ. ಆಗ್ಲಿ ಸರ್. ಗಿಡಗಳಿಗೆ ನೀರ್ನೆಲ್ಲ ಮರಿದೇನೆ ಆಗ್ತೀನಮ್ಮ, ಹಾಕು. ಆಗ್ತೀನಮ್ಮ. ಮನೆ ಕಡೆ ಹುಷಾರು, ನಾವು ಬರ್ತೀವಿ. ಸರಿ ಅಮ್ಮ. ಅನುಭವಿಸು ರಾಜ. ಹೋಗ್ತಿದ್ದೀರಾ? ಹೋಗಿ ಹೋಗಿ. ಲೋ ನಮ್ಮ ಡ್ಯಾಡಿ ನಮ್ಮ ರೂಮಲ್ಲಿ ಎ ಸಿ ಇಡ್ಸಿದ್ದಾರೆ ಕಣೋ. ಹೌದಾ? ಲೋ ನಮ್ಮ ಡ್ಯಾಡಿ ತುಂಬ ಗ್ರೇಟ್ ಕಣೋ, ನಾನು ಏನು ಕೇಳಿದ್ರು ಕೊಡಿಸ್ತಾರೆ. ಹೌದಾ? ಲೋ ಅಲ್ಲೋಡು. ಲೋ ಈ ಫಾರ್ಮ್ ಹೌಸಲ್ಲಿ ಏನೇನೋ ನಡೀತಾ ಇದೆಯಂತೆ, ನಮ್ಮಪ್ಪ ಹೇಳಿದ್ರು. ಎಲ್ಲರೂ ಒಳಗಡೆ ಹೋಗೋಣ ಬಂದ್ರು. ಆಗ ಏನಿದೆಯೋ ಒಳಗಡೆ? ಏನೋ ನನಗೂ ಕೂಡ ಗೊತ್ತಿಲ್ಲ. ಹೌದು, ನಿಮ್ಮ ಡ್ಯಾಡಿನ ಕೇಳಲಿಲ್ವಾ? ಅವನಪ್ಪನ್ ಕೇಳಿದ್ರೆ ಒದೆ ಬೀಳುತ್ತೆ. ನಮ್ಮ ಡ್ಯಾಡಿನ ಕೇಳ್ದೆ, ಚಿಕ್ಕ ಹುಡುಗ ನಿನ್ಗೆ ಯಾಕೆ ಅಂತ ಬೈದ್ರು. ಆಗ ನನಗ್ ಭಯ ಆಗ್ತಿದೆ, ಬಂದ್ರು ಹೋಗೋಣ. ಏಯ್, ಯಾವಾಗ ನೋಡಿದ್ರು ಭಯ ಭಯ ಅಂತೀಯಲ್ಲ. ಪ್ಲೀಸ್ ಕಣೋ, ಇಲ್ಲಿಂದ ಹೊರಟೋಗೋಣ. ಏಯ್, ನೀನಿರೋ ವರ್ಷ ಒಳಗಡೆ ಏನಿದೆ ಅಂತ ನೋಡೋಣ. ಬೇಡ ಕಣ್ರು. ಒಳಗಡೆ ಹೋಗೋಣ. ಹೋಗೋಣ ಹೋಗೋಣ. ಹೋಗೋಣ ಹೋಗೋಣ. ಅಷ್ಟಕ್ಕೂ ದೊಡ್ಡವ್ರು ಎಂಜಾಯ್ ಮಾಡೋ ಅಂಥದ್ದು ಒಳಗಡೆ ಏನಿದ್ಯೋ. ನಿಧಾನಕ್ಕೆ ಬಂದು ವಾಚ್ಮ್ಯಾನ್ ಎದ್ಬಿಡ್ತಾರೆ. ಸರಿ ಕಣೋ. ನಡೀರಿ. ಬಂದ್ರು. ಇಲ್ಲೇನು ನಡೆದಿರ್ಬೋದು, ಇದೇನಂತ ನನಗೂ ಗೊತ್ತಿಲ್ಲ. ಅಷ್ಟಕ್ಕೂ ಇಲ್ಲೇನು ನಡೆದಿದೆ ಅಂದರೆ ಸರ್ ಕ್ರೈಮ್ ಸ್ಪಾಟ್ ಇದೆನಾ? ಎಸ್ ಸರ್. ವಾಚ್ಮ್ಯಾನ್, ವಾಚ್ಮ್ಯಾನ್. ಹಾಂ ಸರ್. ಹೇಯ್, ನೀನೇನಾ? ಹೌದು ಸರ್. ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಲಾ ಸರ್? ಬೇಡ, ಹೈ ಪ್ರೊಫೈಲ್ ಕೇಸ್. ಕಮಿಷನರ್ ಆರ್ಡರ್, ಸೈಲೆಂಟಾಗಿ ವಿಚಾರಣೆ ಮಾಡಬೇಕು. ಮತ್ತೇನಿಗೆ ನನ್ನ ಹತ್ರ ಹೇಳಿದ್ರಿ ಸರ್? ನಿಯತ್ತ ಕೆಲಸ ಮಾಡಬೇಕಂದ್ರೆ ನಿನ್ನಂತವನು ಜೊತೆಗಿರ್ಬೇಕಲ್ಲ. ಥ್ಯಾಂಕ್ ಯು ಸರ್. ಏಯ್, ಡೆಡ್ ಬಾಡಿ ಎಲ್ಲ ಅಲ್ಲಿ ಮೇಲೆ ಇದೆ ಸರ್. ಬಾ. ಸರಿ ಸರ್. ಫೋನ್ ಮಾಡಿದ್ ನೀನೇನಾ? ನಾನು ಮಾಡಲಿಲ್ಲ ಸರ್. ಏನಾಯ್ತಮ್ಮ? ನನಗ್ ಗೊತ್ತಿಲ್ಲ ಸರ್. ನಾನಲ್ಲ ಸರ್. ಹೆದರಬೇಡ, ಸಾರ್ ತುಂಬಾ ಒಳ್ಳೆಯವರು. ಆ ಬಾಂಡ್ಲಿ ತಲೆಯವನು ಕಂಠಪೂರ್ತಿ ಕುಡಿದು ಮಲಗಿದ ಸರ್. ನಾನು ಯಾವಾಗ್ಲೇ ಕುಡ್ದಿದ್ದೆ ಗಂಟ್ಲು ಪೂರ್ತಿ. ಬಾಯ್ ಮುಚ್ಚ. ಸರಿ ಸರ್. ಡ್ರಾಮಾ ಆಡ್ತಿದ್ದೀರಾ? ಇಬ್ರನ್ನ ಕರ್ಕೊಂಡೋಗ ಸ್ಟೇಷನ್ಗೆ. ಏಯ್, ಸ್ವಲ್ಪ ದಿನ ಬಾಯ್ ಮುಚ್ಚೋ. ನೀನ್ ಹೇಳಮ್ಮ ಏನಾಯ್ತು ಅಂತ. ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ ಸರ್. ಏನೋ ಶಬ್ದ ಬಂತು ಅಂತ ಬಂದ್ ನೋಡಿದ್ರೆ ರಕ್ತಸ್ರಾವ ಆಗಿ ಬಿದ್ದಿದ್ರು ಸರ್.
ಯಾರು ಮಾಡಿದ್ದು? ಯಾರ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ನನ್ ಮೇಲೆ ಹಣೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಸಿಗರೆಟ್ ಕೊಡಯ್ಯ. ನಿಜ ಹೇಳಿ, ನಿಮ್ಮನ್ನ ಸ್ಟೇಷನ್ ಕರ್ಕೊಂಡೋಗಿ ಹೇಗ್ ಬಾಯಿ ಬಿಡಿಸ್ಬೇಕು ಗೊತ್ತು ನನಗೆ. ಹೇಳಲೈ. ದೇವರಣ್ಣಗೂ ಹೇಳ್ತೀನಿ ಸರ್, ಯಾರು ಮಾಡಿದ್ರು ಹೆಂಗ್ ಮಾಡಿದ್ರು ಗೊತ್ತಿಲ್ಲ ಸರ್. ನೀನೇನ್ ಮಾಡ್ತೀಯಾ? ಇವರು ಮನೆ ಕೆಲ್ಸದವ್ರು ಸರ್. ಏಯ್, ನಿನ್ನನ್ ಕೇಳಿದ್ನಾ? ಏನಮ್ಮ ನೀನ್ ಮಾತಾಡಲ್ವಾ? ನಮಗ್ ಫೋನ್ ಮಾಡಿದ್ ಯಾರು? ನಾನೇ ಸರ್. ನೀನಾ? ಮಲಿಕ್, ಈ ವಿಷಯ ಆಚೆ ಹೋಗ್ದಾರ ಹಾಗೆ ನೋಡ್ಕೋ. ಅದು ಬಂದು ಸರ್, ಏನಾದ್ರು ಕ್ಲೂ ಸಿಗುತ್ತೆ ಅಂತ ಅವ್ರ ಅಪ್ಪಂಗೆ ಹೇಳಿರೋದು ಸರ್. ಇಷ್ಟೊತ್ತಿಗೆ ಅವ್ರ ಅಪ್ಪ ಬರ್ತಿರಬಹುದು ಸರ್. ಅಣ್ಣ, ಫಾರ್ಮ್ ಹೌಸ್ ಅದೇ. ರಾಕೇಶ್ ಅವರಪ್ಪ ನೀವೇನಾ? ಯಾವ ತರ ಹುಡುಗ ಅವನು? ಗಲಾಟೆ ಮಾಡ್ಕೊಳ್ಳೋದು, ಯಾರಾದ್ರೂ ವೈರಿ ಏನಾದ್ರೂ ಇದ್ದಾರಾ? ಇವನ್ ಮನೇಲಿ ಹೆಂಗಿರ್ತಿದ್ದ? ಕೋಗಿಲೆ ತರ ತುಂಬಾ ಶಾಂತವಾಗಿದ್ದ ಸರ್. ಇವನು ಕೋಗಿಲೆ ಅಲ್ಲ, ಕಾಗೆ. ಏನೋ ತಪ್ಪು ಮಾಡಿದ್ದಾನೆ, ಅದಕ್ಕೆ ಹಿಂಗ್ ಸಾಯಿಸಿದಾರ ಅವನ್ನ. ಸರ್, ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ ಸರ್. ನಾನು ಮಾಡ್ತೀನಿ, ಅವನು ಮಾಡ್ತೀನಿ, ನೀವು ಕೂಡ ಮಾಡ್ತೀರಾ ಸರ್? ನೀವು ಮಾಡಲ್ವಾ ಹೇಳಿ ಸರ್? ಅವನಿಗೆ ಏನು ಬೈಬೇಡಿ ಸರ್, ಅವನ್ ಸತ್ತೋಗಿದ್ದಾನೆ ಸರ್. ನಿಮಗೆ ಯಾರ ಮೇಲಾದ್ರೂ ಸಂದೇಹ ಇದೆಯಾ? ಒಂದ್ಸಲ ಹುಡುಗಿ ಹತ್ರ ಮಾತಾಡ್ಲಾ ಸರ್? ಸರಿ, ಹೋಗಿ. ಹುಟ್ಟಿದ ತಕ್ಷಣ ಅಮ್ಮನಿಂದನೂ ದೂರ ಆದ. ನಿನ್ನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಸರಿ ಬಿಟ್ಟಕ್. ಅವನಿಗಮ್ಮ ಇಲ್ಲ ಅಂತಂದ್ರು. ಅವಳ ಜಾಗದಲ್ಲಿ ನೀನಿರ್ತೀಯ ಅಂತ ಸಂತೋಷ ಪಟ್ಟೆ. ನಾನು ಸಂತೋಷ ಪಡೋಕ್ಕಿಂತ ಮುಂಚೆನೆ ಈ ತರ ನಡೆದೋಯ್ತು. ಅಳ್ಬೇಡಿ ಅಂಕಲ್, ಪ್ಲೀಸ್. ನಿಜವಾಗ್ಲೂ ರಾಕೇಶ್ ತುಂಬಾನೇ ಒಳ್ಳೆ ಹುಡುಗ ಅಂಕಲ್. ನಿಮ್ ಮುಂದೆ ಅವನು ಪ್ರೀತಿ ತೋರಿಸ್ದೇ ಇರ್ಬೋದು ಅಂಕಲ್, ಆದ್ರೆ ನಿಮ್ ಬಗ್ಗೆ ಯಾವಾಗ್ಲೂ ನನ್ನ ಹತ್ರ ಹೇಳ್ತಿದ್ದ. ನನಗ್ ಗೊತ್ತಮ್ಮ, ಚಿಕ್ಕ ವಯಸ್ಸಲ್ಲಿ ಅವನ್ ನನ್ನ ಎದೆಗೆ ಹೋದ್ರೂ ಕೂಡ ಅವಾಗ ನಂಗೆ ನೋವಾಗ್ತಿರ್ಲಿಲ್ಲಮ್ಮ. ಇವಾಗ ಅವನಿಲ್ಲ ಅನ್ನೋದು ಕೇಳಿದ ಕೂಡ್ಲೆ ಈ ಹೃದಯ ಓದಷ್ಟೇ ನೋವಾಗ್ತಿದ್ಯಮ್ಮ. ಇದೆಲ್ಲ ಹೇಗಾಯ್ತಮ್ಮ? ಬರ್ಡೇ ಪಾರ್ಟಿಗೆ ಅಂತ ಬಂದಿದ್ವಿ ಅಂಕಲ್. ಆಮೇಲೆ ಎದ್ ನೋಡಿದಾಗ ನಾನ್ ಬದ್ಲಾಗ್ತೀನಪ್ಪ ಅಂತ ಹೇಳ್ತಿದ್ದ. ಈ ರೀತಿ ಬದ್ಲಾಗ್ತಾನೆ ಅಂತ ಗೊತ್ತಿರ್ಲಿಲ್ಲಮ್ಮ. ದೊಡ್ಡವ್ರೆ, ಸರ್ ಬರೋದಕ್ಕೆ ಹೇಳ್ತಿದ್ದಾರೆ. ಡಿಸ್ಕಷನ್ ಮುಗೀತಾ? ಮಗನ ಒಳ್ಳೆ ರೀತಿಲಿ ಬೆಳೆಸಿದ್ರೆ ಈ ತರ ಎಲ್ಲ ಆಯ್ತಿರ್ಲಿಲ್ಲ. ಸರ್, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮಂಗೆ ಭಯ ಬಿದ್ದು ಇವಾಗ ಮಕ್ಳಿಗೂ ಭಯ ಪಡ್ಬೇಕಾ ಸರ್? ಹಾಗಾದ್ರೆ ನಮ್ ಜೀವನ ನಮ್ ಕೈಲಿ ಇಲ್ವಾ ಸರ್? ಮಲ್ಲಿಕ್, ಇನ್ವೆಸ್ಟಿಗೇಷನ್ ಮುಗಿಸಿದ್ಮೇಲೆ ಬಾಡಿನ ಹಾಸ್ಪಿಟ್ಲಿಗೆ ತಗೊಂಡೋಗು. ಸರಿ ಸರ್. ಇದುವರೆಗೂ ರಾಕೇಶ್, ಈಗ ಬಾಡಿ. ಸರಿ ಸರ್. ಯಜಮಾನ್ರೆ, ಸ್ವಲ್ಪ ನೀರು ಕುಡೀರಿ. ಮಗು ಹುಟ್ಟು ಅನ್ನೋ ಸಂತೋಷ ಪಡಕ್ ಮುಂಚೆನೆ ಹೆಂಡತಿ ಸತ್ತೋದ್ಲು ಅಂತ ದುಃಖ ಪಡಂಗಾಯ್ತು. ಇವಾಗ ನೋಡಿದ್ರೆ ಹೀಗೆ
ಇವನು ಹುಟ್ಟಿದಾಗ ಕೂಡ ಅಳ್ತಾ ಇದ್ದೆ, ಇವ್ನು ಹೋದಾಗ ಕೂಡ ಅಳಿಸ್ಬಿಟ್ಟು ಹೋದ. ಮನೆಗೆ ಹೋಗೋಣ ಬನ್ನಿ ಅಣ್ಣ, ಮನೆಗೆ ಹೋಗೋಣ ಬನ್ನಿ. ನಿಮ್ಮನ್ನು ನೋಡ್ತಿದ್ರೆ ನಮ್ಮಪ್ಪ ನೆನಪಿಗೆ ಬರ್ತಾರೆ ಸರ್. ಮಗನ್ ಕಳ್ಕೊಂಡು ನೀವು, ಅಪ್ಪನ ಕಳ್ಕೊಂಡು ನಾನು. ಏನು ಅದೆಲ್ಲ ವಿಧಿನಪ್ಪ. ಅವನ್ ಬದುಕಿದ್ದಾಗ ಅವನ್ ವ್ಯಾಲ್ಯೂ ನಂಗೆ ಗೊತ್ತಾಗ್ಲಿಲ್ಲ, ಸತ್ತೋದ್ಮೇಲೆ ಗೊತ್ತಾಗ್ತಿದೆ. ನಾನಿಲ್ಲಿ ಅನುಭವಿಸ್ತಾ ಇರೋ ನೋವು ಅವನಿಗೆ ಗೊತ್ತೇ ಆಗ್ತಿಲ್ಲ. ಏನ್ರಿ ಸುರೇಶ್ ಅವ್ರೆ, ಏನ್ ನಮಸ್ಕಾರ ತುಂಬಾ ಜೋರಾಗಿ ಮಾಡ್ತಿದ್ದೀರಾ? ಏನಿಲ್ಲ, ನನ್ ಮಗನಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿದೆಯಲ್ಲ, ಅದಕ್ಕೋಸ್ಕರ. ಅಮೆರಿಕನ? ಯಾವಾಗ್ಲೂ ನಿಮ್ಮ ಮಗ ಹುಡುಗರ ಜೊತೆ ಊರ್ ಸುತ್ತಿದ್ದ ತಾನೆ? ಎಲ್ಲ ಒಂದ್ ಹಳೆ ಕತೆ. ನನ್ ಮಗನಿಗೆ ಅಮೆರಿಕದಲ್ಲಿ ಒಂದ್ ಒಳ್ಳೆ ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕಿದೆ. ಪೋಸ್ಟ್ ಪೋಸ್ಟ್ ಮ್ಯಾನ್ ಅಂತ ಕೇಳ್ಬೇಡ, ಇಂಡಿಯಾದಲ್ಲಿರೋ ಪೋಸ್ಟ್ ಮ್ಯಾನ್ ಗಳ ತರ ಸೈಕಲ್ ಅಲ್ಲಿ ಬೆಲ್ ಹೊಡ್ಕೊಂಡ್ ತಿರ್ಗಲ್ಲ, ಅಲ್ಲಿ ಕಾರಲ್ಲಿ ಹೋಗಿ ಡೆಲಿವರಿ ಮಾಡ್ತಾರೆ. ಅದು $10,000 ಅಂತ ಹೇಳ್ತಿದ್ದಾರೆ. ನಂಗೆ ಲೆಕ್ಕ ಎಲ್ಲ ಸರಿಯಾಗಿ ಗೊತ್ತಿಲ್ಲ. ಹೌದು, ಹಂಗ? ಸರಿ, ಹೋಗ್ ಬನ್ನಿ, ಹೋಗ್ ಬನ್ನಿ. ಆಯ್ತು ನಾವು ಹೋಗ್ಬಿಟ್ಟು ಬರ್ತೀವಿ. ಒಳ್ಳೇದಾಗ್ಲಿ, ನಾವು ಬರ್ತೀವಿ. ಏಯ್ ಬಾರ ಹೋಗೋಣ. ಇವನ್ ಮಗ ನನ್ ಮಗನ್ಗಿಂತ ಕಿತ್ತೋದನು, ಇವ್ನ್ ನನ್ ಮಗನ್ ಬಗ್ಗೆ ಮಾತಾಡ್ತಾನೆ. ಏನಪ್ಪಾ ನನ್ ಬಗ್ಗೆ ಏನೋ ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ಯಾ? ಏಯ್, ಮಗ ಕಿತ್ತೋನಾಗಿದ್ರು ಕೂಡ ಊರವ್ರ ಮುಂದೆ ಒಳ್ಳೆಯವನು ಅಂತಾನೆ ಹೇಳ್ಬೇಕು ಕಣೋ. ನೀನ್ ಬೇಕಾದ್ರೆ ನೋಡಪ್ಪ, ಒಂದಿನ ನೀನ್ ನನ್ನ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಂತೀಯ, ಅರ್ಥ ಮಾಡ. ನಡೆದ್ರೆ ನಾನು ಬೇಡ್ಕೊಂಡ್ ತಿಂತೀನಿ ಅಪ್ಪ. ಕಣೋ. ಸರಿ, ನೀನೇ ಬೇಡ್ಕೋ. ಹ್ಮ್. ಹಂಗೇನಾದ್ರೂ ನಡೆದ್ಬಿಟ್ರೆ ಆ? ಆ? ನಾನ್ ಬಿಡ್ಕೊಂಡ್ ತಿನ್ಬೇಕಾ? ಆ? ಹ್ಮ್. ಅಪ್ಪ ಅಪ್ಪ ಅದು ಅಪ್ಪ ಅಪ್ಪ ಅದು ಏನೋ ಇಷ್ಟೊಂದು ನಾಚ್ಕೋತಾ ಇದೀಯಾ? ಕರೆಕ್ಟಾಗ್ ಮಾತಾಡು. ಅಪ್ಪ ಆ, ಏನಾದ್ರೂ ಕಾಯಿಲೆನಾ ಇಲ್ಲ ನಿನ್ ಗಾಂಚಾಲಿನ? ಲವ್ ಗೀತಾ. ನಮಸ್ತೆ ಅಂಕಲ್. ಈ ಗೀತಾ ನಿನ್ನೂ ಲವ್ ಮಾಡ್ತಾವಳ? ನೀನ್ ಈ ಕಡೆ ಬಾಮ್ಮ, ನೀನ್ ಅಲ್ಲೇ ಇರೋ. ಆ? ಇವನ್ನೋಗ್ ಲವ್ ಮಾಡ್ತೀನಿ ಅಂತೀಯಲ್ಲಮ್ಮ, ನೀನ್ ಬೇರೆ ಯಾರಾದ್ರೂ ಲವ್ ಮಾಡು, ಇಲ್ಲಾಂದ್ರೆ ನಿನ್ ಜೀವನನೇ ಹಾಳಾಗುತ್ತೆ. ಅಪ್ಪ, ಏನ್ ನಿಮ್ ಸೊಸೆ ಹತ್ರ ಸೀಕ್ರೆಟು? ಸೀಕ್ರೆಟ್ ಆಗಿ ಮಾತಾಡ್ತಿದೀವ, ಹಂಗಾದ್ರೆ ಜೋರಾಗಿ ಹೇಳ್ತೀನಿ ಇರು. ಇವನ್ನೋಗ್ ಲವ್ ಮಾಡ್ತೀನಿ ಅಂತೀಯಲ್ಲಮ್ಮ, ಇವ್ನು ಉದ್ಧಾರ ಆಗಲ್ಲ. ನಾನ್ ಹೇಳೋದನ್ನ ಕೇಳು, ನೀನ್ ಯಾರನ್ನಾದ್ರೂ ಬೇರೆ ಅಪ್ಪ. ಲವ್ ಮಾಡು. ಬರೀ ಲವ್ವೇನಾ ಅಥವಾ ಮದ್ವೆ ಆಗ್ತೀರಾ? ನೀವ್ ಒಪ್ಕೊಂಡ್ರೆ ಮಾತ್ರ ಮದ್ವೆ. ಆಶೀರ್ವಾದ ಆಶೀರ್ವಾದ ಮಾಡಿ ಮಾಡಿಯಪ್ಪ. ಅಂಕಲ್. ಆಲ್ ದಿ ಬೆಸ್ಟ್. ಹೇಳಿಲ್ವ ಗೀತಾ ನಮ್ಮಪ್ಪ ತುಂಬಾ ಒಳ್ಳೆಯವರು ಅಂತ? ಏನ್ ಹೋಗಿ ಇದು? ಏನೋ ರಾಕೇಶ್? ಅಪ್ಪ 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 ಏನೋ ಏನಾಯ್ತು? ಏನಿಲ್ಲಪ್ಪ. ಏನೋ ನಡೆದಿದೆ? ಏನಪ್ಪ? ಇಲ್ಲ, ಏನೋ ಅಪ್ಪ. ನಡೆದಿದೆ. ಅಪ್ಪ. ಏನೋ ಸುಳ್ಳು ಹೇಳ್ತಿದ್ಯಾ? ನಾನ್ ಅಡ್ಗೆ ಮಾಡ್ತಿದ್ರೆ ಹೋಗಿ ಜೋರಾಗಿ ಬರ್ತಿದ್ಯಾ ಅಂತ ಬೈತಿಯಾ, ಇವಾಗ ನೋಡಿದ್ರೆ ಸಿಗರೇಟ್ ಹೊಡಿತಿದ್ಯಾ? ಸಿಗರೇಟ್? ಅಪ್ಪ, ನಾನೊಂದ್ ಹೇಳ್ತೀನಿ ಕೇಳಿ ಈಗ. ಏನದು? ಬಾವಿಲ್ ನೀರು, ಹಾ. ಬಿಸ್ಲು, ಮಳೆ, ಆ, ಕೆಟ್ಟದ್ದು ಒಳ್ಳೇದು. ಒಳ್ಳೇದ್ ನಿನ್ನ ಹತ್ರ ಏನಿದ್ಯೋ? ಒಳ್ಳೇದ್ ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ದ್ರ ಕೆಟ್ಟದ್ ನನ್ನ ಹತ್ರ ಇದೆ. ಓ, ಜ್ಞಾನೋದಯ ಆಗಿದೆ ಕಣ ನಿಂಗೆ. ಅಪ್ಪ, ಅಯ್ಯೋ, ಅಪ್ಪ, ಅಪ್ಪ, ನಿನ್ನ. ಅಪ್ಪ, 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 ಬಿಟ್ಬಿಡಪ್ಪ. ಅಪ್ಪ, 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 ಬಿಡಪ್ಪ. ಅಪ್ಪ. ನಿನಗೆ ಹುಟ್ಟು ಕೂಡ ಇಲ್ಲ, ಸಾವುನೂ ಇಲ್ಲ. ಹಾಗಾದ್ರೆ ನಮ್ಮನ್ ಮಾತ್ರ ನೀನು ಹುಟ್ಟಿಸ್ತಿರ್ತೀಯ, ಸಾಯಿಸ್ತಿರ್ತೀಯ? ಒಂದ್ಸಲ ಹುಟ್ಟೆ ಅಂದ್ರೆ ಸಾಯುವಾಗ ಆ ನೋವೇನು ಅಂತ ನಿಂಗೆ ಗೊತ್ತಾಗುತ್ತೆ. ಒಂದ್ಸಲ ಹುಟ್ ನೋಡೋ ನೀನು, ಹುಟ್ ನೋಡೋ, ಹುಟ್ ನೋಡೋ ನೀನು. ಒಂದ್ಸಲ ಹುಟ್ ನೋಡೋ ನೀನು, ಹುಟ್ ನೋಡೋ. ಸರ್, ಹಾಂ ಸರ್, ಓಕೆ ಸರ್. ಮಲ್ಲಿಕ್, ಸ್ಟೇಟ್ಮೆಂಟ್ ತಗೊಂಬರೋಣ. ಓಕೆ ಸರ್. ಹಲೋ ಸರ್, ಹಾಂ ನಿಮ್ಮ ಹತ್ರನೇ ಬರ್ತಿದ್ದೀನಿ ಸರ್. ಓಕೆ ಸರ್. ನಿನ್ನ ಹೆಸರು? ವೇದ. ಪೂರ್ತಿ ಹೆಸರು ಹೇಳು. ವೇದ್ವಿಕಾ ಗೀತಾ. ಆ ಡೆಡ್ ಬಾಡಿ ಹೆಸರು? ರಾಕೇಶ್. ರಾಕೇಶ್ಗೂ ನಿಂಗೂ ಏನ್ ಸಂಬಂಧ? ಹೀಸ್ ಮೈ ಫ್ರೆಂಡ್ ಸರ್. ಫ್ರೆಂಡಾ? ಫ್ರೆಂಡ್ ಜೊತೆ ಫಾರ್ಮ್ ಹೌಸಲ್ಲಿ ಏನ್ ಮಾಡ್ತಿದ್ಯಾ? ಆಕ್ಚುಲಿ ಹೀಸ್ ಮೈ ಬಾಯ್ ಫ್ರೆಂಡ್ ಸರ್. ನಿಜ ಹೇಳು, ಅವನ್ನ ಸಾಯಿಸಿದ್ ಯಾರು? ನನಗೆ ಗೊತ್ತಿಲ್ಲ ಸರ್. ಬೆಳಿಗ್ಗೆ ಎದ್ದು ನೋಡಿದಾಗ ಪಕ್ಕದಲ್ಲಿ ಇರಲಿಲ್ಲ. ಹಾಲಲ್ಲಿ ಬಂದು ನೋಡಿದಾಗ ಈ ತರ ಬ್ಲಡ್ ಮೇಲೆ ಬಿದ್ದಿದ್ದ. ಸರಿ, ನೀನು ಹೋಗು. ಯಾದಯ್ಯ? ಹಾಂ ಬರ್ತಿದ್ದೀನಿ ಸರ್. ನೀನೇ ಹೇಳು. ನನ್ನ ಹೆಸರು ಯಾದವ ಅಂತ ಸರ್. ಇಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಸರ್. ಅದು ಬಿಟ್ರೆ ನನಗೇನು ಗೊತ್ತಿಲ್ಲ ಸರ್. ಹೊರಡು. ಸರಿ ಸರ್. ವರಂ?
ಹೇಳಿಮಾ. ಸರ್ ನನ್ನ ಹೆಸರು ವರಂ ಸರ್. ನಾನು ಈ ಮನೇಲಿ ಅಡುಗೆ ಮಾಡ್ತೀನಿ ಸರ್. ಅದನ್ನ ಬಿಟ್ಟು ಏನೂ ಗೊತ್ತಿಲ್ಲ ಸರ್. ಸರಿ, ನೀವು ಹೊರಡಿ. ವಾಚ್ಮ್ಯಾನ್, ವಾಚ್ಮ್ಯಾನ್, ಸರ್. ಪರ್ಮಿಷನ್ ಕೇಳದೆ ಯಾರನ್ನೂ ಒಳಗಡೆ ಅಲೋ ಮಾಡಬೇಡ. ಇಲ್ಲಿ ಆಯ್ತು ಇನ್ಸ್ಪೆಕ್ಟ್ರು ತುಂಬಾ ಸ್ಟ್ರಿಕ್ಟ್. ಹೊರಡು. ಸರ್. ಸರಿ ಸರ್. ಹಾ, ಏ ಬುಜ್ಜಿ, ಹಾ ಮೇಡಮ್, ಸ್ಪಾಟ್ ಇದೆ ತಾನೆ? ಇದೆಲ್ಲ ನಿಮ್ಗೆ ಹೇಗ್ ಮೇಡಮ್ ಗೊತ್ತಾಗುತ್ತೆ? ನನ್ನ ಹೆಸರೇನು? ಕ್ರೈಮ್ ಜರ್ನಲಿಸ್ಟ್ ಶ್ವೇತಾ. ಕ್ರೈಮ್ಸ್ ಎಲ್ಲಿ ನಡೆಯುತ್ತೋ ಶ್ವೇತಾ ಅಲ್ಲಿರ್ತಾಳೆ. ನಿನ್ ಕೆಲ್ಸ ನೋಡು. ಮೇಡಮ್, ಏನು? ಈ ಕಡೆ ಎಂಟ್ರಿ ಇಲ್ಲ. ಹ್ಮ್. ಹಾಗಾದ್ರೆ ಓಕೆ. ಇವನ್ ಎಲ್ಲಿ ಹೋಗ್ತಿದ್ದಾನೆ? ಏನ್ ಮೇಡಮ್ ಈ ತರ ಜಂಪ್ ಮಾಡೋದು ಯಾವಾಗ ಕಲ್ತ್ರಿ? ನನ್ಗಿಷ್ಟ ಇಲ್ಲ ಅಂದ್ರೆ ನನ್ನ ಪೇರೆಂಟ್ಸ್ ನಂಗೆ ಮದುವೆ ಮಾಡ್ತಿದ್ರು. ಅವಾಗ ಇಲ್ಲಿ ಓಡ್ಕೊಂಡ್ ಬಂದೆ ಫಸ್ಟ್ ಟೈಮ್. ಓ, ಮದುವೆ ಅಂದ್ರೆ ಇಷ್ಟ ಇಲ್ವಾ? ನಾನೊಬ್ಳು ಕ್ರೈಮ್ ಜರ್ನಲಿಸ್ಟ್. ನನ್ಗೆ ಅಷ್ಟೊಂದು ದೊಡ್ಡ ಕ್ರೈಮ್ ಮಾಡಕ್ ಇಷ್ಟ ಇಲ್ಲ. ಮದುವೆ ಅಂದ್ರೆ ಅಷ್ಟು ದೊಡ್ಡ ಕ್ರೈಮಾ? ಅವ್ರನ್ನ ಕೇಳು. ಹೇ ಇರು. ಆ? ಇಲ್ಲಿ ಪೊಲೀಸ್ ಜೀಪ್ ಇದೆ ಅಂದ್ರೆ ಈ ಏರಿಯಾ ಇನ್ಸ್ಪೆಕ್ಟರ್ ಭಾಷಾ ತಾನೆ? ಹೌದು ಮೇಡಮ್, ನನ್ ಗೇಟ್ ಆಚೆಯಿಂದ ನೋಡುವಾಗ ನನ್ನ ಕಣ್ಗೆ ಕಾನ್ಸ್ಟೇಬಲ್ ಕಾಣಿಸಿದ್ರು. ಓ ಶಿಟ್, ಅವ್ರಿಗೇನಾದ್ರೂ ನಾವೆಲ್ಲ ಇದೀವಿ ಅಂತ ಗೊತ್ತಾದ್ರೆ ನಮ್ ಕತೆ ಅಷ್ಟೇ ಮುಗೀತು. ಓಹೋ, ಏನ್ ಮಾಡೋಣ? ಸರಿ ಬಾ ಹೋಗೋಣ. ಓಕೆ ಮೇಡಮ್. ಮೇಡಮ್, ಇಲ್ಲಿ ಯಾರು ಇಲ್ವಲ್ಲ? ಇರು. ಓಕೆ ಮೇಡಮ್, ಓಕೆ ಓಕೆ. ಸ್ಲೋ. ಹೋಗ್ ನೋಡು, ಅಲ್ಲಿ ಹೋಗ್ ನೋಡು. ಓಕೆ ಮೇಡಮ್, ನಾನು ನೋಡ್ತೀನಿ. ಮೇಡಮ್, ಯಾರು ಇಲ್ಲ. ಸರಿ ಮೇಡಮ್, ಮೇಲೆ ಹೋಗೋಣ. ಮೇಡಮ್, ಬಾರು. ಬೆಳಿಗ್ಗೆ ಟಿಫನ್ ಕೂಡ ಮಾಡಿಲ್ಲ, ನನ್ನ ಸುಮ್ಮನೆ ಸುತ್ತಿಸ್ತಾ ಇದ್ದೀರಾ. ಬಾಯಿ ಮುಚ್ಕೊಂಡ್ ಬಾ. ಏನ್? ಬಾ. ಕ್ಯಾಮ್ರಾ. ಓಕೆ ಮೇಡಮ್. ನನ್ನ ವೆಪನ್ನೇ ಕ್ಯಾಮ್ರಾ ಮೇಡಮ್. ಅಯ್ಯೋ ನಿನ್ ತಲೆ ಓವರ್ ಆಗಿ ಆಡ್ತೀಯ. ಅಯ್ಯೋ ಮೇಡಮ್, ನೀವು ಮದುವೆ ಆಗಿದ್ರೆ ನಾನು ಇಷ್ಟೊತ್ತಿಗೆ ಆರಾಮಾಗಿರ್ತಿದ್ದೆ. ಅಯ್ಯೋ ಮದ್ವೆ ಎಲ್ಲ ಒಂದ್ ದೊಡ್ಡ ಕ್ರೈಮ್ ಬುಜ್ಜಿ. ಏನ್ ಮೇಡಮ್, ನೀವು ತುಂಬಾ ಡಿಫ್ರೆಂಟ್ ಆಗೇ ಇದ್ದೀರಾ. ಸರಿ ಹೋಗು, ಶೂಟ್ ಮಾಡು. ಏಯ್, ಯಾರು ನೀವು? ಸರ್, ನಾನ್ ಜರ್ನಲಿಸ್ಟ್ ಶ್ವೇತಾ. ಇವ್ ನನ್ ಕ್ಯಾಮ್ರಾಮನ್ ಬುಜ್ಜಿ. ಪರ್ಮಿಷನ್ ಇದೆಯಾ? ಪರ್ಮಿಷನ್ ಇದೆ ಸರ್. ಒಂದ್ ನಿಮಿಷ. ಆ ಲೆಟರ್ನ ತೋರಿಸಿ. ಸರಿ, ಒಳಗಡೆ ಬನ್ನಿ. ಥ್ಯಾಂಕ್ ಯು ಸರ್. ಬಾರೋ. ನಿಂತ್ಕೊಳ್ಳಿ. ಸರ್, ಯಾರು ಒಳಗಡೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಏಯ್, ನಾನು ಯಾರಂತ ಗೊತ್ತಿಲ್ವಾ? ಹೇಳೋ. ಸಾರ್ ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ? ಏಯ್, ಈ ಏರಿಯಾಲಿರೋ ಮೋಸ್ಟ್ ಫೇಮಸ್ ಡಿಟೆಕ್ಟಿವ್ ಮಿಸ್ಟರ್ ರಾಘವ್ ಸರ್. ಅದಕ್ಕೆ ಇಂಗ್ಲಿಷ್ ಪೇಪರ್ ಎಲ್ಲ ಓದಲ್ವಾ? ಓದೋದಿಲ್ವಾ? ಪೇಪರ್ ಅಲ್ಲಿ ಏನಾಕಿದಾರೆ ಗೊತ್ತಾ? ಪಕ್ಕದ ಮನೆ ಮರ್ಡರ್ ಅಲ್ಲಿ ಮಿಸ್ ಆಗಿರೋ ಮೂಳೆನ ಕಂಡಿಡ್ದಿದ್ದು ರಾಘವ್ ಸರ್. SI ಸರ್ ಮನೇಲಿ ನಾಯಿ ಕಳೆದೋಯ್ತಲ್ಲ, ಅದನ್ನ ಯಾರು ಕಂಡಿಡಿದ್ದು? ಇವ್ರೇನೆ. ಏಯ್, ಸಾಕು ನಿಲ್ಸೋ. ಇಟ್ಕೋ. ಸರ್ ಹೆಂಗ್ ಬಂದ್ರು ಅಂತ ಕೇಳಿದ್ರೆ ಎದುರ್ಸ್ಬಿಟ್ಟು ಬಂದ್ರು ಅಂತೀನಿ. ಏಯ್, ನಾನು ಇದೀನಲ್ವಾ, ಐ ವಿಲ್ ಟೇಕ್ ಕೇರ್. ಏನೋ ಎದುರಿಸ್ಬಿಟ್ಟು ಹೋದ್ರು ಅಂತ್ಯಾ? ಇನ್ನೊಂದ್ಸಲಿ ಈ ತರ ಮಾತಾಡ ತಲೆ ಮೇಲೆ ಫುಟ್ಬಾಲ್ ಆಡ್ಬಿಡ್ತೀನಿ, ಅರ್ಥ ಆಯ್ತಾ? ಚಿಲ್ ಬ್ರೋ. ಏಯ್ ಬಾಸ್. ಬಾಸ್ ನೀನಾ ಇಲ್ಲ ನಾನಾ? ನೀವೇ ಬಾಸ್. ಗೋ ಬ್ಯಾಕ್. ನಾನೇ ನಂಬರ್ ಏಯ್, 1 ಬಾಸ್ ನೀನಾ ಇಲ್ಲ ನಾನಾ? ನೀವೇ ಬಾಸ್. ಗೋ ಬ್ಯಾಕ್. ಸಾರಿ ಬಾಸ್. ಏಯ್, ಗೋ ಬ್ಯಾಕ್ ಅಂತ ಅಂದ್ರಲ್ಲ ಬಾಸ್. ಏಯ್, ಜಸ್ಟ್ ಫಾಲೋ ಮೀ. ಓಕೆ ಬಾಸ್, ಬಂದ್ಬಿಟ್ಟೆ ಬಾಸ್. ನಾನ್ ಯಾರಿಗೂ ಬಗ್ದೇ ಇರೋನು. ಮೇಲಿದ್ಯಾ ಇಲ್ಲ ಇಲ್ಲೇ ಎಲ್ಲಾರು ಇದ್ಯಾ?
ಬಸ್ ಬಸ್ ನನ್ನ ಕೈಲಿ ಮೆಟ್ಲತ್ತಾಗ್ತಿಲ್ಲ ನಂಗೆ ಒಂಚೂರು ಕೈ ಕೊಡಿ. ಬಾ ಕಮಾನ್ ಯು ಟೂ ಸ್ಲೋ. ಮೆಟ್ಲನ್ ಕಂಡಿಡ್ದನ್ನ ಇದ್ರ ಮೇಲೆ ನಾನು ತಳ್ಬಿಡ್ಬೇಕು ಬಾಸ್. ಐ ಅಂಡರ್ವೇರು ಆಗುತ್ತಾ ನಮ್ ಸೈಜೇನೆ. ಸಾರಿ ಬಾಸ್, ಸಾರಿ ಬಾಸ್. ಏನು ನನ್ನನ್ನ ಯಾಕೋ ಸೈಜಾಗ್ ಬರ್ತಿದ್ಯಾ? ಬಾಸ್ ನನಗೇನೋ ಈ ಕೇಸಲ್ಲಿ ನಿಜವಾಗ್ಲೂ ನೀವೇ ಗೆಲ್ತೀರಾ ಅನ್ಸ್ತಿದೆ. ಮೊದ್ಲು ಕೈ ಕೊಡಿ. ನೆನೆ ನನ್ನ ಕನ್ಸಲ್ಲಿ ನೀವು ಕೇಸ್ ನಾಗ ಗೆದ್ಬಿಟ್ಟಿದ್ರಿ. ತುಂಬಾ ಅವಾರ್ಡ್ಗಳು ನಿಮ್ಮ ಕಲಾಕ್ಷೇತ್ರದಲ್ಲಿ ಹೂಮಾಲೆ ಹಾಕಿದ್ರು. ಅದೆಲ್ಲ ಬಿಡಿ ಬಾಸ್, ಹಾಲಿವುಡ್ ಮೂವಿಲಿ ನೀವು ಜೇಮ್ಸ್ ಬಾಂಡ್ ತರ ಝೀರೋ ಝೀರೋ ಝೀರೋ. ಇನ್ನು ಎಷ್ಟು ಜೀರೋ ಅಂತ ಹೇಳ್ತೀಯೋ? ನನಗ್ ಝೀರೋ ಆದ್ಮೇಲೆ ಏನು ಬರಲ್ಲ ಬಾಸ್. ಅಯ್ಯೋ ನಿನ್ನ ಇಟ್ಕೊಂಡು ಬಾಸ್ ಹೀರೋ ಹೀರೋ ಹೀರೋ. ನಾನು ಹಂಗೆ ಅನ್ಕೊಂಡೆ. ಐ ಆಮ್ ಓಕೆ ಬಾಸ್. ಲೇ ನೀನೇನ್ ಈ ಕಡೆ? ನಮಸ್ತೆ ಮಾಣಿಕಣ್ಣ. ಎಷ್ಟು ಸಲ ನಾನು ನಿಂಗೆ ಹೆಲ್ಪ್ ಮಾಡಿದೀನಿ. ಲೇ ಇದು ಯಾವ್ದೋ ನಾಯೋ ಬೆಕ್ಕೋ ಕಳೆದೋಗಿರೋ ಕೇಸ್ ಅಲ್ಲ, ಇದೊಂದು ಮರ್ಡರ್ ಕೇಸು. ಅದ್ ನಮ್ಮ ಏರಿಯಾದಲ್ಲಿ ಫಸ್ಟ್ ಟೈಮ್ ಮರ್ಡರ್ ಆಗಿದೆ. ನಾನು ಸಾಲ್ವ್ ಮಾಡ್ತೀನಿ. ನನ್ನ ರಿಸ್ಯೂಮ್ ಅಲ್ಲಿ ಅಪ್ಡೇಟ್ ಮಾಡ್ಕೋತೀನಿ. ಏ ನಮ್ ಇನ್ಸ್ಪೆಕ್ಟರ್ ಮೊದ್ಲೇ ಕೋಪಿಷ್ಟ. ಅವ್ರೇನಾದ್ರು ನಿನ್ನ ಇಲ್ಲಿ ನೋಡಿದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ ಮಲ್ಲಿಕ್ ಸರ್, ಡೋಂಟ್ ವರಿ. ಸರಿ 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 ಅದೆಲ್ಲ ಇರ್ಲಿ, ಓವರ್ ಆಕ್ಟಿಂಗ್ ಮಾಡ್ಬೇಡ, ಅವ್ರ ಕಣ್ಣು ಕಾಣಿಸ್ಕೋಬೇಡ ಅಷ್ಟೇ. ಹಲೋ, ಇವ್ರು ಯಾರು ಅನ್ಕೊಂಡ್ರಿ? ಈ ಏರಿಯಾದ ದೊಡ್ಡ ಡಿಟೆಕ್ಟಿವ್ ಮಿಸ್ಟರ್ ರಾಘವ್ ಸರ್. ಏನ್ ಹೇಳಿದ್ರ ಬಾಸ್? ದಟ್ಸ್ ಎನಫ್. ಸರಿ ನಡೀರಿ. ಬನ್ನಿ ಬನ್ನಿ. ಏಯ್ ಗೀಚ್ಕೊಳ್ಳೋ. ಏಯ್ ಏನೋ ಗೀಚ್ಕೊಳ್ಳೋ ಅಂದ್ರೆ ನನ್ಗುಸ್ತಾ ಇದೀಯಾ? ನೋಟ್ ಮಾಡ್ಕೊಳ್ಳೋ. ಓ ನಿಮ್ ಏಜಾ ಬಾಸ್? ಇನ್ನೊಂದ್ಸರಿ ಏನಾದ್ರೂ ನಿನ್ನ ಏಜ್ ಬಗ್ಗೆ ಕೇಳಿದ್ಯಾ ಅಂದ್ರೆ ಸಾಯಿಸ್ಬಿಡ್ತೀನಿ. ಸಾರಿ ಬಾಸ್. ಬಾಸ್ ನಂಗೊಂದು ಡೌಟ್. ಏನು? ನೀವು ಹುಟ್ಟಿದ್ದು 1947 ಮತ್ತೆ ವಯಸ್ಸಿನ ಬಗ್ಗೆ ಮಾತಾಡ್ತೀಯಲ್ಲ? ಆ ತರ ಅಲ್ಲ ಬಾಸ್, ನೀವು ಹುಟ್ಟಿದ ಮೇಲೆ ಸ್ವತಂತ್ರ ಸಿಕ್ಕಿದ್ದ ಅಂತ. ನೋಟ್ ಮಾಡ್ಕೋ, ಹೇಳಿದ್ದಷ್ಟೇ ನೋಟ್ ಮಾಡ್ಕೋ. ನೀವೇನಾದ್ರು ಹೇಳಿದ್ರೆ ತಾನೇ ಬಾಸ್ ನೋಟ್ ಮಾಡ್ಕೊಳಕ್ಕೆ. ನೀವೇನು ಹೇಳೇ ಇಲ್ವಲ್ಲ. ಇವಾಗ ಹೇಳ್ತೀನಿ, ಸುಮ್ನೆ ನೋಟ್ ಹೇಳಿ ಮಾಡಿ ಬಾಸ್. ಏನ್ ನೋಟ್ ಮಾಡ್ಕೊಳ್ಳೋದಿಲ್ಲ? ರಾತ್ರಿ ಸಮಯದಲ್ಲಿ ನಡೆದಿದೆ ಅನ್ಸುತ್ತೆ ಕಣೋ. ಇವಾಗ ಟೈಮ್ ಎಷ್ಟಾಗಿದೆ ಬಾಸ್? 8 AM. ಹಂಗಂದ್ರೆ ನೈಟ್ ಆಗಿರೋದಕ್ಕೆ ತಾನೇ ಬೆಳಗ್ಗೆ ಬಂದಿರೋದು ಬಾಸ್. ಹೇಳು, ಅದು ಗಂಡ್ಸ ಹೆಂಗ್ಸ? ನಿನ್ ಕಣ್ಣಿಗೆ ಬೇರೆ ತರ ಕಾಣ್ತಿದ್ಯಾ? ಲೈಟ್ ಆಗಿ. ಎಲ್ಲಿಂದ ಬಂದೋ ನೀನು? ಅಯ್ಯೋ ದೇವ್ರೆ. ಈ ಇನ್ವೆಸ್ಟಿಗೇಷನ್ ಹೇಗೆ ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು? ಹ್ಮ್ ಸಾರಿ ಬಾಸ್, ವಿಚಾರಣೆಗೆ ಅಷ್ಟೇ, ವಿಚಾರಣೆಗೆ. ಲೇ ಆ ಸೈಕೋ ಬರ್ತಿದ್ದಾನೆ, ಒಂದ್ ಸ್ವಲ್ಪ ಹೊತ್ತಿಗೆ ರೂಮ್ಗೆ ಹೋಗಿ ಔತ್ಕೊಳ್ಳಿ. ಸರ್ ನನಗೆ ಚೆನ್ನಾಗಿ ಗೊತ್ತು, ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳ್ತೀನಿ. ಹೇಳಿದ್ ಮಾತ್ರ ಮಾಡ್ರೋ, ಫಸ್ಟ್ ಹೋಗಿ ರೂಮಲ್ಲಿ ಔತ್ಕೊಳ್ರೋ. ಏಯ್ ಕಿರ್ಚ್ಬೇಡಿ ಸರ್. ಸರ್ ಬನ್ನಿ ಸರ್, ನಾವು ಆಚೆ ಹೋಗಿ ನೋಡೋಣ. ಲೇ 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 ಅಯ್ಯೋ ಅಲ್ಲೇನ್ ಸುತ್ತಿದ್ದೀರ, ಒಳಗಡೆ ಹೋಗ್ರೋ ಹೋಗ್ರೋ ಹೋಗ್ರೋ. ಬಾಡಿ ಇದೆ, ಹುಷಾರಾಗ್ ಬಾ. ಬಾಡಿ ಇದೆ, ಹುಷಾರು ಹುಷಾರಾಗ್ ಬಾ. ಹುಷಾರು ಹುಷಾರು. ಏಯ್ ಈ ಕಡೆ ಬಾರೋ. ಏಯ್ ಹೋಗ ನೀನ್ ಫಸ್ಟ್. ಏ ಶ್ವೇತಾ, ನೀನೇನ್ ಇಲ್ಲಿ? ಯಾರವನು? ಬಾಸ್ ಬಾಸ್, ಹ್ಮ್ ನೀವು 1947, ಇವ್ರು 19. ಏಯ್ ಇನ್ನೊಂದ್ಸರಿ ವಯಸ್ಸಿನ ಬಗ್ಗೆ ಮಾತಾಡ್ದೋ. ಏನ್ ಕರ್ಮಗುರು ಇದು. ಹೌದು, ಯಾರ್ ನೀವು? ನಾನು ಡಿಟೆಕ್ಟಿವ್ ರಾಘವ. ಅದನ್ನ ನಾನು ಹೇಳ್ತೀನಿ ಮೇಡಮ್. ಈ ಏರಿಯಾಲಿರೋ ದೊಡ್ಡ ಡಿಟೆಕ್ಟಿವ್ ಇವರೇ, ಮಿಸ್ಟರ್ ರಾಘವ್ ಸರ್. ಗೊತ್ತಾಗ್ತಿದೆ. ಲೇ ಮೊದ್ಲು ಒಳಗಡೆ ಹೋಗ್ರೋ. ಬನ್ನಿ ಬಾಸ್. ಹೋಗ್ ಸಾಯ್ರೋ. ಬಿಡಲ್ಲ ಅವನು, ನಾನ್ ನೋಡ್ಕೊಂತೀನಿ. ಹಾಯ್, ಐ ಆಮ್ ಜೂನಿಯರ್ ಡಿಟೆಕ್ಟಿವ್ ಪವನ್. ಏಯ್ ನಿನಗ್ ಸಪರೇಟ್ ಆಗಿ ಹೇಳ್ಬೇಕಾ? ಆಮೇಲೆ ಮಾತಾಡ್ತೀನಿ, ಆಮೇಲೆ. ಬಾಸ್ ಏನು ಬಾಸ್, ನಾವ್ ಎಷ್ಟ್ ದೊಡ್ಡ ಫೇಮಸ್ ಆಗಿರೋ ಡಿಟೆಕ್ಟಿವ್ಗಳು ಈ ತರ ಕಳ್ರ ತರ ಉಸ್ಕೋಬೇಕಾ? ಆ ಇನ್ಸ್ಪೆಕ್ಟರ್ಗೂ ನಮಗೂ ಸ್ವಲ್ಪ ಆಗಲ್ಲ ಕಣ. ಏನದು ಇನ್ಸ್ಪೆಕ್ಟರ್ಗೂ ನಿಮ್ಗೂ ಆಗಲ್ವಾ? ಸ್ವಲ್ಪ ದಿನಕ್ ಮುಂಚೆ ಅವ್ನ ಫ್ರೆಂಡ್ ಅನ್ಕೊಂಡು ಒಬ್ಬ ಬಂದಿದ್ದ, ಅವ್ನಿಗೊಂದ್ ಗತಿ ಕಾಣಿಸಿದ್ದೆ. ಅವಂಗ ನನಗ್ ವಿಚಾರನೇ ಗೊತ್ತಿಲ್ವಲ್ಲ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನ್ ಬಾಸ್ ಅದು? ಅವ್ನ್ ನಡಿಬೇಕಾದ್ರೆ ಹಿಂಗ್ ಕುಡ್ತಾ ನಡಿತಾನಲ್ಲ, ನೋಡಿದ್ಯಾ? ಹೌದು, ಹಿಂಗೆ ಹಿಂಗೆ. ಅದ ಕಾರಣನೇ ನಾನು. ಹೌದಾ ಬಾಸ್? ಅಬ್ಬಬ್ಬಬ್ಬ, ನೀವು ಸೂಪರ್ ಬಾಸ್. ಆ ವಿಡಿಯೋ ಯೂಟ್ಯೂಬ್ ಇದೆ ಅದು? ವೈರಲ್ ಆಗಿದೆ ಕಣ. ಎಲ್ಲಿ? ನೋಡು, ತೋರ್ಸಿ. ನೋಡು. ಫೈಟ್. ಅಯ್ಯೋ ದೇವ್ರೆ ಬಾಸ್. ಏಯ್ ಡಿಟೆಕ್ಟಿವ್ ರಾಘವ ಅಂದ್ರೆ ನೀನು? ಹೌದು. ಯಾರೋ ನೀವು? ಯಾರೋ ನೀವು? ಅದು ಯಾರೋ ನಿಮ್ಮನ್ನ ಕಳ್ಸಿದ್ದು ಹೇಳಿ. ಅದು ಹೇಳ್ರೋ ಹೇಳ್ರೋ ಕಳ್ ನನ್ ಮಕ್ಳ.
ಆ ಭಾಷಾ ತಾನೇ ನಿಮ್ಮನ್ನ ಕಳ್ಸಿರೋದು. ಹೋಗ್ರೋ ಹೋಗ್ರೋ ಇಲ್ಲಿಂದ. ಭಾಷಾ ಮುಗಿಸ್ತೀನಿ ಕಣೋ ನಿನ್ ಕತೆನ, ಮುಗಿಸ್ತೀನಿ. ಬಾರೋ ಭಾಷಾ, ಬಾರೋ. ಅವನ್ ಕತೆ ಮುಗಿಸ್ರು. ಬನ್ರೋ ಬನ್ನಿ. ಏಯ್ ಅಟ್ಯಾಕ್. ಬನ್ರೋ. ಏಯ್ ಹೋಗ್ರೋ. ಬಾರೋ ಬಾ. ಏಯ್ ಗನ್ ಕೊಡೋ. ಏನ್ ಬೇಡ, ನಾನೇ ಇಲ್ಲಿಂದ ಹೊರಟೋಗ್ತೀನಿ. ಏಯ್ ತೆಗಿಯ ಗಾಡಿ. ಬಸ್ ಇಷ್ಟ ದಿವಸ ನನಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ಬಾಸ್. ನೀವು ಸಾಧಾರಣದವ್ರಲ್ಲ ಬಾಸ್. ಇಷ್ಟ ದಿವಸ ನಾನು ನಿಮ್ನ 000 ಅಂತ ಅನ್ಕೊಂಡಿದ್ದೆ ಬಾಸ್. ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಈಗ ಹೀರೋ 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 ಅನ್ನಿಸ್ತಿದೆ ಬಾಸ್. ಬಾಸ್ ಒಂದ್ ನಿಮಿಷ ಇರಿ, ಅವನ ಜನ ನೋಡ್ಕೊಂಬಂದ್. ಆಯ್ತು ಹೋಗ್ ನೋಡು. ಬಾಸ್ ಎಲ್ಲಿಸ್ತಾಳಾದ್ರೂ ಸಗದಾಗಳಲ್ಲ. ಲೈ ನೀವೇನಕ್ಕೆ ಹೊರಗಡೆ ಬಂದ್ರಿ? ಇನ್ಸ್ಪೆಕ್ಟರ್ ಹೋಗಾಯ್ತಲ್ಲ ಸರ್, ಮತ್ತಿನ್ನೇನ್ ಸರ್ ಸಮಸ್ಯೆ? ಏನು ಇನ್ಸ್ಪೆಕ್ಟರ್ ಹೋಗ್ಬಿಟ್ರ? ಹಂಗಂದ್ರೆ ಇನ್ನೊಂದ್ ಮರ್ಡರ್ ನಡೆದೋಯ್ತಾ? ಓ ಮೈ ಗಾಡ್, ಇನ್ನು ಒಂದ್ ಕೇಸೇ ಮುಗಿಸಿಲ್ಲ, ಆಗ್ಲೇ ಇನ್ನೊಂದ್ ಕೇಸ್. ಇನ್ಸ್ಪೆಕ್ಟರ್ ಆಚೆ ಕಡೆ ಹೋಗಿದ್ದು, ಮೇಲೆ ಹೋಗಿಲ್ಲ. ಹೊರಗಡೆ ಹೋಗ್ಬಿಟ್ರ? ಇನ್ವೆಸ್ಟಿಗೇಷನ್ ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟೆ ಬಾಸ್. ಎಲ್ಲಾನು ಫೋಟೋ ತೆಗಿಯೋ. ಫೋಟೋ ತೆಗಿಬೇಕಾ? 1 ಮಿನಿಟ್. ಸೆಲ್ಫಿ ಪ್ಲೀಸ್. ಜಿಜಿಕ್ ಸೆಲ್ಫಿ. ಜಿಜಿಕ್. ಸ್ವಲ್ಪ ಇಲ್ಬಾ. ಸೆಲ್ಫಿ ತೆಗಿ ಅಂತ ಹೇಳಿಲ್ಲ ಕಣೋ, ಬಾಡಿ ಫೋಟೋ ತೆಕ್ಕೋ. ಬಾಡಿ ಫೋಟೋನಾ ಬಾಸ್? ಇದು ನನ್ನ ಮೊದಲನೇ ವಿಚಾರಣೆ ಅಲ್ವಾ, ನೆನಪಿಗಿರ್ಲಿ ಅಂತ ಸೆಲ್ಫಿ ತಗೊಂಡೆ. ನೀನ್ ಎಲ್ಲಿಂದ ಬಂದೋ ಮಾರಾಯ? ನೀನ್ ಹಿಂಗೆ ಮಾಡ್ತಿದ್ರೆ ನಿಂಗಿದೆ ಲಾಸ್ಟ್ ಇನ್ವೆಸ್ಟಿಗೇಷನ್. ಸರಿ ಬಾಸ್. ಫೋಟೋ ತಗೋ, ಆ ಕಡೆಯಿಂದ ಆ ಕಡೆ. ಏನೋ ನೀನ್ ಕೊಟ್ರೆ 2000 ದಿನ ಸುಮ್ಮನೆ ಇದ್ದೆ. ಈ ವಿಚಾರ ಇನ್ಸ್ಪೆಕ್ಟರ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ತಗೋ ಹಿಡ್ಕೋ ಇದನ್ನ. ನೋ ಪ್ರಾಬ್ಲಮ್, ಇಟ್ಕೊಳ್ಳಿ ಸರ್. ಈ ಕೇಸ್ನ ಆದಷ್ಟು ಬೇಗ ನಾನು ಮುಗಿಸಿ ನಿಮ್ಗೆ SI ಆಗಿ ಪ್ರಮೋಷನ್ ಕೊಡಿಸ್ತೀನಿ. ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಹೆಸರು ಡಿಟೆಕ್ಟಿವ್ ರಾಘವ್ ಅಂತ. ಜ್ಞಾಪನದಲ್ಲಿ ಇಟ್ಕೋ, ನನ್ನ ಹೆಸರು ಜೂನಿಯರ್ ಡಿಟೆಕ್ಟಿವ್ ಪವನ್. ಒನ್ಸ್ ಅಗೇನ್ ಗೌಡ ಇದೆ, ಕೆಂಪೇಗೌಡ ಇಲ್ಲಿ. ಮೊದಲ ಕೆಲ್ಸ ನೋಡೋ. ಸಾರಿ ಬಾಸ್. ಟನ್ ಟಡನ್ ಟನ್ ಟಡನ್.
Don't move. Don't ಗನ್ move. ಕೆಳಗಡೆ Don't ಇಳಿಸು. move. Don't ಮಿಸ್ move. ಆಗಿ ಆಯ್ತಾ, ಸುಟ್ಬಿಡು, ಆಯ್ತಾ. ಇಳಿಸು. ಇಳಿಸು. Sorry, boss. ನಾನು ಹೇಳೋದ್ ಕೇಳೋ. ಸುಮ್ನೆ ಕೆಳಗಡೆ ಇಳಿಸು. ಹೆಂಗೆ ಯೋ, ಸರ್ ನಾನು ರಿಯಲ್ ಗನ್ ಎಲ್ಲೋ ಸಿಕ್ತು ನಿನ್ಗೆ? ಬಾಸ್ ಪೊಲೀಸ್ ಅದ್ರ ಕದ್ಬಿಟ್ಟೆ. ಪೊಲೀಸ್ ಅವ್ರದ ನೀನ್ ಮಾಡ್ತಿರೋದು ಕ್ರೈಮ್ ಕಣೋ. ಜೈಲಲ್ಲಿ ಹಾಕ್ಬಿಡ್ತಾರೆ ನಿನ್ನ. ಬೇಜಾನ್ ಕ್ರೈಮ್ ಮಾಡಿ ಜೈಲ್ಗೆ ಹೋಗಿ ಬಂದಾಯ್ತು ಸರ್ ನಾನು. ಸರ್ ಏನೋ ಒಂದು ಇದನ್ ಕ್ಲೂಗೋಸ್ಕರ ತಂದೆ ಸರ್ ನಾನು. ನೋಡ್ಕೊಳ್ಳಿ ಸರ್, ಇಟ್ಕೊಳ್ಳಿ ಸರ್ ನೀವು. All the best, ಕರ್ಮ sir. ಕಣೋ. ಮೊದ್ಲು ಕೆಲಸ ನೋಡು. ಬಾಸ್ ಬಾಸ್ ನಂಗೊಂದು ಡೌಟ್ ಬಂದಿದೆ ಬಾಸ್. ಅವನೇನಾದ್ರೂ ಇಲ್ಲೇ ಎಲ್ಲಾರು ಔಸ್ಕೊಂಡಿರ್ಬೇಕಾ ಅಂತ ಬಂದೆ ಬಾಸ್. ಈ ಚೇರ್ ಕೆಳಗಡೆ ಏನಾರು ಔಸ್ಕೊಂಡಿದ್ದಾನೇನೋ ನನಗೆ ಡೌಟು ಸರ್. ಅವನ ತಲೆ ಒಡೆದಾಗಿರೋದು ನೋಡಿದ್ರೆ ಈ ಚೇರಿಂದಾನೇ ಒಡೆದಾಗಿರುತ್ತೆ ಸರ್. ಏಯ್ ಹೋಗೋ, ಕೆಲಸ ನೋಡೋಗೋ. ಸರಿ ಸರ್. ಬಾಸ್ ನನಗೇನೋ ಆ ಮರ ನೋಡಿದ್ರೆ ಏನೋ ಸಿಗ್ಬೋದು ಅನ್ಸ್ತಿದೆ. ಏನ್ ಕರ್ಮನೋ, ಯಾಕೋ ಹೆಂಗ್ ಸಾಯಿಸ್ತಿದ್ಯಾ? ಬಾಸ್ ಹೋಗ್ ಕೆಲಸ ನೋಡೋಗೋ. ಗ್ಲಾಸ್ ಎತ್ಕೊಂಡ್ಬಿಡ್ತೀನಿ, ಹಾಕೊಂಡು ಒಂದ್ಸಲಿ ನೋಡ್ಬಿಡ್ತೀನಿ ಹೆಂಗಿದೀನಿ ಬಾಸ್. ಹೋಗಲ್ ಕೆಲಸ ನೋಡೋಗೋ. ಬಾಸ್ ನೀನಾ ಇಲ್ಲ ನಾನಾ? ನೀವೇ ಬಾಸ್. ಆ ಕನ್ನಡಕ ಕೊಡಿಲಿ. ಇಟ್ಕೊಳ್ಳಿ. ಹೋಗು, ಹೋಗ್ ಕೆಲಸ ನೋಡೋಗ. ನಮಸ್ಕಾರ ಬಾಸ್. ಹೋಗೋ. ಇವನೇನೋ ಬಾಸ್, ಅವನು ಕೆಲಸ ಮಾಡಲ್ಲ, ನನಗೂ ಕೆಲಸ ಮಾಡಕ್ ಬಿಡಲ್ಲ. ದೊಡ್ಡ ಅಂಡರ್ವೇರು ಬಾಸ್, ದೊಡ್ಡ ಅಂಡರ್ವೇರ್ ನಿಮ್ಗೆ ಬೇಕಾ? ಯಾಕೋ ಹಿಂಗ್ ಪ್ರಾಣ ತಿಂತೀಯಾ? ಸಾರಿ ಬಾಸ್. ಹೋಗೋ, ಹೋಗ್ ಕೆಲಸ ನೋಡೋಗೋ. ಬಾಸ್ ಏನ್ ನೋಡ್ತಾ ಇದಾರೆ? ಏಯ್ ಬಾಸ್, ಐ ಆಮ್ ಆನ್ ಡ್ಯೂಟಿ ಬಾಸ್. ಡ್ಯೂಟಿ 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 ಬಾಸ್. ಅಲ್ಲಿ ನೋಡಿ ಬಾಸ್, ಬಾಸ್ ಇಲ್ಲಿ ಯಾರು ಇಲ್ಲ. ಮುಚ್ಕೊಂಡ್ ಕೆಲಸ ನೋಡೋಗೋ. ಓಕೆ ಬಾಸ್, ಸರಿ. ಸಾರಿ 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 ಬಾಸ್, ಸಾರಿ ಬಾಸ್, ಸರಿ 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 ಬಾಸ್. ಈ ಫೋಟೋ ಚೆನ್ನಾಗಿದ್ಯಾ ನೋಡಿ. ಏ ಮಲ್ಲಿಕ್, ಬಾಸ್ ಅಲ್ಲಿ ನೋಡಿ. ಯಾರ ಇವರಲ್ಲ? ಸರ್. ಕ್ರೈಮ್ ಸ್ಪಾಟ್ನ ಮಾರ್ಕೆಟ್ ಮಾಡಿದ್ಯಾ? ಸರ್ ನನಗೆ ಗೊತ್ತಿಲ್ಲದೆ ಬಂದಿದ್ದಾರೆ ಸರ್. ಜರ್ನಲಿಸ್ಟ್ ಶ್ವೇತಾ, ಕ್ಯಾಮ್ರಾಮನ್ ಬುಜ್ಜಿ ಏನಕ್ಕೆ ಬಂದಿದ್ದಾರೆ? ಕ್ರೈಮ್ ರಿಪೋರ್ಟ್ ರೆಡಿ ಮಾಡ್ತಿದ್ದಾರೆ. ಗೋಡೆ ಹಾರಿ ಒಳಗಡೆ ಬಂದಿದ್ದಾರೆ. ಏನ್ ಕತೆ? ಏನೋ ಇದು? ಚುಪ್ ಸುಮ್ನೆ ಈ ತರ ಗೋಡೆ ಎಗರನ್ನ ಒಲಿಂಪಿಕ್ಸ್ ಎಲ್ಲಾರು ಮಾಡಿದಿದ್ರೆ ಇಂಡಿಯಾಗೆ ಗೋಲ್ಡ್ ಮೆಡಲ್ ಆರು ಸಿಕ್ತಿತ್ತು. ಏನು ಹೇಳ್ತಿದ್ದಾನೆ? ಈ ಡಿಟೆಕ್ಟಿವ್ ಏನಕ್ಕೆ ಒಳಗಡೆ ಬಂದ? ಗೊತ್ತಿಲ್ಲ ಸರ್. ಏಯ್ 2,000 ರೂಪಾಯಿ ಇಸ್ಕೊಂಡಲ್ಲ ಪೊಲೀಸ್ ಅವ್ರಾಗ ನೀವೇ ಸುಳ್ಳು ಹೇಳಿದಿರಲ್ಲ ಸರ್. ಲೇ ನೀವೆಂಗ ಒಳಗಡೆ ಬಂದ್ರಿ? ನಿಮ್ಮನ್ನ ಯಾರು ಒಳಗಡೆ ಬಿಟ್ಟಿದ್ದು? ಸ್ವಲ್ಪ ಸುಮ್ನೆ ಇರೋ. ನೀವೇನು ವರಿ ಮಾಡ್ಕೋಬೇಡಿ, ನಾನಿದ್ದೀನಿ, ನಾನು ನೋಡ್ಕೊಂತೀನಿ. ಏಯ್ ಏನೋ ಇದೆಲ್ಲ? ಒಬ್ಬೊಬ್ಬನಿಗೂ ಇದೆ ನಿಮ್ಗೆ. ಮೊದ್ಲು ಈ ಕೊಲೆ ಮ್ಯಾಟ್ರ್ ಕ್ಲಿಯರ್ ಆಗ್ಲಿ. ಸ್ಟೇಟ್ಮೆಂಟ್ ರೆಡಿ ಆಯ್ತಾ? ರೆಡಿ ಆಗಿದೆ ಸರ್. ತಗೊಂಡ್ ಬಾ, ಹೋಗು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಇಲ್ಲೇನಕ್ಕೆ ಸರ್ ಇನ್ವೆಸ್ಟಿಗೇಷನು? ನೇರವಾಗಿ ಸ್ಟೇಷನ್ಗೆ ಹೋಗಿ ಶುರು ಮಾಡೋಣ. ಏಯ್ ನೀನೇ ನನಗೆ ಹೇಳೋದು. ಏನ್ ಮಾಡ್ಬೇಕು ಅದು ಚೆನ್ನಾಗಿ ಗೊತ್ತು ನನಗೆ. ಓಕೆ ಸರ್. ಕೊಲೆ ಆಗಿದ್ದ ಜಾಗದಲ್ಲೇ ಇನ್ವೆಸ್ಟಿಗೇಷನ್ ಮಾಡೋ ಮಜಾನೇ ಸರ್ ನೀವು ಜೀನಿಯಸ್ ಸರ್. ಇವನೇನೋ ಜೀನಿಯಸ್ ಅಂತೆ, ನಿಮ್ ಬಗ್ಗೆ ಗೊತ್ತಿಲ್ಲ ನಾಚೆ ನನಗೆ. ಕಳಿಸ್ತೀನಿ. ಏನ್ರೋ, ಎಲ್ಲರೂ fan ಮಾಡ್ತಿದ್ದಾರೆ. ಓಹೋ ಅಬ್ಬಾ. ಲೋ ಅಸ್ಟೆಂಟು, ನಾನು ಗನ್ನೆಲ್ಲಿಟ್ಟೆ ನಾನು? ನನ್ನ ಮಕ್ಕಳು ಮಧ್ಯದಲ್ಲಿ ಹೆಸರು ತುಂಬಾ ಟ್ರೋಲ್ ಆಯ್ತು ಆಗ್ತಿದೆ. ಗುರೂಜಿ. ಬಾ ಕುತ್ಕೋ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗ್ತಿದ್ದೀರಾ ಗುರುಜಿ. ಇಲ್ಲೇನೆ ಇಲ್ಲೇನೆ ಇಲ್ಲೇನೆ. ಈಸ್ಟ್ ಎಲ್ಲಿದೆ? ಓಂ ಶುಕ್ಲಾಂ ಬರದಾಂ ವಿಷ್ಣು. ಲೋ ನಾವು ದೇವಸ್ಥಾನಕ್ಕೆ ಬಂದಿದ್ವಾ? ಇಲ್ಲ ಗುರುಜಿ, ಡೆಡ್ ಬಾಡಿ ನೋಡೋದಕ್ಕೆ. ಅದು ಬಾ ಮುಂದೆ. ಸಾರಿ ಸರ್, ಯಾರು ನೀವು? ಏನಕ್ಕೆ ಬಂದಿದ್ದೀರಾ? ಐ ವಾಂಟ್ ಡೆಡ್ ಬಾಡಿ. ಡೆಡ್ ಬಾಡಿ? ಯಸ್, ಇನ್ಸೈಡ್ ಡೆಡ್ ಬಾಡಿ. ಸರ್ ನೀವು? ನೋಡಿ ಸರ್, ಇವ್ರೇನೋ ಡೆಡ್ ಬಾಡಿ ಬೇಕು ಅಂತ ಒಳಗಡೆ ಬರ್ತಿದ್ದಾರೆ. ಗುರುಜಿ ಈ ಕಡೆನೇ ಅನ್ಕೋತೀನಿ. ಹೇ ಹೇ ಯಾರು ನೀವು? ಪರ್ಮಿಷನ್ ಇಲ್ಲದೆ ಹಂಗೆ ನುಗ್ತಿದ್ದೀರಾ? ಈ ವಿಷಯ ನಮ್ಮ ಇನ್ಸ್ಪೆಕ್ಟರ್ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಗುರುಜಿ ಆಗಲ್ಲ, ಇನ್ ತೋರಿಸ್ಬಿಡೋದೆ. ಏನಿದು ಫಾರಿನ್ ಸಿಕ್ಕ? ಈ ಏರಿಯಲ್ಲಿ ನೀನು ನೋಡೇ ಇಲ್ವಲ್ಲ? ಯಾ ನಾನೇ ಹೇಳ್ತೀನಿ.
ಸಾರು ಸೆಲೆಕ್ಟ್ ಮಾಡ್ಕೊಂಡಿರೋ ಕೆಲಸ ಮಾತ್ರ ಮಾಡೋದು. ಅವ್ರ ಬಗ್ಗೆ ಹೇಳೋದಿರ್ಲಿ, ಮೊದಲು ನೀನ್ ಯಾರು ಅಂತ ಹೇಳು. ನಾನು ಈ ಶ್ರಾದ್ದ ಮಾಡೋಂತ ಪೂಜಾರಿ. ಐ ಮೀನ್ ಸಾರ್ ಡೀಲ್ ಮಾಡೋಂತ ಎಲ್ಲಾ ಕೇಸ್ಗಳನ್ನ ಕೂಡ ತಿಂಗಳ ಪೂಜೆಯಿಂದ ಹಿಡಿದು ವರ್ಷದ ಪೂಜೆವರೆಗೂ ಎಲ್ಲಾನು ಕೂಡ ನಾನೇ ಡೀಲ್ ಮಾಡೋ. ಕಮಿಷನ್ ಅದೆಲ್ಲ ಬೇಡ. ಇವಾಗ ಬಾಡಿಯಲ್ಲಿ ಮೇಲಿದೆ ಸರ್. ಬನ್ನಿ ಸರ್, ಬನ್ನಿ ಬನ್ನಿ. ಫ್ರೆಶ್ ಆಗಿ ಬರ್ತಾ ಇದೆಯಲ್ಲ ಬಾಡಿ ಸ್ಮೆಲ್ಲು, ವಾಸನೆ. ಸರ್, ಇವರು ಫಾರೆನ್ಸಿಕ್ ಆಫೀಸರ್ ಸಾಯಿ. ಗೊತ್ತು, ಕಮಿಷನರ್ ಫೋನ್ ಮಾಡಿ ಹೇಳಿದ್ರು. ಯು ಕ್ಯಾನ್ ಪ್ರೊಸೀಡ್. ಇವಾಗ ಇವನ್ ಮಾಡ್ತಾನೆ ಇನ್ವೆಸ್ಟಿಗೇಷನ್. ನೀವೆಲ್ಲ ಯಾರು ಆ ಸೂಟ್ ಹಾಕೊಂಡಿರೋ? ಅವರೇನೆ ಡಿಟೆಕ್ಟಿವ್. ನಾನು ಯಾವತ್ತೂ ನೋಡಿಲ್ವಲ್ಲ. ನಾನು ನಿನ್ನೆಲ್ಲೂ ನೋಡಿಲ್ವಲ್ಲ. ಸೂಪರ್ ಬಾಸ್. ಸರ್, ಬಂದಿದ್ದ ಕೆಲಸ ನೋಡಿ. ನೀನು ಕ್ರೈಮ್ ರಿಪೋರ್ಟರ್ ಶ್ವೇತಾ ಅಲ್ವಾ? ಹೌದು. ನೀನು ನೋಡ್ತಾ ಇರ್ತೀನಿ ಅವಾಗವಾಗ, ಚೆನ್ನಾಗಿರುತ್ತೆ. ಮದುವೆ ಆಯ್ತಾ? ಮದ್ವೆ ಅಂದ್ರೆ ಅವ್ರ ದೃಷ್ಟಿಲಿ ದೊಡ್ಡ ಕ್ರೈಮ್ ಸಾರ್. ಇವನ್ ಯಾರು? ಇವನೇ ಬುಜಿ. ಅದೇನದ್ ಬಜ್ಜಿನ? ಬುಜ್ಜಿ. ಹಾ, ಶ್ವೇತಾ ಜೊತೆ ಬುಜ್ಜಿ ಕ್ಯಾಮ್ರಾಮನ್. ಹಲೋ ಸರ್. ನಿನ್ ಕೈ ಖಾಲಿ ಇದೆಯಾ? ಗುರುಜಿ, ಗ್ಲಾಡ್ ಟು ಮೀಟ್ ಯು. ಥ್ಯಾಂಕ್ ಯು. ಈ ಅಮ್ಮ ಯಾರು? ಹೆಸರು ವೇದ್ವಿಕಾ ಗೀತಾ, ಸೊತೋಗಿರೋ ರಾಕೇಶ್ ಅವ್ರ ಗರ್ಲ್ ಫ್ರೆಂಡ್. ಕೆಲವೊಂದು ಕ್ಲೂಸ್ ನ ಕಲೆಕ್ಟ್ ಮಾಡಬೇಕು. ನೀವೆಲ್ಲರೂ ಆಚೆ ಹೋಗಿ. ನಾವ್ಯಾಕೆ ಹೋಗ್ಬೇಕು ಮೇಡಮ್ ಇದು? ಸರ್, ನಾವಿಲ್ಲೇ ಇರೋಣ. ನಾನಿಲ್ಲೇ ಇರ್ತೀನಿ. ಲೈ, ಅವ್ರಿಬ್ರದ್ದು ಫಿಂಗರ್ ಪ್ರಿಂಟ್ ತಗೋ. ಎಸ್ ಗುರುಜಿ. ಯಾಕೆ, ನಾವೇನ್ ಮಾಡ್ದೋ? ಹೇಳಿರೋ ಮಾತು ಕೇಳದೆ ಹೋದ್ರೆ ಅದು ಗೊತ್ತಲ್ಲ, ಅದನ್ನ ಕೊಡ್ತೀನಿ. ಸರ್, ನಾವು ಹೋಗೋಣ ಬನ್ನಿ. ನಿಮ್ಮ ಓಕೆ, ಲೆಟ್ಸ್ ಗೋ. ಲೇ ಬುಜ್ಜಿ, ನಿನಗೂ ಬೇಕಾ ಸೇಮ್ ಐಟಮ್? ಬನ್ನಿ ಮೇಡಮ್. ನೀನ್ ಕೊಡು ಹೊರಡಮ್ಮ. ಹೋಗಮ್ಮ ಬೇಗ. ಹೋಗೋ ಹೋಗೋ. ಅಲ್ಲಿ ನೋಡಿ ಬಾಸ್. ಲೈ, ಅದ್ ಕೊಡು. ತಗೊಳ್ಳಿ ಗುರು. ಗುರುಜಿ. ನೋಡ್ತಿದಾರ. ಬಾಸ್, ನೋಡಿ 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 ಅಲ್ಲಿ ಎಲ್ಲನೂ ಅವನೇ ತಗೊಂಡವನಲ್ಲ ಬಾಸ್. ಇದೆ ನೀಟಾಗಿದೆ ನೋಡಿ. ಅಲ್ಲಿ ಅಲ್ಲಿ ಪರ್ಸ್ ತಗೊಂಡ ನೋಡಿ. ಲಕ್ಷ್ಮೀ ದೇವಿ. ಹಿಂಗಾದ್ರೆ ನಾವು ಕೇಸ್ ಸಾಲ್ವ್ ಮಾಡ್ದಂಗೆ. ಎಲ್ಲ ಎವಿಡೆನ್ಸ್ ಅವನೇ ತಗೊಂಡು ಹೋಗ್ತಿದ್ದಾನೆ. ನೀನು ಹೋಗಿ ಅವ್ರನ್ನೆಲ್ಲ ಒಳಗಡೆ ಕರ್ಕೊಂಬ. ಓಕೆ ಗುರುಜಿ. ಎಷ್ಟು ದಿವಸದಿಂದ ನಿನಗೆ ಪರಿಚಯ? 2 ವರ್ಷದಿಂದ ಅವ್ನು ನನಗೆ ಗೊತ್ತು ಸರ್. ಇಟ್ಸ್ ಓಕೆ. ಓಕೆ, ಕೂಲ್. ಏನಯ್ಯ, ಚೈನು ವಾಚ್ ಎಲ್ಲ ತಗೊಂಡೋಗ್ತಿದ್ದೀರಾ? ಲ್ಯಾಬ್ ಕಳಿಸ್ಬೇಕಿದೆ ಇದನ್ನ. ಏನ್ ಫಾರೆನ್ಸಿಕ್ಕೋ ಏನೋ. ಇರೋದೆಲ್ಲ ನೀವೇ ತಗೊಂಡ್ರೆ ನಾವೇನ್ ತಗೊಳ್ಳೋದು? ಒಂದು ನಿಮಿಷ ಕಡೆ ಬಾ. ಡೆಡ್ ಬಾಡಿ ಅಂಡರ್ವೇರ್ ಹಾಕಿದೆ, ಅದನ್ನ ಎತ್ಕೊಂಡು ಹೋಗು. ಸರ್, ಈ ಸಾಕು ಸರ್, ನಮ್ಮ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏಯ್, ನಿನ್ ಕಿತ್ತೋದ್ ಬೈ ಮುಚ್ಚೋ. ಓಕೆ ಗುರುಜಿ. ಮಲ್ಲಿಕ್ ಸರ್, ಮರ್ಡರ್ ಸ್ಪಾಟ್ ನೋಡಿದ್ಯಲ್ಲ? ನೋಡಿದ್ವಿ ಸರ್. ಏನ್ ನಡೆದಿರ್ಬೋದು ಅಂತೀಯಾ?
ಎಲ್ಲಾದ್ರೂ ಮರ್ಡರ್ ಆದ್ರೆ ಫಸ್ಟ್ ರಿಯಾಕ್ಟ್ ಆಗೋದು ಪೊಲೀಸು, ಡಿಟೆಕ್ಟಿವ್, ಜರ್ನಲಿಸ್ಟು ಎಲ್ಲರೂ ಇಲ್ಲೇ ಇದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ ಪೊಲೀಸಿಂದಾನೆ ಸ್ಟಾರ್ಟ್ ಮಾಡೋಣ. ಪೊಲೀಸ್ ಹತ್ರ ಸ್ಟಾರ್ಟ್ ಮಾಡಕ್ಕೆ ಏನಿದು ಬುಜ್ಜಿ? ನನಗೂ ಅದೇ ಅರ್ಥ ಆಗ್ತಿಲ್ಲ ಬಿಡಿ. ಹೇಳ, ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಮರ್ಡರ್ ಹೆಂಗಾಗಿರುತ್ತೆ? ಈ ಸೈಕೋಗ್ ಇವಾಗ ನಾನು ಏನು ಹೇಳಲಿಲ್ಲ ಅಂದ್ರೆ ಇಷ್ಟೋ ತನಕ ಏನು ಕಿತ್ತಾಗ್ತಿದೆ ಅಂತ ನನಗೂ ಕಿತ್ತಾರೆ. ಏನೋ ಒಂದು ಹೇಳ್ಬಿಡೋಣ ಸರ್. ಏನೋ ಗುನುಗ್ತಾ ಇದೆಯಾ? ಸರ್ ಹೇಳ್ತೀನಿ ಸರ್. ಸರ್ ನಂಗೊಂದು ಐಡಿಯಾ ಉಳಿತು ಸರ್. ಹೇಳು. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಾಂ ಹಾಂ ಏ ಡ್ಯಾಡಿ ಸ್ವಲ್ಪ ಸೈಡಿಗೆ ನಿಂತ್ಕೋ. ಹೋಗೋ, 2,000 ಇಸ್ಕೊಂಡಿಲ್ವಾ? ಇವನು ನನಗೆ ಹೇಳ್ತಾವನೆ. ನಮಸ್ಕಾರ ಸರ್. ಸರ್ ಇವನೇನೋ ಮಾಡ್ತಾವನೆ. ಏಯ್, ಅವನಲ್ಲೇನೋ ಹುಡುಕ್ತಿದ್ದಾನೆ. ನಮಸ್ತೆ ಸರ್. ಸರ್ ಹಾ ಹೇಳು. ಸರ್ ರಾಕೇಶು ವೇದ್ವಿಕಾನು ಲವ್ವರು ಸರ್. ಅವ್ರು ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ಅಂತ ಫಾರ್ಮ್ ಹೌಸಿಗೆ ಬಂದಿದ್ದಾರೆ. ಬೇಬೆ ಬಂದ್ಬಿಟ್ವಿ ನೋಡು ಬೇಬೆ, ಬಂದ್ಬಿಟ್ವಿ ನಾವು. ಇದು ನನ್ನ ಫ್ರೆಂಡ್ನ ಫಾರ್ಮ್ ಹೌಸ್. ಇಲ್ಲಿ ನಮ್ಗೆ ಯಾವ ತರ ಡಿಸ್ಟರ್ಬ್ ಇರೋದಿಲ್ಲ ಡಾರ್ಲಿಂಗ್. ನಿನಗೆ ನಾಚಿಕೆನೇ ಆಗಲ್ಲ. ಬಾ ಬೇಬೆ. ಬೇಬೆ ಬಾ ಬೇಬೆ. ನೀನು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀಯಾ? ಇವತ್ತು ರಾತ್ರಿ ಹಿಂಗೆ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಡಾರ್ಲಿಂಗ್? ಆಸೆ ಆಸೆ ನೋಡು. ಬೇಬೆ ಏನು ಹಾಗೆ ನೋಡ್ತಿದ್ಯಾ? ಬರ್ತಾ ಬರ್ತಾ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಬೇಬೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಲವ್ ಯು ಬೇಬೆ. ಥ್ಯಾಂಕ್ ಯು. ಬಾ ಬೇಬೆ. ವಾವ್, ಇಟ್ಸ್ ವೆರಿ ಬ್ಯೂಟಿಫುಲ್ ರಾಕೇಶ್. ನೀನು ಕೂಡ. ಈ ಪ್ರಪಂಚದಲ್ಲಿ ನಾನು ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ, ಆದ್ರೆ ನಿನ್ ಹತ್ರ ನಾನು ಪ್ರೀತಿ ಹೇಳ್ಕೊತಿದ್ದೀನಿ. ಐ ಲವ್ ಯು. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿನ್ ಪ್ರೀತಿಗಿಂತ ಬೇರೆ ಯಾವುದು ದೊಡ್ಡದಲ್ಲ. ಥ್ಯಾಂಕ್ ಯು. ಲವ್ ಯು ಡಾರ್ಲಿಂಗ್. ಈ ಜಗತ್ತಿನ ತುಂಬಾ ವ್ಯಾಲ್ಯೂಯಬಲ್ ಅಸೆಟ್ ಏನಂದ್ರೆ ನನಗಿಷ್ಟ ಆಗಿರೋ ಒಂದೇ ವಿಚಾರ, ಅದು ನೀನ್ ಮಾತ್ರ ಡಾರ್ಲಿಂಗ್. ಐ ಲವ್ ಯು ಡಾರ್ಲಿಂಗ್. ಅದಕ್ಕೋಸ್ಕರನೇ ಇಷ್ಟು ದಿನ ಆದ್ರೂ ನಾನು ನಿನ್ನ ಮರಿದೇ ಇದೀನಿ ಕಣೋ. ನಿನ್ ಮಾತುಗಳು ನನ್ ಮನ್ಸನ್ ಕಟ್ಟಾಕಿದೆ ಕಣೋ. ಲವ್ ಯು ರಾಕೇಶ್. ನೀನ್ ನನ್ನ ಮಾತನ್ನ ಯಾವಾಗ್ಲೂ ಕೇಳಿಸ್ಕೊತಾನೇ ಇರ್ಬೇಕು, ನಾವ್ ಮಾತಾಡ್ತಾನೇ ಇರ್ಬೇಕು, ಯಾವಾಗ್ಲೂ ನೀನ್ ಸಂತೋಷವಾಗಿರ್ಬೇಕು ಡಾರ್ಲಿಂಗ್. ಬಾ ಒಳಗಡೆ ಹೋಗೋಣ. ಸರ್, ಯಾರು ತಿನ್ನೋದಕ್ಕೆ ಏನಾದ್ರೂ ತರ್ಬೇಕಾ? ನಾಟಿ ಕೋಳಿ ಸಾರು ಮತ್ತೆ ಫಿಶ್ ಫ್ರೈ. ನನಗೂ ಕೂಡ ಫಿಶ್ ಫ್ರೈ. ಸರಿ ಅಮ್ಮ. ಫಿಶ್ ಫ್ರೈ. ಹೌದು ಸರ್. ಕಾಸಾ? ಇಲ್ಲೇ ಇಟ್ನಲ್ಲ ಕಾಸನ್ನ. ಕಾಸಲ್ಲಿ ಇಲ್ಲೇ ಇಲ್ಲೇ. ತಗೋ ಇಟ್ಕೋ. ಸರಿ ಟಿಪ್ಸ್ ಇಟ್ಕೋ. ಬೇಬಿ ಎಲ್ಲೋದ್ಲು? ಒಳಗಡೆ ಹೋಗ್ಬಿಟ್ಲಾ ಬೇಬೆ? ಎಲ್ಲ ಉಸ್ಕೊಂಡಿದ್ಯಾ ಬೇಬೆ? ಇಲ್ಲೂ ಇಲ್ವಾ ಬೇಬೆ? ಬೇಬೆ ಎಲ್ಲೋದ್ಲು ಬೇಬೆ? ಬೇಬೆ ಎಲ್ಲಿದ್ಯಾ ನೀನು? ಬಾತ್ರೂಮಲ್ಲಿದ್ಯಾ ಬೇಬೆ? ಎಲ್ಲಿದ್ಯಾ ನೀನು? ಬಾತ್ರೂಮಲ್ಲಿದ್ಯಾ ಬೇಬಿ? ಬೇಬಿ ಐ ಲವ್ ಯು ಬೇಬೆ, ಐ ಲವ್ ಯು. ಮೊದ್ಲು ಸ್ನಾನ ಮಾಡ್ಕೊಂಡ್ ಬಾ ಬೇಬಿ, ಡಿನ್ನರ್ ಸರಿ 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 ಸರಿ. ಬೇಬಿ ನೀನು ಹೋಗಿ ಸ್ನಾನ ಮಾಡ್ಬಿಡು ಬೇಬೆ. ಯಾರ ಹುಡುಗಿ? ಯಾವ ಹುಡುಗಿ? ನಿಮ್ ಫೋನಲ್ಲಿ. ಓ ಅವಳಾ? ಅವಳು ನನ್ನ ಫ್ರೆಂಡು. ಫ್ರೆಂಡ್ ಫೋಟೋನ ನಿಮ್ ಮೊಬೈಲಲ್ಲಿ ಹೀಗೆಲ್ಲ ತೆಗಿತೀರಾ? ಅದು ಯಾವಾಗ್ಲೂ ತೆಗ್ದಿರೋ ಹಳೆ ಫೋಟೋ. ಬ್ರೇಕಪ್ ಕೂಡ ಆಗೋಗಿದೆ. ನಿನಗಿನ್ನೂ ಎಷ್ಟು ಬ್ರೇಕಪ್ ಇದೆ? ಶುಭ ಅದು ಒಂದೇ.
ಓಹೋ, ನೀನ್ ಹುಡುಗಿರ್ ಜೊತೆ ಮಾತಾಡಿ ಬಲೆಗ್ ಬೀಳಿಸ್ಕೊಂಡು ಈ ತರ ಫಾರ್ಮ್ ಹೌಸ್ ಕರ್ಕೊಂಡ್ ಬರೋದಿನ್ ಹೊಸ್ತಲ್ಲ ಅನ್ಸುತ್ತಲ್ವಾ? ಅಯ್ಯೋ ಡೋಂಟ್ ಬಿ ಫೂಲಿಶ್ ಡಾರ್ಲಿಂಗ್, ಐ ರಿಯಲಿ ಲವ್ ಯು. ಹೋ, ಈ ತರ ಎಷ್ಟ್ ಜನ ಹುಡುಗಿರ್ಗೆ ಹೇಳಿದ್ಯಾ? ಇಲ್ಲಿ ನೋಡು, ಡೋಂಟ್ ಸ್ಪಾಯ್ಲ್ ಅವರ್ ಮೂಮೆಂಟ್. ಸ್ಪಾಯಿಲ್ ಮಾಡಿದ್ದೆ ನೀನು. ನಾನ್ ಹೊರಡ್ತೀನಿ. ಪ್ಲೀಸ್ ಬೇಬಿ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನನ್ ಕೈಲ್ ಪ್ಲೀಸ್, ನಾನು ಹೇಳೋದನ್ನ ಕೇಳು. ನೀನ್ ಹೇಳೋದು ನಾನೇನ್ ಕೇಳ್ಬೇಕು? ನಂಬು ಪ್ಲೀಸ್. ನನ್ನಿಂದ ಕೇಳೋದಕ್ಕಾಗಲ್ಲ. ಇದೇ ನಿನ್ ರಿಯಲ್ ಕ್ಯಾರೆಕ್ಟರ್. ಹುಡುಗಿನ ಫಾರ್ಮ್ ಹೌಸ್ ಕರ್ಕೊಂಡ್ ಬರೋದಕ್ಕೋಸ್ಕರ ಎಷ್ಟು ಸ್ವೀಟ್ ಆಗಿ ಮಾತಾಡಿ, ಏನ್ ನಟನೆ. ಛೆ, ನಿನ್ನ ನೋಗ್ ನಂಬಿದ್ನಲ್ಲ ನಾನು. ಅಯ್ಯೋ ಪ್ಲೀಸ್ ಬೇಬಿ, ಸಾರಿ ಬೇಬಿ, ಇನ್ನೊಂದ್ಸಲಿ ಆಗಲ್ಲ ಈ ತರ. ಹೋಗು, ಇವತ್ತೊಂದ್ ನೈಟ್ ನನ್ ಜೊತೆ ಇದ್ಬಿಟ್ಟು ಹೋಗು. ನಾರೇನ್ ರಾಕೇಶ್, ಬಿಡು. ಏನ್ ಮಾಡ್ತಿದ್ಯಾ ನೀನು? ಬಿಡು ರಾಕೇಶ್. ರಾಕೇಶ್, ಬಿಡು ರಾಕೇಶ್. ಅದಾದ್ಮೇಲೆ ವಾಚ್ಮ್ಯಾನ್ ಕಿರ್ಚೋದ್ನ ನೋಡ್ಬಿಟ್ಟು ವೇದ್ವಿಕಾ ಹೊರಗಡೆ ಬಂದು ನೋಡಿದ್ಲು. ರಾಕೇಶು ಸತ್ತು ಬಿದ್ದಿದ್ದ. ಏನೂ ಗೊತ್ತಿಲ್ಲದಿರೋಳ್ ಥರ ಎಣದ್ ಮುಂದೆ ಕೂತ್ಕೊಂಡು ಆಕ್ಟಿಂಗ್ ಮಾಡ್ತಿದ್ಲು. ಸರ್, ಈ ಹುಡುಗಿನ ಸ್ಟೇಷನ್ಗೆ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಎಕ್ಸಾಕ್ಟಾಗಿ ಇದನ್ನೇ ಹೇಳ್ತಾಳೆ ಅಂತ ನನಗೆ ನಂಬಿಕೆ ಇದೆ ಸರ್. ಏನೋ ನೀನು RGV ಸಿನಿಮಾ ಜಾಸ್ತಿ ನೋಡ್ತೀಯಾ? ಯಾಕೆ ಸರ್? ಮರ್ಡರ್ ಸೀನಲ್ಲಿ ರೊಮ್ಯಾನ್ಸ್ ಆಡ್ ಮಾಡ್ತಿದ್ಯಲ್ಲ ನೀನು. ರಾಘವ ತಾನೆ? ನನ್ನ ಹೆಸರು ಬರೀ ರಾಘವಲ್ಲ, ಡಿಟೆಕ್ಟಿವ್ ರಾಘವ್. ಯಾ ಹೇಳಿ ಡಿಟೆಕ್ಟಿವ್ ರಾಘವ. ನಮ್ಮವ್ನು ಹೇಳಿದ್ ನಿಮಗೆ ಇಷ್ಟ ಆಗ್ಲಿಲ್ವಾ? ಏನಕ್ಕೆ ಆಗ್ತಾ ಇದ್ದೀರಾ? ಚೆನ್ನಾಗಿದೆ ಸರ್, ಸ್ಟೋರಿ ಮಾತ್ರ ಸೂಪರ್ ಆಗಿದೆ ಸರ್, ಮೈಂಡ್ ಬ್ಲೋಯಿಂಗ್. ಗೇಟ್ ಹತ್ರ ಸೆಕ್ಯೂರಿಟಿಗೆ 100 ರೂಪಾಯಿ ಕೊಟ್ಟು ಒಳಗಡೆ ಬಂದಿದ್ದೀರಾ. ನಮ್ಮ ಮಲ್ಲಿಕೆಗೆ 200 ರೂಪಾಯಿ ಕೊಟ್ಟಿದ್ದೀರಾ. ನಿನ್ ಸ್ಟೈಲಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ. ಹೇಳಿ ಮಿಸ್ಟರ್ ಡಿಟೆಕ್ಟಿವ್, ಮರ್ಡರ್ ಹೆಂಗಾಗಿದೆ? ಬಂದ್ ಹೇಳಿ. ಬನ್ರಿ ಸರ್, ಹೇಳಿ ಬಾಸ್, ನಡೀರಿ ಬಾಸ್. ಸರ್, ನಾನು ಈ ಬೋರ್ಡ್ನ ಯೂಸ್ ಮಾಡ್ಕೋಬೋದಲ್ವಾ? ಸರಿ. ಏಯ್, ಅಲ್ಯಾಕೋ ನಿಂತಿದ್ಯಾ? ಬಾರೋ. ಓ, ಐ ಆಮ್ ಆನ್ ದ ವೇ ಬಾಸ್. ಛೇ, ಈ ಡ್ರಾಯಿಂಗು ಚೇಂಜ್ ಸರ್ ನಿಮ್ಗೆ? ಅದೇನ್ ಸರ್ ಅದು? ಛೇ 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 ಛೇ. ಅದು ನೋಡ್ತೀರಾ ನಿಮ್ಮನ್ನ ಮರ್ಡರ್ ಮಾಡಬೇಕು ಅನಿಸ್ತಿದೆ. ಏಯ್, ಬೊಂಬೆ ಮೇಲೆ ಮಾಡ್ಬೇಡ ಕಣ ಫೋಕಸ್, ಇನ್ವೆಸ್ಟಿಗೇಷನ್ ಮೇಲೆ ಮಾಡೋ ಫೋಕಸ್. ಸಾರಿ ಸರ್, ಇವಾಗ ನಾನು ಫೋಕಸ್ ಇಡ್ತೀನಿ ನೋಡಿ. ಸರ್, ಅಬ್ಬಬ್ಬಬ್ಬ, ಏನ್ ಬೊಂಬೆ ಸರ್. ಸರ್, ನೀವು ಬರ್ದಿರೋ ಬೊಂಬೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ ಡ್ರಾಯರ್ ಮೇಲೆ ಆಣೆ, ನೀವು ಸೂಪರ್ ಡ್ರಾಯರ್ ಸರ್. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಏಯ್ ಪವನ್, ನೀನ್ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ಯಲ್ಲ? ಹೌದು ಸರ್. ನೀನ್ ಫಸ್ಟ್ ಹೇಳೋ, ಈ ಮರ್ಡರ್ ಹೆಂಗ್ ನಡೆದಿದೆ ಅಂತ. ನನ್ಗೆ ಹೇಳು ಅಂತಿದ್ರ ಬಾಸ್? ಈ ಮರ್ಡರ್ ಹೆಂಗ್ ನಡೆದಿದೆ ಅಂದ್ರೆ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಚಾಕ್ ಪೀಸ್ ಇದೆಯಾ? ಗನ್ ಇದೆ, ಬೇಕಾ? ಸಾರಿ ಸರ್, ನಿಮ್ಮ ಹತ್ರ ಏನಾರು ಪೆನ್ ಇದೆಯಾ? ಟೇಕ್ ದಿಸ್. ನಮ್ ಬಾಸ್ ತರ ಪೆನ್ ಇದೆ, ನಿಮ್ಮ ಹತ್ರ ಚಾಕ್ ಪೀಸ್ ಇಲ್ಲ. ಯಾ 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 ಹೇಳೋ. ಮರ್ಡರ್ ಹೆಂಗ್ ನಡೀತು ಅಂತಂದ್ರೆ, ನಮ್ ಹೀರೋ ಹೈದರಾಬಾದ್ಗೆ ಬಂದ್ಮೇಲೆ ಒಂದು ಫಾರ್ಮ್ ಹೌಸ್ಗೆ ಹೋದ. ಹಲೋ ಬಾಸ್, ವರ್ಕ್ ಮುಗೀತಿದೆ. ಅದಾ? ಮುಗ್ದೋಗಿದೆ. ಕ್ಯಾಶ್ ರೂಮಲ್ಲೇ ಇದೆ. ಹೌದು, ನಾನು ನನ್ನ ಫ್ರೆಂಡ್ ಅವ್ರ ಫಾರ್ಮ್ ಹೌಸಲ್ಲಿದ್ದೀನಿ. ಬೆಳಗ್ಗೆನೆ ಬಂದ್ಬಿಡ್ತೀನಿ ಸರ್. ಖಂಡಿತವಾಗ್ಲೂ ಸರ್, ಜಲ್ದಿ ಬಂದ್ಬಿಡ್ತೀನಿ. ಓಕೆ ಬಾಸ್. ಸರ್, ರಾತ್ರಿ ಒಬ್ಬರೇ ಇರ್ತೀರಾ ಸರ್? ಏನ್ ಮ್ಯಾಟ್ರು, ಹುಡುಗಿ ಇದ್ದಾಳ? ಇದ್ದಾರೆ ಸರ್, ಸೂಪರ್ ಆಗಿದ್ದಾರೆ ಸರ್. ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸರ್. ಪರವಾಗಿಲ್ಲ, ಕರ್ಕೊಂಬ. ಓಕೆ ಸರ್. ಅವನು ಈ ಏರಿಯಾಲಿರೋ ಅಂದವಾಗಿರೋ ಹುಡುಗಿರ್ ಲಿಸ್ಟ್ ಎಲ್ಲಾನು ತೆಗ್ದ ಸರ್. ವಾಟರ್ ಹಾಕೊಂಡು ಜಾಲಿಯಾಗಿ ಮಾರ್ನಿಂಗ್ ತಂಗ ಡಿಸ್ಟರ್ಬ್ ಮಾಡಬಾರ್ದು. ರಾತ್ರಿ ಫುಲ್ ಜಾಗರಣೆ. ಒಳ್ಳೆ ಮಜಾನೆ. ಆ ಸರಳ ಬಂದ ಮೇಲೆ ಇಬ್ರು ಸೇರ್ಕೊಂಡು ಒಂದು ರೂಮ್ ಒಳಗಡೆ ಹೋಗಿ, ತುಂಬಾ ಚೆನ್ನಾಗಿದ್ಯಾ. ನಿನ್ನ ಹೆಸರೇನು? ಸರಳ. ಸರಳ, ಈ ಕಡೆ ಬಾ.
ಪರ್ಫ್ಯೂಮ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹ್ಮ್. ನನ್ ಹತ್ರ ಈ ತರ ತುಂಬಾ ಫ್ಲೇವರ್ಸ್ ಇದೆ. ಡಿನ್ನರ್ ಆಯ್ತಾ? ನನಗೂ ಹೊಟ್ಟೆ ಹಸ್ವಾಗ್ತಿದೆ. ಬಿರಿಯಾನಿ ಆರ್ಡರ್ ಮಾಡಿದ್ರೆ ತಿಂತೀನಿ. ಸರಿ, ಈ ಗ್ಯಾಪಲ್ಲಿ ನಾನೊಂದು ಸ್ವಲ್ಪ ಸೈಡ್ ಡಿಶ್ ತಿನ್ಕೊಂತೀನಿ. ಬಾ ಸರಳ. ಹಂಗಲ್ಲೇ ಒಬ್ರ ಮೇಲೆ ಒಬ್ರು ಉರುಳಾಡ್ತಾ 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 ಅಲ್ಲಿ ನಡಿಬಾರ್ದರದೆಲ್ಲ ನಡೆದೋಯ್ತು. ಇದರಿಂದ ನಿಮ್ಗೆ ಏನು ಅರ್ಥ ಆಯ್ತು? ಏಯ್ ತಲೆಯಲ್ಲಿ ಬುದ್ಧಿ ಇಲ್ದಿರೋನೆ ಏನೋ ಹೇಳ್ತಿದ್ಯಾ ನೀನು? ಏನ್ ಸರ್ ನಿಮ್ ಗ್ಲಾಸ್ ಪಂಚ್ ಇಷ್ಟ ಆಗ್ಲಿಲ್ವಾ? ಕಾಸ್ಟ್ಲಿ ಕಸ್ಟಮರ್ ಜೊತೆ ಮಲ್ಕೋಬಾರ್ದು, ಮಲ್ಕೊಳ್ಳೋ ತರ ಮಾಡ್ಬೇಕು ಅಂತ. ಅದು ಏಯ್ ನಿಂಗ್ ಸಿನಿಮಾ ಸ್ಟೋರಿ ಹೇಳು ಅಂತ ಹೇಳಿಲ್ಲ ಕಣೋ, ಈ ಮರ್ಡರ್ ಹೇಗಾಗಿದೆ ಅಂತ ಹೇಳು ಅಂತ ಹೇಳಿದ್ದು. ಸರ್ 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 ಸರ್ವಿಸ್ ಅಲ್ಲೇ ಇಂಥ ಕಿತ್ತೋದ್ ಸ್ಟೋರಿ ಕೇಳೇ ಇಲ್ಲ ಕಣೋ. ಇನ್ವೆಸ್ಟಿಗೇಷನ್ ಅಂದ್ರೆ ಬೇಜಾರಾಗ್ತೀಯ. ಮೂಡೇ ಹಾಳು ಮಾಡ್ಬಿಟ್ಟಲ್ಲೋ. ನೀನ್ ಯಾವ ಡಿಟೆಕ್ಟಿವ್? ನೀನ್ ಹೇಳೋದನ್ನ ನಿಮ್ ಅಸಿಸ್ಟೆಂಟ್ ಹೇಳ್ತಿದ್ದಾನೆ. ಕೂಲ್ ಸರ್ ನನ್ ಟ್ರೈನಿಂಗ್ ಹೇಗೆ ಅಂತ ಚೆಕ್ ಮಾಡಿದೆ ಸರ್. ಕಚ್ಚಾಡವಾಗಿದೆ ನಿನ್ ಡಬ್ಬ ಟೆಸ್ಟಿಂಗು. ನನ್ಗನ್ನ ಟೆಸ್ಟ್ ಮಾಡ್ಲಾ? ಹೇಳ್ತೀನಿ ಸಮಾಧಾನವಾಗಿ ಕೇಳಿ ಸರ್. ನಾನು ಹೇಳೋದನ್ನೆಲ್ಲರೂ ಗಮನ ಇಟ್ಟು ಕೇಳಿ. ಇದಕ್ ಸಂಬಂಧಪಟ್ಟಿರೋರು ಇಬ್ರು ಮಾತ್ರ ಅಲ್ಲ, ವೇದಿಕಾ ರಾಜೇಶನ್ ಬಿಟ್ಟು ಇನ್ನೂ ಇಬ್ರು ಇದಾರೆ. ಮತ್ತಿಬ್ರಾ? ಅವ್ರಲ್ಲಿ ಕಾಣಿಸ್ಕೊತಾನೆ ಇಲ್ವಲ್ಲ ಸರ್? ನೀವು ಮಾತ್ರ ನಿಮ್ ಕ್ರಿಯೇಟಿವಿಟಿಲಿ ಎಷ್ಟು ಕ್ಯಾರೆಕ್ಟರ್ ಬೇಕಾದ್ರೂ ಸೃಷ್ಟಿಸ್ಕೊಬಹುದು, ನಿಮ್ ಕ್ರಿಯೇಟಿವಿಟಿನ ತೋರಿಸ್ಕೊಬಹುದು. ಸೀನಿಯರ್ಗಳನ್ನ ತುಳಿದಿದ್ದೀರಾ ಸರ್ ನೀವು? ತುಳಿದಿದ್ದೀರಾ? ಏಯ್ ಟ್ರಿಗರ್ ಒತ್ತುತ್ತೇನೆ. ಏಯ್ ನೀನ್ ಸುಮ್ನೆ ಇರು. ಏಯ್ ಏನೋ ನೀನ್ ಹೇಳ್ಬೇಕಾಗಿರೋದು ಅವ್ನು ಹೇಳ್ತಿದ್ದಾನೆ. ಕೂಲ್ ಸರ್ ಕೂಲ್. ಅವತ್ ರಾತ್ರಿ ಏನ್ ನಡೆದಿದೆ ಅಂದ್ರೆ, ಬರ್ತಿದ್ದೀನಿ ಓ ಈ ಟೈಮಲ್ಲಿ ಏನಪ್ಪ ಇವ್ರದು? ಹಲೋ ಸರ್. ಓಕೆ ಸರ್, ಆಯಿತು ಸರ್. ನಮಸ್ತೆ ಸರ್. ಮಾಮ, ಇದೇ ನನ್ನ ಫ್ರೆಂಡ್ ಫಾರ್ಮ್ ಹೌಸ್. ಲವ್ ಸಕ್ಕದಾಗಿದೆ ಕಣೋ. ಲವ್ ಮಾಮ, ಇಲ್ಲಿ ಪೊಲೀಸ್ ತಲೆನೋವೆಲ್ಲ ಏನೂ ಇರಲ್ಲ ತಾನೆ? ಎಲ್ಲ ಅವ್ನು ನೋಡ್ಕತ್ತಾನ. ಹೋಗ ಜಸ್ಟ್ ಡಾರ್ಲಿಂಗ್, ಹೋಗೋಣ. ಓಕೆ ಏ ಮಾಮ ಬಾರೋ. ಬಾ ಮಾಮ, ಫ್ರೆಂಡು ಅಂದ್ರೆ ನೀನೇ ಮಾಮ. ಎಣ್ಣೆನೂ ಕೊಡಿಸ್ದೆ, ಫಾರ್ಮ್ ಹೌಸ್ಗೂ ಕರ್ಕೊ ಬರ್ತಾ ಇದೆಯಾ. ಲವ್ ಯು ಮಾಮ. ಆದ್ರೆ ಊಟ ಮಾತ್ರ ಕೊಡಿಸ್ಲಿಲ್ಲ ನೀನು. ನಮಗೆ ಫುಡ್ ಏನಾದರೂ ಬೇಕು ಅಂದರೆ ಇವ್ರು ನೋಡ್ಕೋತಾರೆ. ನಿಮ್ಗೇನು ಬೇಕು ಹೇಳಿ. ಏಯ್, ಇವತ್ತು ವೇದ್ವಿಕಾದು ಬರ್ತ್ಡೇ, ಅದಕ್ಕೆ ಪೂರ್ತಿ ಆರ್ಡರು ವೇದ್ವಿಕಾನೇ ಹೇಳ್ತಾಳೆ. ನೀನ್ ಹೇಳು. ಚಿಕನ್ ಫ್ರೈ, ಒಳ್ಳೆ ನಲ್ಲಿ ಮೂಳೆ ಸೂಪು, ಮಟನ್ ಅಲ್ಲಿ ತಲೆ ಮಾಂಸ ಮಾತ್ರ, ಪ್ರಾನ್ಸ್ ಅಲ್ಲಿ ಪ್ರಾನ್ಸ್ ಫ್ರೈ, ಹಾಗೆ ವೆಜ್ ಅಲ್ಲಿ ಏನಾದ್ರೂ ಒಂದ್ ತಗೊಂಬನ್ನಿ. ಗೋಬಿ ಮಶ್ರೂಮ್ ಏನೋ ಒಂದ್ ತಗೊಂಬನ್ನಿ. ಸರಿ ಕಣಮ್ಮ, ಸರಿ ಆಯ್ತು. ಕೇಳಿಸ್ಕೊಂಡ್ರೆ ಅಲ್ವಾ? ಏಯ್, ಕಾಸನ್ನ ಸೇರಿಸ್ಕೊಡೋ. ನೀವು ಹೋಗಿ. ಸರಿ ಫ್ರೆಂಡ್ಸ್, ಹೋಗಿ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಆಗೋಣ. ಆಮೇಲೆ ಫ್ರೆಶ್ ಅಪ್ ಆದಮೇಲೆ ತಿರ್ಗಾ ಹಾಕ್ತೀವಿ, ತಿರ್ಗಾ ಫ್ರೆಶ್ ಆಗ್ತೀವಿ. ಬೇಬೆ ಬೇಬೆ ಬೇಬೆ, ನಿನ್ನ ಬರ್ಡೇಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ? ಈ ಜಾಗ ಹೆಂಗಿದೆ? ತುಂಬಾ ಹಾಟ್ ಆಗಿದೆ. ಇದಕ್ಕೆ ನೀನು ಇಷ್ಟೊಂದು ಆಶ್ಚರ್ಯ ಪಡ್ರೆ ಹೆಂಗೆ? ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದ್ ಸರ್ಪ್ರೈಸ್? ಹಾ. ಏನ್ ಬೇಬಿ ಅದು? ಇವಾಗ ಹೇಳಲ್ಲ, ಅದಕ್ಕಿನ್ನೂ ತುಂಬ ಟೈಮ್ ಇದೆ. ಲವ್ ಯು ಬೇಬಿ. ಹೇ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, Happy birthday, ಹ್ಯಾಪಿ ವೇದಿಕಾ. ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ವೇದ್ವಿಕಾ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ವೇದ್ವಿಕಾ. ಹ್ಯಾಪಿ ಬರ್ಡೇ ವೇದ್ವಿಕಾ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ವೇದಿಕಾ.
ಹ್ಯಾಪಿ ಬರ್ಡೇ ವೇದ್ವಿಕಾ. ಥ್ಯಾಂಕ್ ಯು. ಓಕೆ ಗಾಯ್ಸ್, ಪಾರ್ಟಿ ಸೆಲೆಬ್ರೇಟ್ ಮಾಡೋಣ. ಮೊದಲು ನಾವಿಬ್ರು ಹೋಗ್ಬಿಟ್ಟು ಅಲ್ಲಿ ಅರೇಂಜ್ಮೆಂಟ್ ಮಾಡ್ತೀವಿ, ಆಮೇಲೆ ನೀವು ಬನ್ನಿ. ಓಕೆನಾ? ಬಾರೋ. ಮಿಕ್ಸ್ ಮಾಡೋ ಎಲ್ಲ ನಾವು. ಜಲ್ದಿ ಜಲ್ದಿ ಮಾಡೋ. ನೀನ್ ಇವಾಗ ಯಾವ ಕಂಪ್ನಿ ಕೆಲಸ ಮಾಡ್ತಿದ್ಯಾ? ನೀವು ಬಂದ್ಬಿಡ್ರಾ? ಕಮಾನ್, ಎತ್ಕೊಳ್ಳಿ. ಇದು ಬೇಕಾ ಇಲ್ಲ ಬ್ರೀಜರಾ? ಓಕೆ, ಏನೋ ಸ್ಟಾರ್ಟ್ ಮಾಡೋಣ. ಕಮಾನ್, ಚೀರ್ಸ್. ಹೌದು, ನಿಮ್ಮಿಬ್ರು ಲವ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಪಬ್ಬಲ್ ಸ್ಟಾರ್ಟ್ ಆಗಿದ್ದು. ಪಬ್ಬಲ್ಲ? ಅದೇ ದಿನ ನಾವಿಬ್ರು ಡಾನ್ಸ್ ಕೂಡ ಆಡಿದ್ವಿ. ಆಮೇಲೆ ನನ್ನ ರೂಮಿಗೆ ಬಂದ್ಲು. ಇಬ್ರು ಆಲೋಚನೆನೂ ಒಂದೇ ಆಗಿತ್ತು. ಇಬ್ರು ಒಂದಾದ್ವಿ. ಸರಿ, ನೀವಿಬ್ರು ಹೆಂಗ್ ಮೀಟ್ ಆದ್ರಿ? ಆಕ್ಸಿಡೆಂಟ್. ನಾನು ಹೊಸ್ದಾಗಿ ಸ್ಕೂಟಿ ಕಲಿಬೇಕಾದ್ರೆ ಅವ್ರಿಗೋಗಿ ಗುದ್ಬಿಟ್ಟೆ. ನನಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ನಾನು ಅವ್ರನ್ನ ನೋಡಿ ಭಯ ಪಡ್ತಿದ್ರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿತ್ತು. ತುಂಬಾ ದಿನದಿಂದ ಅವಳನ್ನ ಫಾಲೋ ಮಾಡ್ತಿದ್ದೆ. ಒಟ್ನಲ್ಲಿ ಲವ್ ಅಲ್ಲಿ ಬೆಳೆಸ್ಕೊಂಡ್ಬಿಟ್ಟೆ. ಗ್ರೇಟ್ ಮ್ಯಾನ್. ಥ್ಯಾಂಕ್ ಯು. ಏನೋ ತಲೆ ಸುತ್ತೋ ತರ ಆಗ್ತಿದೆ. ನಿನ್ ಬರ್ಡೇ ಅಲ್ವಾ, ಅದೇ ಸ್ಪೆಷಲ್. ಜಸ್ಟ್ ಚಿಲ್, ಎಂಜಾಯ್. ಓಕೆ, ಪರವಾಗಿಲ್ಲ. ಸರಿ, ಡ್ಯಾನ್ಸ್ ಆಡೋಣ. ಹೇ, ಡಾನ್ಸ್. ಲೆಟ್ಸ್ ಗೋ ಡ್ಯಾನ್ಸ್. ಬನ್ನಿ. ಹೇ, ಬಾ ಬಾ ಬಾ. ವಂಶಿ, ರೇಣು, 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 ರಾಕೇಶ್, ರಾಕೇಶ್,
ರಾಕೇಶ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ರೇಣು, ಏನಿದೆಲ್ಲ? ಯು ಚೀಟ್. ನೀನ್ ಲವ್ ಮಾಡ್ತಿದ್ಯಾ ಅಂತ ಹೇಳಿದಾಗ ನಾನು ನಂಬ್ದೆ. ನಿನ್ನ ನಂಬಿ ತಾನೇ ನಾನು ಈ ಜಾಗಕ್ಕೆ ಬಂದೆ. ಬೇರೆ ಹುಡುಗಿ ಜೊತೆ ನೀನು ಛೇ. ನಥಿಂಗ್ ಹ್ಯಾಪನ್ ಡಾರ್ಲಿಂಗ್, ಜಸ್ಟ್ ಎಂಜಾಯ್ ಮಾಡು. ಹಾಗಾದ್ರೆ ನೀನ್ ಇಷ್ಟು ದಿವಸ ಹೇಳಿದ್ದು ಸುಳ್ಳಲ್ವಾ? ಏನೂ ಆಗಿಲ್ಲ ಬೇಬಿ, ನೀನ್ ನೋಡಿದೆಲ್ಲ ಭ್ರಮೆ. ಛೇ, ನೀನ್ ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿದಿದ್ರೆ ಈ ತರ ಎಲ್ಲ ಮಾಡ್ತಿರ್ಲಿಲ್ಲ. ಏನ್ ನೀನು ಹಿಂಗಾಡ್ತಿದ್ಯಾ? ಇಷ್ಟೊತ್ತಂಗ ಅವನ ಜೊತೆ ಇರುವಾಗ ಗೊತ್ತಾಗ್ಲಿಲ್ವಾ? ಹಾ, ಬೇಬಿ ಇಲ್ಲಿ ನೋಡು. ಬೇಬಿ ಇಲ್ಲಿ ನೋಡು. ಇದೊಂದು ನೈಟ್ ಎಂಜಾಯ್ ಮಾಡೋಣ. ನಾನಿನ್ನ ಎಷ್ಟು ಪ್ರೀತಿ ಮಾಡ್ದೆ. ನನ್ನ ಪ್ರಪಂಚಕ್ಕೆ, ನನ್ನ ಹೃದಯಕ್ಕೆ ನೀನೇ ದೊರೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ಇಷ್ಟೊಂದು ಮೋಸ ಮಾಡ್ತೀಯ ಅಂತ ಛೇ. ಯಾವಾಗ್ಲೂ ನಗ್ಸಿ ಲವ್ ಮಾಡೋ ಅಂತನೂ ಜೋಕರ್ ಆಗಿರಲ್ಲ. ಒಬ್ಬೊಬ್ಬನಿಗೂ ಒಂದೊಂದು ಗುಣ ಇರುತ್ತೆ. ಅದರಲ್ಲಿ ಒಬ್ಬ ರಾಕ್ಷಸ. ಛೇ, ನೀನ್ ಅಂದನ ನೋಡಿ ಲವ್ ಮಾಡಿಲ್ಲ ಅಂತ ಹೇಳ್ದೆ. 24 ಗಂಟೆ ನಿನ್ ಜೊತೆನೆ ಮಾತಾಡ್ತೀನಿ ಅಂತ ಹೇಳ್ದೆ. ಒಂದು ಸುಂದರವಾದ ಲವ್ ಸ್ಟೋರಿನ ಕ್ರಿಯೇಟ್ ಮಾಡಿ ಪ್ರಪೋಸ್ ಮಾಡಿ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡ್ದೆ. ಆದ್ರೆ ಯಾಮರ್ಸ್ಬಿಟ್ಟೆ ಅಲ್ಲ. ಹೌದು, ನಾನ್ ಸುಳ್ಳೇ ಹೇಳಿದ್ದು ನಿನ್ನ ಅನ್ಭವಿಸೋದಕ್ಕೆ ಅಂತ. ಆದ್ರೆ ಹಂಗ್ ನಡಿಲಿಲ್ವಲ್ಲ. ಇದೊಂದ್ ನೈಟ್ ನಾನು ಹೇಳ್ದಂಗೆ ಕೇಳು. ಅದಾದ್ಮೇಲೆ ನಾನೇ ನಿನ್ನ ಡಿಸ್ಟರ್ಬ್ ಮಾಡಲ್ಲ. ನಿನ್ ಜೊತೆ ಇದ್ದಿದ್ ಪ್ರತಿ ಕ್ಷಣ ಕೂಡ ನನಗೆ ಆ ಕ್ಷಣ ಹೇಗಿತ್ತು ಗೊತ್ತಾ? ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ದೆ. ಆದ್ರೆ ನಿನ್ನಂತ ಜನಗಳಿಗೆ ಒಂದ್ ಹುಡುಗಿ ಸಾಕಾಗಲ್ಲ ಅಲ್ವಾ? ಅದು ಆ ಡ್ರಿಂಕ್ಸ್ ಅಲ್ಲಿ ನೀವು ಏನ್ ಮಿಕ್ಸ್ ಮಾಡಿ ಇಟ್ಟಿದ್ರಿ? ನೀನ್ ಕುಡ್ದಿರೋ ಡ್ರಿಂಕ್ಸ್ ಅಲ್ಲಿ ಡ್ರಗ್ಸ್ ನ ಬೆರೆಸಿದ್ದೆ. ವಾಟ್? ನಿನ್ ಜೊತೆ ಅವನ್ ಗರ್ಲ್ ಫ್ರೆಂಡ್ ಜೊತೆ ನಾನ್ ಎಂಜಾಯ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಆದ್ರೆ ಏನು ನಡಿಲಿಲ್ವಲ್ಲ. ಬಾ, ಇವತ್ತು ಒಂದ್ ನೈಟ್ ರಾಕೇಶ್ ಮಜಾ ಬಿಡು. ಮಾಡೋಣ ಬಾ. ಏನ್ ಮಾಡ್ತಿದ್ಯಾ? ಬಿಡು ನನ್ನನ್ನ ಪ್ಲೀಸ್. ರಾಕೇಶ್ ಬಿಡು ನನ್ನನ್ನ. ರಾಕೇಶ್ ಬಿಡು ನನ್ನನ್ನ. ಬಿಡು ರಾಕೇಶ್, ಬಿಡು. ಏನ್ ಮಾಡ್ತಿದ್ಯಾ ನೀನು? ಬಿಡು ರಾಕೇಶ್. ರಾಕೇಶ್, ಇದೇ ನಡೆದಿರೋದು. ನಿಮ್ ಕತೆಗಿಂತ ನನ್ ಕತೆನೇ ಚೆನ್ನಾಗೈತಲ್ಲ. ನನ್ನನ್ನು ನಗ್ಬೇಡ ಅಂತೇಳಿ ನೀವೇ ನಗ್ತಿದ್ರಲ್ಲ ಸರ್. ನಾವು ಹಳೇದನ್ನೆಲ್ಲ ಮರ್ತು ಬಿಡೋಣ. ಅದು ಪರ್ಸನಲ್, ಇದು ಪ್ರೊಫೆಷನಲ್ ಆಗಿರು ಗುರು. ಬರ್ತೀನಿ. ಸೂಪರ್ ಸರ್. ಒಬ್ಬೊಬ್ಬನ ಹತ್ರನೇ ಬರ್ತೀನಿ. ಶ್ವೇತಾ, ಗೋಡೆ ಹಾರಿ ಬಂದಿದ್ಯಾ? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಮರ್ಡರ್? ಹೇಳಿ ಮೇಡಮ್. ಹೇಳಿ. ಓಕೆ, ಪರ್ಫೆಕ್ಟ್ ಮೇಡಮ್. ಸರ್, ರಾಘವ ಹೇಳ್ತಾ ಇರೋದು ಆಲ್ಮೋಸ್ಟ್ ಕರೆಕ್ಟ್. ವೇದಿಕಾಗ್ ಬರ್ತ್ಡೇಗೆ ಎಲ್ರೂ ಬಂದಿದ್ರು. ಎಲ್ರೂ ಹ್ಯಾಪಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಡ್ರಗ್ಸ್ ಯೂಸ್ ಮಾಡಿದ್ರು. ಆದ್ರೆ ಏನು? ವೇದಿಕಾ ರಾಕೇಶ್ನ ಕೊಲ್ಲಿಲ್ಲ, ವಂಶಿ ಮಾಡಿದ್ರು. ಅವತ್ ಏನ್ ನಡೀತು ಅಂದ್ರೆ, ಹ್ಯಾಪಿ ಬರ್ಡೇ, Happy birthday. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಡಾರ್ಲಿಂಗ್. ಹ್ಯಾಪಿ ಬರ್ಡೇ ವೇದಿಕಾ. ಥ್ಯಾಂಕ್ ಯು. ಹೇ, ಸೆಲ್ಫಿ ತಗೊಳ್ಳೋಣ. ರಾಕೇಶ್, ಕಮ್ ಆನ್, ಪಕ್ಕದಲ್ಲಿ ಬಾ. ಹ್ಯಾಪಿ ಬರ್ಡೇ ವೇದ್ವಿಕಾ. ಥ್ಯಾಂಕ್ ಯು ವಂಶಿ. ಹ್ಯಾಪಿ ಬರ್ಡೇ ವೇದ್ವಿಕಾ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ವೇದ್ವಿಕಾ. ಇನ್ನು ಎಷ್ಟು ಸಲ ಹೇಳ್ತೀಯಾ? ಈ ಸುಂದರಿಗೆ ಎಷ್ಟು ಸಲ ಹೇಳಿದ್ರು ಸಾಲಲ್ಲ. ವಂಶಿ, ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್, ಓಕೆ? ಏ ಬ್ರೋ, ಬ್ರೋ ಗೋಯಿಂಗ್ ಚಿಲ್ ಬ್ರೋ. ಬ್ರೋ, ಕೂಲ್ ಬ್ರೋ. ಇವತ್ ಬರ್ಡೇ ಎಂಜಾಯ್ ಮಾಡಕ್ ಬಂದಿರೋದು. ಕೂಲ್ ಬ್ರೋ. ನಾನ್ ಕೂಡ ಎಂಜಾಯ್ ಮಾಡಕ್ಕೆ ಡೀಸೆಂಟ್ ಆಗಿರಿ ಬ್ರೋ. ಹೋಗಿ ಬ್ರೋ. ವೇದು ಕೂಲ್. ಅವ್ರೇನೋ ಮತ್ತಲ್ಲಿ ಹೇಳ್ಬಿಟ್ರು, ನೀನ್ ನಡಿ.
ಕೂಲ್ ಬೇಬಿ ಬೇಬಿ ಬೇಜಾರ್ ಕೂಲ್ ಆಗು, ಮಾಡ್ಬೇಡ. ಅವ್ರೇನೋ ಗೊತ್ತಿಲ್ಲದೆ ಹೇಳ್ಬಿಟ್ರು. ಪ್ಲೀಸ್ ಪಾರ್ಟಿ ಮೂಡಲ್ಲಿ ಇದೀವಿ ಬೇಬಿ, ಓಕೆನಾ? ಕೂಲ್ ಪ್ಲೀಸ್. ರಾಕೇಶ್ ಸೊ ರಾಕೇಶ್ನ ಸಾಯಿಸಿದ್ದು ವಂಶಿ. ಎಸ್ ಓಕೆ ಓಕೆ. ಸರ್ ನಮ್ಮನ್ನೇನು ಕೇಳ್ತೀರಾ ಸರ್? ನಾವು ಹೇಳೋದನ್ನ ಕೇಳ್ತೀರಾ? ನಗ್ತೀರಾ? ನೀವು ಹೇಳಿ ಸರ್ ಏನಾಗಿದೆ ಅಂತ. ಹೇಳ್ತೀನಿ ಏನಾಗಿರುತ್ತೋ ಹೇಳ್ತೀನಿ. ಅದಕ್ಕೂ ಮೊದಲು ಸರ್ ಅವ್ರೆಲ್ರು ಹೇಳಿದ್ದು ಕೇಳಿದ್ರಿ, ನಾನು ಹೇಳೋದ್ನು ಕೇಳಿ ಸರ್. ಮೆಣಸಿನ್ಕಾಯಿ ಬಜ್ಜಿ ತಿನ್ನೋ ನಿನ್ ಕತೆ ನಾನೇನಿಕೋ ಕೇಳಬೇಕು. ಹೋಗ ಬುಜ್ಜಿ. ಈ ಕಮಿಡಿಯನ್ಸ್ ಹೇಳಿದನ್ ಕೇಳ್ತೀರಾ, ನಾನು ಹೇಳಿದನ್ ಕೇಳಕ್ಕೆ ಏನ್ ಸರ್? ಇವಾಗ ಈ ಐಟಮ್ ರಾಜನು ಹೇಳ್ತಾನ ಕತೆನಾ? ಸರ್ ಒಂದ್ ಚಾನ್ಸ್ ಸರ್. ಸರಿ ಕಣ, ಹಾ, ಬರ್ತಿದೀನಿ ಸರ್. ಅಲ್ಲೇನ್ ನಡೀತು ಅಂದ್ರೆ, ಓಕೆ, ಇದೆಲ್ಲ ಏನು ಬೇಡ ಬೇಬಿ, ನನಗೆ ತುಂಬಾನೇ ಬೋರ್ ಆಗ್ತಿದೆ. ನನಗೂ ಕೂಡ. ನಾವಿಬ್ರು ಸೇರಿ ಒಂದು ಗೇಮ್ ಆಡೋಣ. ಏನ್ ಗೇಮ್ ಆಡೋಣ? ಹಾರರ್ ಗೇಮ್. ಈ ಟೈಮ್ ಅಲ್ಲ. ಇಲ್ಲಿ ಒಬ್ಬ ವಾಚ್ಮ್ಯಾನ್ ಇದಾನಲ್ಲ, ಹಾ. ಅವನು ಯಾವಾಗ ನೋಡಿದ್ರು ಮಲ್ಗೆ ಇರ್ತಾನೆ. ಸೊ ನಾವು ದೇವ್ರ ತರ ವೇಷ ಹಾಕೊಂಡು ಅವನು ಭಯ ಪಡಿಸೋಣ. ಓಕೆ. ತುಂಬಾ ಫನ್ನಿ ಆಗಿತ್ತು ರಾಕೇಶ್. ಆ ಕನ್ನಡಿ ನೋಡಿ ಎಷ್ಟು ಭಯ ಅಲ್ತಾನೆ? ಬಿದ್ದ ಅವನು ಅಮ್ಮ ಅಂತ. ಈ ಜಾಗದಲ್ಲಿ ಬಂದು ಇನ್ನೂ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟ. ಓಕೆ, ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ಲೆಟ್ಸ್ ಡು ಅ ಡಾನ್ಸ್. ರಾಕೇಶ್, ಅದು ಸರ್ ಅಲ್ಲಿ ನಡೆದಿದ್ದು. ಏನೋ ದೆವ್ವದ ಕತೆ ಹೇಳ್ತಿದ್ಯಾ? ಯಾಕೆ ಸರ್ ಇಷ್ಟ ಆಗ್ಲಿಲ್ವಾ? ನಿನ್ನ ಬಜ್ಜಿ ತಿಂದು ಮಲ್ಕೋ ಅಂದೆ ಅಲ್ವಾ? ನಿನ್ ದೆವ್ವದ ಕತೆಗೂ ಸರ್, ನಿನಗೂ ಸರ್, ಇಳಿಸ್ಬಿಡ್ತೀನಿ. ಹೋಗೋ. ಹೇಳು ಅಂತಾರೆ, ಹೇಳಿದ್ರೆ ಕೇಳ. ಹಲೋ, ಹಾ, ಇಲ್ವಾ? ಏನು? ನನ್ ಪೆನ್ನು ಇಟ್ಕೋ. ಹೌದಾ? ನಿನಗ್ ಬೇಕಾಗುತ್ತೇನೋ, ನನಗ್ ಬೇಡ. ಏ ಮಲ್ಲಿಕ್, ಇವ್ರೆಲ್ರನ್ನ ಅರೆಸ್ಟ್ ಮಾಡ, ಎಸ್ಪೆಷಲಿ ರಾಘವ ಮತ್ತೆ ಶ್ವೇತಾ. ಅರೆಸ್ಟಾ? ಓಕೆ ಸರ್. ಹೌದು, ಇವ್ರು ನಿನಗೆ ಸರ್ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ರೆ ನೀವು ಮಾಡ್ತಿರೋದು ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಸರ್
ನೀವ್ ಹಂಗ್ ನೋಡ್ ನಗ್ಬಿಡಿ ಸರ್, ನನಗ್ ತುಂಬಾ ಭಯ ಆಗ್ತಿದೆ. ಎಲ್ಲಿ ನೀವು ನನ್ನನ್ನ ಅರೆಸ್ಟ್ ಮಾಡ್ಬಿಡ್ತೀರಾ ಅಂತ. ಇವ್ರನ್ನ ಯಾಕೆ ಅರೆಸ್ಟ್ ಮಾಡು ಅಂತ ಅಂದ್ರೆ ಮೊದ್ಲು ಇವ್ರ ಬಗ್ಗೆ ನಿನಗೆ ಗೊತ್ತಾಗ್ಬೇಕು. ಅವ್ರ ಬಗ್ಗೆ ನಮ್ಗೇನಕ್ಕೆ ಸರ್? ಲಾಸ್ಟ್ ವೀಕ್ ನನಗೊಂದು ಕಾಲ್ ಬಂದಿತ್ತು. ಹಲೋ ಸರ್, ನಾನು ಹೇಳೋದೆಲ್ಲ ನಿಜಾನೇ. ಹ್ಮ್ ಇಲ್ಲಿ ಡ್ರಗ್ಸ್ ವ್ಯಾಪಾರ ನಡೀತಿದೆ. ನಾನು ನಿಮಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀನಿ. ನೀವು ಇಮಿಡಿಯೇಟ್ ಆಗಿ ಅಲ್ಲೋಗಿ ನೋಡಿ. ರೈಟ್. ಅಣ್ಣ, ಇವಳೇ ನನ್ನ ಗರ್ಲ್ ಫ್ರೆಂಡ್. ಹಾಯ್. ಇವತ್ತು ಅವಳು ಬರ್ತಡೇ ಅಣ್ಣ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವತ್ತು ಇಲ್ಲೇ ಬರ್ತಡೇ ಪಾರ್ಟಿ ಮಾಡೋಣ ಅಂತ ಬಂದಿದ್ದೆ. ಆಗ್ಲಿ ಆಗ್ಲಿ. ಓಕೆ ಅಣ್ಣ. ಓಕೆ ಅಣ್ಣ. ಬಾಯ್ ಬಾಯ್. Thank ಸರಿ, you. ಆಯ್ತು. ಬಾಯ್. ಮೇಡಮ್, ಏನ್ ಮೇಡಮ್ ಇಲ್ಲಿಗೆ ಬಂದಿದ್ದೀವಿ? ಈ ಬುಜ್ಜಿ ಸೀಕ್ರೆಟ್ ಕ್ಯಾಮ್ರಾ ರೆಡಿ ಇದೆ ಅಲ್ವಾ? ಹಾಂ ಮೇಡಮ್. ನಾನು ಹೇಳಿದಾಗ ಆನ್ ಮಾಡಿ. ಶೋರ್ ಮೇಡಮ್. ಓಕೆ, ಹೋಗೋಣ. ನಡೀರಿ ಮೇಡಮ್. ಬಾಸ್, ಪೂರ್ತಿ ಹುಡುಗಿರೇ ಬಾಸ್. ಬಾಸ್, ಇಲ್ಲಿದ್ದೀರಿ ಕಣೋ. ಪೂರ್ತಿ ಹುಡುಗಿರೇ ಬಾಸ್. ನಿನ್ಗೆ ಇವಾಗ ಹುಡುಗಿರ್ಬೇಕೇನೋ? ನೀವು ಹುಡುಗನ್ ಹುಡ್ಕಕ್ ಬಂದ್ರ ಬಾಸ್? ಏಯ್ ಬಾಸ್, ನೀನಾ ನಾನಾ? ನಾನೇ ಬಾಸ್. ನೀವು ನೀವು ಯಾವ್ದೋ ಒಂದು ಬಾಸ್. ಓ ಕೆಲ್ಸ ನೋಡೋ. ಓ, ಕೆಲಸ ಮಾಡೋ ಅಂತೀರಾ ಬಾಸ್? ನೀವು ಕೆಲಸ ಮಾಡಿ, ನಾನು ಹುಡುಗಿರ್ನ ನೋಡ್ತೀನಿ. ಹೋಗು. ನೀವು ನೋಡಿ. ಮನೇಲಿ ಟೆನ್ಷನ್. ಡಾರ್ಲಿಂಗ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೆಂಗಿದೆ ಅರೇಂಜ್ಮೆಂಟ್? ಇದಂತೂ ತುಂಬಾ ಚೆನ್ನಾಗಿದೆ. ಇವತ್ತು ನಿನ್ನ ಬರ್ಡೇ, ಏನ್ ಬೇಕಾದ್ರೂ ಹೇಳು. ಹಾಂ ಸರಿ ಸರಿ. ಹಾ, ಹೇಳ್ತೀನಿ. ಹೇ, ನಿನ್ ಫ್ರೆಂಡ್ ವಂಶಿ. ಹೇ ಡೂಡ್, ಏ ವಂಶಿ, ಹಾಯ್. ಫೇಸ್ಬುಕ್ ಕಣ ನಿಮ್ಮ ಹುಡುಗಿಯಲ್ಲಿ. ಶಿ ಇಸ್ ಕಮಿಂಗ್ ಬ್ರೋ. ಯಾವಾಗ ನೋಡಿದ್ರು ಒಬ್ಳೇ ಬರ್ತಾಳೆ ಅವಳು. ಮೇಡಮ್ 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 ಫಸ್ಟ್ ಟೈಮ್ ಪಬ್ಬಕ್ಕೆ ಬಂದಿದ್ದೀನಿ ಮೇಡಮ್. ಎಣ್ಣೆ ಹೊಡಿತೀನಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಸರಿ, ಜಾಸ್ತಿ ಕುಡಿಬೇಡ. ಓಕೆ ಮೇಡಮ್, ಓನ್ಲಿ 2 packs. ಓನ್ಲಿ 2 ಸರಿ, packs. ಹೋಗು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏ, ಇವತ್ತು ನಮ್ಮ ಹುಡುಗಿ ವೇದ್ವಿಕನ್ ಬರ್ತಡೇ ಕಣೋ. ಯಾ, ಹ್ಯಾಪಿ ಬರ್ಡೇ ವೇದ್ವಿಕಾ. ಥ್ಯಾಂಕ್ ಯು. ಇವತ್ತು ವೇದ್ವಿಕನ್ ಬರ್ತಡೇ ಆಗಿರೋದ್ರಿಂದ ಅವಳಿಗೆ ಏನಾದ್ರು ಬೇಕಾದ್ರು, ನಿನಗೇನೇ ಬೇಕಾದ್ರು, ನನಗೇನೇ ಬೇಕಾದ್ರು, We will ಈ rock. ಪಬ್ಬಲ್ಲಿರೋ ಯಾರಿಗೆ ಏನೇ ಬೇಕಾದ್ರು ಫುಲ್ ಪಾರ್ಟಿ ನಂದೇನೆ. We will rock. ಓಕೆ? ಥ್ಯಾಂಕ್ ಯು. ಹಲೋ ಅಣ್ಣ. ಇಲ್ಲಿ ನೋಡಪ್ಪ, ಸರ್. ಮ್ಯಾನೇಜರ್ನ ಕರ್ಕೊಂಬ. ಓಕೆ. ಸರ್ ಕರೆದ್ರಂತೆ? ನೀವೇನ ಮ್ಯಾನೇಜರು? ಹೌದು ಸರ್, ನಾನೇ ಮ್ಯಾನೇಜರ್. ಇಲ್ಲಿ ಡ್ರಗ್ಸ್ ದಂಧೆ ನಡೀತಿದ್ಯಾ? ಡ್ರಗ್ಸಾ? ಏನು ಮಾತಾಡ್ತಿದ್ದೀರಾ ಸರ್? ಆ ಥರ ಎಲ್ಲ ಏನಿಲ್ಲ ಸರ್. ಅವನು ಅಲ್ಲಿದ್ದಾನೆ ನೋಡು, ಅಲ್ಲಿ ಅವನು. ಅವನಾ? ಅವ್ನು ನಮ್ಮ ಮಾಮೂಲಿ ಕಸ್ಟಮರ್ ಸರ್. ನೀನು ಹೇಳ್ತಿರೋದು ನಿಜಾನೇನಾ? ಯಾ, ಶೋರ್ ಸರ್. ಅರಿ ಶೋರ್? 100% ಶೋರ್. ಓಕೆ, ನಿಮಗೇನು ಇನ್ಫಾರ್ಮೇಷನ್ ಬೇಕಿದ್ರೂ ಕಾಲ್ ಮಾಡಿ. ಸರಿ ಹೋಗು. ಓಕೆ ಸರ್. ಇವ್ನು ಪಬ್ಗೆ ಹೋಗಿರೋದು ಡ್ರಗ್ಸ್ಗೋಸ್ಕರ. ಇವನೇ ನನಗೆ ಫಾಲೋ ಮಾಡ್ತಿದ್ದೀರಾ? ರಾಕೇಶ್ ಕೊಟ್ಟಿದ್ದ ಪ್ಯಾಕೆಟಲ್ಲಿ ಡ್ರಗ್ಸ್ ಇದೆ ಅಂತ ನನಗೆ ಅನುಮಾನ. ಡ್ರಗ್ಸಿಗೋಸ್ಕರ ಹುಡುಕ್ದೆ, ಆದರೆ ಏನೂ ಗೊತ್ತಾಗ್ಲಿಲ್ಲ. ಆ ಪ್ಯಾಕೆಟ್ ಕೊಟ್ಟವನು ಸಿಗ್ಲಿಲ್ಲ. ಹಂಗಂದ್ರೆ ನಿಮ್ಗೆ ಪಬ್ಬಲ್ಲಿ ಏನೂ ಸಿಕ್ಕಿಲ್ಲ? ಹೌದು, ಅವತ್ತೇನೂ ಸಿಗ್ಲಿಲ್ಲ. ಆದರೆ ಮರ್ಡರ್ ನಡೆದಿದ್ದ ಜಾಗದಲ್ಲಿ ರಾಕೇಶ್ ಬ್ಯಾಗಲ್ಲಿ ಡ್ರಗ್ಸ್ ಸಿಕ್ತು. ಹಾಗಾದ್ರೆ ರಾಕೇಶ್ಗೂ ಡ್ರಗ್ಸ್ಗೂ ಏನೋ ಲಿಂಕ್ ಇದೆ. ಎಂಕ್ವೈರಿಲಿ ಗೊತ್ತಾಯ್ತು. ಅವತ್ತು ಫಾರ್ಮ್ ಹೌಸಲ್ಲಿ ರಾಕೇಶ್ ಜೊತೆಗೆ ಡಿಟೆಕ್ಟಿವ್ ರಾಘವ, ಜರ್ನಲಿಸ್ಟ್ ಶ್ವೇತಾನೂ ಇದ್ರು. ಅವತ್ತು ಇವರಿಬ್ರು ಕೂಡ ಅಲ್ಲೇ ಇದ್ರ? ನನಗೆ ನಂಬಕ್ಕೆ ಆಗ್ತಿಲ್ಲ ಸರ್. ಮರ್ಡರ್ ನಡೆಯೋ ಟೈಮಲ್ಲಿ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಏನೂ ಗೊತ್ತಿಲ್ಲದಿರೋ ಥರ ಇನ್ವೆಸ್ಟಿಗೇಷನ್ ಅನ್ಕೊಂಡು. ಏನಾಯ್ತು ಸರ್? ಇವ್ರು ಫಾರ್ಮ್ ಹೌಸಿಗೆ ಹೆಂಗ್ ಬಂದ್ರು ಸರ್? ಅವತ್ತಿನ ದಿನ ಪ್ರಬ್ಬಲ್ಲಿ ವಾಶ್ರೂಮ್ ಹತ್ರ ವೇದ್ವಿಕಾ ಮತ್ತೆ ಶ್ವೇತಾ. ಏನು ಹ್ಯಾಂಗ್ ಓವರಾ? ಲೈಟ್ ಆಗಿ. ಇವತ್ತು ನಿನ್ನ ಬರ್ಡೇನಾ? ಯಾ, ಟುಡೇ ಇಟ್ಸ್ ಮೈ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್.
ನಿನ್ ಡ್ರೆಸ್ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಂದು ಇವತ್ತು ಬರ್ಡೇ ಪಾರ್ಟಿ ಇದೆ, ಬರ್ತೀಯಾ? ಎಲ್ಲಿ? ನನ್ನ ಬಾಯ್ ಫ್ರೆಂಡ್ ಫಾರ್ಮ್ ಹೌಸಲ್ಲಿ. ಓ, ಓಕೆ 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 ಓಕೆ, ಬಾ ಹೋಗೋಣ. ಓಕೆ. ಏ ರಾಕೇಶ್, ಥ್ಯಾಂಕ್ಸ್ ಕಣೋ. ಲೇ, ಇಷ್ಟು ಚಿಕ್ಕ ವಿಚಾರಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಏನೋ ಅರ್ಥ? ಫಾರ್ಮ್ ಹೌಸಿಗೆ ಬಾರೋ, ಇವತ್ತು ದೊಡ್ಡ ಪಾರ್ಟಿ ಇದೆ, ತುಂಬಾ ದುಡ್ಡು ಇದೆ. ನೀ ಬಾರೋ, ಹೋಗಿ ಬೈಕ್ ಎತ್ಕೊಂಬಾ. ನನ್ನ ಬೈಕು? ನೀನ್ ಬೈಕಲ್ಲಿ, ನಾನು ವೇದ್ವಿಕನ್ ಜೊತೆ ಬರ್ತೀನಿ. ನೀನು ಹೊರಡು. ನನ್ನ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ. ನೀನು ನಿನ್ನ ಗರ್ಲ್ ಫ್ರೆಂಡ್ನ ಕರ್ಕೊಂಬಾರೋ, ಹೋಗ. ನನ್ನ ಗರ್ಲ್ ಫ್ರೆಂಡ್ ಹೋಗೋ. ಬೇಬಿ, ಮಾಮ ಬರ್ತಾ ಇದ್ದಾನೆ. ಅಯ್ಯೋ ಬೇಬಿ, ಬೇಬಿ ನಾನು ಬರ್ತಾ ಇದ್ದೀನಿ ಬೇಬಿ. ಬೈಕು ಪಂಚರ್. Cheers. Baby, love you. Happy birthday. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ವೇದಿಕಾ. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್. ಶ್ವೇತಾ ಮೇಡಮ್, ನೀವು ಅದನ್ನ ಚಿಕ್ಕ 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 ಅಂದ ಮುಗ್ತಿದ್ದೀರಾ? ಏನಕ್ಕೆ ಮುಗ್ತಿದ್ದೀರಾ? ಅದು ಅವಳ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ. ಹೌದು, ಎಲ್ಲರೂ ಬಾಲ್ ಯೂಸ್ ಮಾಡ್ತಾರಲ್ವಾ, ನಾನು ಪೆನ್ ಯೂಸ್ ಮಾಡ್ತಿರ್ತೀನಿ. ಓಕೆ, ನನಗೆ ನನ್ನ ಸ್ಟ್ರೆಸ್ ರಿಲೀಫು ನನ್ನ ಬೇಬಿ. ಹೌ, ಥ್ಯಾಂಕ್ ಯು. ಬೇಬಿ, ಲವ್ ಯು ಬೇಬಿ. Thank ಹೌದು, you. ಈ ವಂಶಿ ರೇಣುಕಾ ಎಲ್ಲ ಯಾವಾಗ ಬರ್ತಾರೆ? ಆನ್ ದಿ ವೇ ಅಂತ ಅನ್ಕೋತೀನಿ. ಯಾವಾಗಲೂ ಲೇಟಾಗೇ ಬರ್ತಾರೆ. ಗ್ಲಾಸ್. ಹೇ ಗಾಯ್ಸ್, ದಿಸ್ ಇಸ್ ರಾಘವ. Oh. ನನ್ನ ಗಾಡಿಗೆ ಹೆಲ್ಪ್ ಮಾಡಿದ್ದು ಇವರೇ. ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ರಾಘವ. ಹಲೋ. Hello. ಪ್ಲೀಸ್ ನೈಸ್ ಮೀಟಿಂಗ್ ಯು. Thank ಹ್ಯಾವ್ ಎ you. ಬಿಯರ್. ಏಯ್ ಬೇಡ ಬೇಡ ಬೇಡ. ಯು ಗೈಸ್ ಕ್ಯಾರಿ ಆನ್. ಯು ಡೋಂಟ್ ಡ್ರಿಂಕ್. ನಾಟ್ ಲೈಕ್ ದಟ್. ಈಗ ತಾನೇ ಕುಡ್ಕೊಂಡ್ ಬಂದೆ, ಮತ್ತೆ One more round. ಬರ್ಡೇ Yeah. ಯು ವಾಂಟ್ ಟೇಕ್. ಕುಡೀರಿ. Cheers. 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 ಎಂಜಾಯ್. ಕುಡೀರಿ. ಬೆಸ್ಟ್ ಫ್ರೆಂಡ್ ಕಣ ನೀನು. ಲವ್ ಯು ಕಣ. ಶ್ವೇತಾ ಮೇಡಮ್, ನೀವು ಏನ್ ಮಾಡ್ತಿದ್ದೀರಾ? ಜರ್ನಲಿಸಮ್ ಅಲ್ಲಿ PG ಮಾಡ್ತಾ ಇದ್ದೀನಿ. ಓ, ಜರ್ನಲಿಸಮ್ ಅಲ್ಲಿ PG. ಹಂಗಂದ್ರೆ ಡೈಲಿ ಟಿವಿ ಮುಂದೆ ಕೂತ್ಕೊಂಡು ನ್ಯೂಸ್ ಓದ್ಕೊಂಡು ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ ಶ್ವೇತಾ ಅಂತೀರಾ? ಇಲ್ಲ, ಕ್ರೈಮ್ ಸೈಡ್ ಅಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಹೋ, ವಾವ್. ಗರ್ಲ್ಸ್ ಜರ್ನಲಿಸಮ್ ಅಂದ್ರೆ ಫೀಲ್ಡ್ ವರ್ಕ್ ಎಲ್ಲ ಮಾಡಲ್ಲ ಅಲ್ವಾ? ಮತ್ತೆ ನೀವು? ನಾನ್ ಡಿಟೆಕ್ಟಿವ್. ಡಿಟೆಕ್ಟಿವ್ ಅಂದ್ರೆ ಒಂದ್ ಕೆಲ್ಸನಾ ಬ್ರೋ? ಅದು ಜಾಬ್ ಅಲ್ಲ ಬ್ರೋ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಓ, ಕೇಸ್ಗಳನ್ನೆಲ್ಲ ಕೂಡ ನೀವೇ ಹಿಡಿತೀರಾ? ಸೂಪರ್. ಫಸ್ಟ್ ಟೈಮ್ ಒಬ್ಳು ಲೇಡಿ ಕ್ರೈಮ್ ಜರ್ನಲಿಸ್ಟ್ ನ ನೋಡ್ತಾ ಇರೋದು. ಫಸ್ಟ್ ಟೈಮ್ ಒಬ್ರು ಡಿಟೆಕ್ಟಿವ್ ನ ನೋಡ್ತಾ ಇದ್ದೀನಿ. ಅದು ನಿನ್ ಬರ್ಡೇ ಅದು ನನ್ನ ಬರ್ಡೇ ದಿನ ನೋಡ್ತಾ ಇದ್ದೀನಿ. ವಾವ್, ಇಟ್ಸ್ ಮೈ Cheers. ಬರ್ಡೇ ಸ್ಪೆಷಲ್. Yes. ಐ ಆಮ್ ಸೋ ಹ್ಯಾಪಿ ರಾಕೇಶ್. ಥ್ಯಾಂಕ್ ಯು ಗೈಸ್. Yeah. ನನ್ನ ಬೇಬಿ ಬರ್ತ್ಡೇಗೆ ನೀವೆಲ್ಲ ಬಂದಿರೋದಕ್ಕೆ. ನಿಮ್ಗೊಂದು ಸರ್ಪ್ರೈಸ್. ವಾವ್, ಏನದು? ಎಸ್, ಗೆಸ್ ಮಾಡಿ. ಕೇಕ್? ಓ ನೋ. ಓಕೆ, ಓ, ಹಾಗಾದ್ರೆ ಬೇರೆ ಏನು? ಡೈಮಂಡ್ ರಿಂಗ್ ಅಲ್ಲ. ಏನಾದ್ರೂ ಗೋಲ್ಡ್, ಕಾರ್? ಹಾ, ಕಿಕ್. ಕಿಕ್ ಕೊಡೋದಾ? ಬೈಕ್? ಕಿಕ್ ಕೊಡೋ ಬೈಕ್? ನೋ. ಡ್ರಗ್ಸ್. ಹೊಸ ಮಾಲು ಟೇಕನ್ ಫ್ರಮ್ ಮೈ ಫ್ರೆಂಡ್. ಯಾವ್ದ್ರಲ್ಲೂ ಇಲ್ದಿರೋ ಕಿಕ್ಕು ಇದ್ರಲ್ಲಿದೆ ಅಲ್ವೇನೋ ಮಗ? Kick. ವಾಂಟ್ ದಿಸ್? ವಾವ್. ಯು ವಾಂಟ್ ದಿಸ್ ಮಾಮ? ಎತ್ಕೊಳ್ಳಲ್ಲ. ಇಲ್ಲಿ ಹೆಂಗಿದ್ಯೋ ಮಾಮ? ಲವ್ ಯು ಕಣ ಬ್ರೋ. ಹೀಸ್ ಎ ಗೆಸ್ಟ್. ರಾಘವ. ಬ್ರೋ, ಟೇಕ್ ಇಟ್. Thank you. ಟೇಕ್ ಇಟ್ ಬ್ರೋ. ಮತ್ತೆ ನಮ್ಗೆ?
ಅಯ್ಯೋ ಸಾರಿ ಬೇಬಿ, ಸಾರಿ ಶ್ವೇತಾ. ನಿಮ್ಗಳಿಗೂ ಒಂದಿದೆ. ಎಲ್ಲೋಯ್ತು? ಸಿಕ್ತು. ಹಾ? ಬೇಕಾ? ಟೇಕ್ ಇಟ್. ವಾವ್. ಎಂಜಾಯ್. ಮತ್ತಿಗೆ ತಲೆಗೆ ಇರ್ತಿದೆ ಕಣೋ. ಒನ್ ಸೆಕೆಂಡ್, ಅರ್ಜೆಂಟ್ ಕಾಲ್. ಓಕೆ ಬ್ರೋ, ನಿಮಗೆ ಬೇಕು ಅಂದ್ರೆ ಇದು ಎರಡೂನು ಎತ್ಕೊಳ್ಳಿ, ಎಂಜಾಯ್ ಮಾಡಿ. ಚಿಯರ್ಸ್. ಬುಜ್ಜಿ ಹೇಳು. ಸೂಪರ್. ಎಲ್ಲಿದ್ದೀರಾ ಮೇಡಮ್? ಬಿಲ್ ಕಟ್ದೇನೆ ಹೋಗಿದ್ದೀರಾ? ನೀನ್ ಕುಡಿಯಕ್ಕೆ ನಾನ್ ಬಿಲ್ ಕಟ್ಬೇಕಾ? ನೀವೇ ಅಲ್ವಾ ಮೇಡಮ್ ಕುಡಿ ಅಂದಿದ್ದು? ಹಾ, ಓಕೆ ಅಂತ ಹೇಳಿದ್ರೆ ನಾನೇ ಕಟ್ಬೇಕಾ? ಬೇಬಿ ಬೇಬಿ ಸರಿನಾ? ನೀವೇನೋ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀರಾ ಬಿಡಿ ಮೇಡಮ್. ಮೊದ್ಲು ಫೋನ್ ಇಡು. ವೇಸ್ಟ್ ಫೆಲೋ. ಒಳ್ಳೇದಾಯ್ತು ಯಾರು ನೋಡ್ಲಿಲ್ಲ. ಮೇಡಮ್ ಹಾ? ನಾನೇ ಮೇಡಮ್. ನೀವೇನು ಕೊಬ್ಬರಿ ನಿಂತಿದ್ದೀರಾ? ಫೋನಲ್ಲಿ ಮಾತಾಡಿದ್ ಸಾಕು, ಬನ್ನಿ ಡ್ಯಾನ್ಸ್ ಆಡೋಣ. ನೋ ಥ್ಯಾಂಕ್ಸ್. ಮೇಡಮ್ ಡ್ಯಾನ್ಸ್ ಆಡೋಣ, ಬನ್ನಿ ಬನ್ನಿ ಮೇಡಮ್. ಐ ಆಮ್ ಲೀವಿಂಗ್ ದಿಸ್ ಪ್ಲೇಸ್. ಮೇಡಮ್ 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 ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಬರೋದು ಮಾತ್ರ ನಿಮ್ಮ ಇಷ್ಟ, ಇಲ್ಲಿಂದ ಹೋಗೋದು ನಾನು ಹೇಳ್ದಾಗ ಮಾತ್ರ. ಆದ್ರೆ ನನ್ನ ಪಾರ್ಟಿಗೆ ಬಂದು ನನ್ನ ಎಣ್ಣೆನೆ ಹೊಡೆದು ನನ್ನ ಜೊತೆ ಡ್ಯಾನ್ಸ್ ಆಡಲ್ವಾ ನೀನು? ಬಾ ನೋ ನೋ, ಬೇಡ. ಬಾ ಡ್ಯಾನ್ಸ್ ಆಡೋಣ ಬಾ. ಡಿಟೆಕ್ಟಿವ್ ಸರ್. ಸರ್ ಡಿಟೆಕ್ಟಿವ್ ಎಲ್ಲ ಒಂದು ಕಾಮಿಡಿ ಪೀಸು ಬ್ರೋ, ಆದ್ರೆ ನೀವೇನು ಹೀರೋ ತರ ಫೀಲ್ ಮಾಡ್ತಿದ್ರಲ್ಲ. ತಪ್ಪು ಮಾಡ್ತಿದ್ದೀರಾ ಬ್ರೋ. ನಿಮ್ ಗರ್ಲ್ ಫ್ರೆಂಡ್ ಬರ್ಡೇಗೆ ಅಂತ ಕರ್ಕ ಬಂದ್ಬಿಟ್ಟು ಈ ಹುಡುಗಿ ಮೇಲೆ ಕಣ್ಣು ಹಾಕೋದು ತಪ್ಪು ಬ್ರೋ. ಬ್ರೋ ಅಲ್ಲಿ ನನ್ನ ಗರ್ಲ್ ಫ್ರೆಂಡ್ ಬೇರೆಯವ್ರ ಜೊತೆ ಎಂಜಾಯ್ ಮಾಡ್ತಿದ್ದಾಳೆ ಬ್ರೋ. ಇದು ನಿಮ್ ಪಾರ್ಟಿ, ನೀವೇನಾದ್ರೂ ಮಾಡ್ಕೊಳ್ಳಿ. ನಾನು ಈ ಹುಡುಗಿನ ಕರ್ಕೊಂಡು ಆಚೆ ಹೋಗ್ತೀನಿ. ಬ್ರೋ ಇವಾಗ ನಿನ್ ಕಣ್ ಮುಂದೆನೆ ಅವಳಿಗೆ ಮುತ್ತು ಕೊಡ್ತೀನಿ. ಬಾ. ಏಯ್ ಹೇಳೋದನ್ನ ಕೇಳಲ್ವೇನೋ ನೀನು? ನೀವು ಬನ್ನಿ ಮೇಡಮ್, ನಾವು ಹೋಗೋಣ. ರಾಕೇಶ್, ರಾಕೇಶ್, ರಾಕೇಶ್ ಪ್ಲೀಸ್ ಎದ್ದೇಳು. ರಾಕೇಶ್, ರಾಕೇಶ್, ರಾಕೇಶ್ ಎದ್ದೇಳು. ರಾಕೇಶ್, ಇದೇನ್ ಸರ್ ಹೊಸ ಟ್ವಿಸ್ಟ್? ರಾಕೇಶನ್ ಕೊಲೆ ಮಾಡಿದ್ದು ಈ ಡಿಟೆಕ್ಟಿವಾ? ಏನದು? ನಾವು ಕೊಲೆ ಮಾಡಿದ್ವಾ? ಚೆನ್ನಾಗಿದೆ ಕತೆ, ಕೇಳೋದಕ್ಕೂ ಚೆನ್ನಾಗಿದೆ, ಹೇಳೋದಕ್ಕೂ ಚೆನ್ನಾಗಿದೆ. ಹೌದು, ಏನೋ ಮಾತಾಡ್ತಿದ್ದಾರೆ ಇವರು. ಅವತ್ ನಡೆದಿದ್ದ ಆ ಘಟನೆಯಲ್ಲಿ ರಾಕೇಶ್ನ ಸಾಯಿಸಿದ್ದು ಇವರಿಬ್ರೆ. ಇಷ್ಟೇ ಕಣಯ್ಯ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ನಡೆದಿದ್ದ ಕತೆನೇ ಇಷ್ಟು. ಈ ಕೇಸ್ನ ಎಷ್ಟು ಬೇಗ ಸಾಲ್ವ್ ಮಾಡ್ಬಿಡ್ರಿ ಸರ್ ನೀವು. ಸೂಪರ್ ಸರ್ ನೀವು. ಹೆಂಗೆ ಸರ್? ಏನೋ ಮಾತಾಡ್ತಿದ್ದಾರೆ ಇವರು. ಸಿಂಪಲ್, CCTV ಫುಟೇಜ್ ಇದೆ, ಇವರೆಲ್ಲರನ್ನೂ ನೋಡ್ಕೋ. ಓಕೆ ಸರ್. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಇವನೇನ್ ಸರ್ ನಿಮ್ಮನ್ನೇ ಸಿಗಾಸ್ತಾವನೆ? ನಾನ್ ಮಾತ್ರ ಅಲ್ಲ, ನಿನ್ನೂ ಸೇರಿಸಿ. ನೈಟ್ ಮರ್ಡರ್ ಮಾಡ್ಬಿಟ್ಟು ಬೆಳಗ್ಗೆ ಏನೂ ಗೊತ್ತಿಲ್ಲದಿರೋ ತರ ಒಳಗಡೆ ಬಂದಿದಿರಲ್ಲೋ, ಏನ್ರೋ ಇದು? ನಾನ್ ಮಾಡಿಲ್ಲ ಮಲ್ಲಿಕ್ ಸಾರ್. ಈ ಇನ್ಸ್ಪೆಕ್ಟರ್ಗೂ ನನಗೂ ಯಾವ್ದೋ ಒಂದು ಹಳೆ ಸೇಡಿದೆ. ನಾವಲ್ಲಿ ಹೋಗಿದ್ದೇನೋ ನಿಜ, ಅಲ್ಲಿ ಗಲಾಟೆ ಏನೋ ನಡೀತು. ಕೋಪದಲ್ಲಿ ನಾನು ಅವನು ತಳ್ಬಿಟ್ಟೆ. ರಾಕೇಶ್ ಕೆಳಗಡೆ ಬಿದ್ಬಿಟ್ಟ. ಆಮೇಲೆ ನಾನು ಹುಡುಗಿನ ಕರ್ಕೊಂಡು ಅಲ್ಲಿಂದ ಆಚೆ ಬಂದ್ಬಿಟ್ಟೆ. ನಿಮ್ಮ ಮೂತಿ ನೋಡಿದ್ರೆ ನೀವು ಹೇಳೋದೆಲ್ಲ ನಿಜ ಅಂತಾನೆ ಅನ್ನಿಸ್ತಿದೆ, ಆದ್ರೆ ಯಾರನ್ನೂ ಕೂಡ ನಂಬೋ ರೀತಿಲಿಲ್ಲ. ನಾನು ಹೇಳೋದ್ ನಂಬಿ ಮಲ್ಲಿಕ್ ಸಾರ್. ಈ ಮರ್ಡರ್ಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹೋಗೋಣ ಬಾರೋ, ಇಲ್ಲೇ ಇದ್ರೆ ಆ ಇನ್ಸ್ಪೆಕ್ಟರ್ ನಮ್ಮನ್ನ ತಗ್ಲಾಕ್ಬಿಡ್ತಾನೆ. ನನ್ನನ್ನಲ್ಲ, ಇವ್ರನ್ನ ತಗ್ಲಾಕಕ್ ನೋಡ್ತಿರೋದು. ಆದ್ರೂನು ನೀವೇನಕ್ ಪಬ್ಗೆ ಹೋಗಿದ್ರಿ? ಇವಾಗ ಈ ಫಾರ್ಮ್ ಹೌಸ್ಗೆ ಏನಕ್ಕೆ ಬಂದ್ರಿ? ಆ ಪಬ್ಬಲ್ಲಿ ಡ್ರಗ್ಸ್ ಇದೆ ಅಂತ ನಂಗೆ ಫೋನ್ ಕಾಲ್ ಬಂದಿತ್ತು. ಹಲೋ, ಯಾರು? ಹಲೋ ರಾಘವ, ಹೇಗಿದ್ಯಾ? ಯಾರು ನೀವು? ನಾನ್ ಯಾರು ಅಂತ ನೀನ್ ತಿಳ್ಕೊಳ್ಳೋದು ಬೇಡ. ಡ್ರಗ್ಸ್ ಮಾಫಿಯಾ ಬಗ್ಗೆ ವಿಚಾರಿಸ್ತಿದ್ಯಾ ಅಲ್ವಾ? ದೊಡ್ಡ ಕೇಸ್ ಹಿಡಿದು ದೊಡ್ಡ ಡಿಟೆಕ್ಟಿವ್ ಆಗ್ಬೇಕು ಅಂತ ಅನ್ಕೊಂತಿದ್ಯಾ ತಾನೇ? ನಾನು ನಿಂಗೊಂದು ಲೊಕೇಶನ್ ಕಳಿಸ್ತೀನಿ, ಮೊದ್ಲಲ್ಲಿಗೆ ಹೋಗು. ಹಲೋ ಹಲೋ ಹಲೋ, ಶಿಟ್,
ಯಾವ ನಂಬರ್ ಅಂತ ತೋರ್ಸು. ನಂಬರ್ ತೋರ್ಸವ್ರಿಗೆ. ಇಲ್ಲಿದೆ ನೋಡು. ಅದಲ್ಲ, ಈ ನಂಬರ್. ಸರ್ ನನಗೂ ಕೂಡ ಕಾಲ್ ಬಂದಿತ್ತು. ಹಲೋ ಶ್ವೇತಾ ಮೇಡಮ್, ನಾನು ವಾಟ್ಸಪ್ ಅಲ್ಲಿ ನಿಮ್ಗೊಂದು ಫೋಟೋ ಕಳಿಸ್ತೀನಿ. ಅವನ ಹತ್ರ ಡ್ರಗ್ಸ್ ಇದೆ. ಪೊಲೀಸ್ ಹಿಡಿಯೋದಕ್ಕೂ ಮುಂಚೆ ನೀವು ಹೋಗಿ ಹಿಡ್ಕೊಳ್ಳಿ ಅವನ್ನ. ಹಲೋ ಹಲೋ, ಯಾರು ನೀವು? ಹಲೋ, ಯಾರಿರ್ಬೋದು? ಬುಜಿ. ಹಲೋ ಬುಜಿ, ನಾನು ನಿನ್ಗೊಂದು ಲೊಕೇಶನ್ ಕಳಿಸಿದ್ದೀನಿ, ನೀನು ಸ್ವಲ್ಪ ಬೇಗನೆ ಬಾ. ಇಬ್ರಿಗೂ ಒಂದೇ ನಂಬರಿಂದ ಫೋನ್ ಬಂದಿದ್ಯಾ? ನನಗೆ ಒಂದೂ ಅರ್ಥ ಆಗ್ತಿಲ್ವಲ್ಲ. ಒಂದ್ಸತಿ ನಿಮ್ಮ ಫೋನ್ನ ತೋರಿಸಿ. ಕೊಡಿ ಬಾಸ್. ಕೊಡ ಇಲ್ಲಿ. ನೀವು ನಿಮ್ಮ ಫೋನ್ ಕೊಡಿ ಇಲ್ಲಿ. ಮತ್ತೆ ಫಾರ್ಮ್ ಹೌಸ್ಗೆ ಏನಕ್ಕೆ ಬಂದ್ರಿ? ಪಬ್ಬಿಗೆ ಬಂದ್ಮೇಲೆ ಇನ್ನೊಂದು ಕಾಲ್ ಕೂಡ ಬಂತು ನನ್ಗೆ. ನನಗೆ ಕೂಡ ಕಾಲ್ ಬಂದಿತ್ತು. ಇಬ್ರಿಗೂನಾ? ಮಲ್ಲಿಕ್ ಸರ್, ನನ್ನ ಫೋನಲ್ಲಿ ಆ ಕಾಲ್ ಬಂದಿರೋ ಟೈಮ್ ಇದೆ ನೋಡಿ ಮಲ್ಲಿಕ್ ಸರ್. ಸರ್ ನನ್ನ ಫೋನಲ್ಲೂ ನೋಡಿ. ಕಾಲ್ ಬಂದ್ರೆ ಹೋಗ್ಬಿಡ್ತೀರಾ? ಭಯ ಅನ್ನೋದಿಲ್ವಾ? ಇವಾಗ ನೋಡ್ರಿ ಏನಾಯ್ತು ಅಂತ. ಮರ್ಡರ್ ಕೇಸಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ. ಹೌದು ಸರ್. ಇದೇನ್ ಸರ್, ಸರ್? ಕಾಲೇಜ್ ಡೇಸ್ ಅಲ್ಲಿ ಕಾಲೇಜ್ ಪ್ರಾಜೆಕ್ಟ್ಗೋಸ್ಕರ ಒಂದು ಡ್ರಗ್ ಕೇಸಲ್ಲಿ ನಾನು ತುಂಬಾನೇ ರಿಸರ್ಚ್ ಮಾಡಿದ್ದೆ. ಅದರಲ್ಲಿ MLA ಅವ್ರಿಗೆ ಲಿಂಕ್ ಇದೆ ಅಂತಾನೂ ಗೊತ್ತಾಯ್ತು. ಹೌದು ಸರ್, ನಾನು ಕೂಡ ದೊಡ್ಡ ಕೇಸ್ನ ಸಾಲ್ವ್ ಮಾಡಿ ಫೇಮಸ್ ಆಗಿರೋ ಡಿಟೆಕ್ಟಿವ್ ಸರ್. ನನ್ನ ರಿಸರ್ಚ್ ಅಲ್ಲಿ ಗೊತ್ತಾಗಿದ್ದೇನು ಅಂದ್ರೆ MLAಗೆ ಈ ಡ್ರಗ್ಸ್ ಕೇಸ್ ಅಲ್ಲಿ ಸಂಬಂಧ ಇದೆ. ಒಳ್ಳೆ ಕತೆ ಆಯ್ತಲ್ಲ. ಇಬ್ರು ಒಂದೇ ರಿಸರ್ಚ್ ಮಾಡ್ತಿದ್ದೀರಾ. ಅದರಿಂದಾನೆ ಅವತ್ತು ಪಬ್ಬಲ್ಲಿ ರಾಕೇಶ್ ಡ್ರಗ್ಸ್ನ ಬಗ್ಗೆ ವಂಶಿ ಹತ್ರ ಹೇಳಿದ್ದು ನಾನು ಕೇಳಿಸ್ಕೊಂಡೆ. ನಾನು ಕೂಡ ಕೇಳ್ದೆ. ನೀವು ಮಾಡಿದ್ರಾ? ಸರ್. ಏ ಮಲ್ಲಿಕ್, ಎಲ್ಲ ಓಕೆನಾ? ಏನು Okay, ಪ್ರಾಬ್ಲಮ್ sir. ಇಲ್ಲ ತಾನೆ? ಇಂಪಾರ್ಟೆಂಟ್ ಕೆಲಸ ಇದೆ, ಮತ್ತೆ ಬರ್ತೀನಿ. ಹುಷಾರಾಗಿ ನೋಡ್ಕೋ. ಸರಿ ಸರಿ ಸರ್. ಬ್ರೋ, ನಿಮ್ ಸರ್ಗೇನಾದ್ರು ಪ್ರಾಬ್ಲಮ್? ಏಯ್, ಅದೇ ಪದೇ ಪದೇ ಹೋಗ್ತಿದ್ದಾನಲ್ಲ, ಅದಕ್ಕೆ ಮುಚ್ಚು ಬಾಯ್ನ. ಬಂತು. ಅವತ್ತು ಫಾರ್ಮ್ ಹೌಸಲ್ಲಿ ರಾಕೇಶು, ವೇದ್ವಿಕಾ, ವಂಶಿ, ರೇಣುಕಾ ಅನ್ನ ಬಿಟ್ರೆ ನೀವುಗಳು ಕೂಡ ಇದ್ರಾ? ಹೌದು ಮಲ್ಲಿಕ್ ಸರ್. ಆಮೇಲೆ ಈ ವಂಶಿ ರೇಣು ಎಲ್ಲ ಎಲ್ಲೋದ್ರು? ಹೌದು, ಅವ್ರ ಎಲ್ಲಿ? ನನಗೂ ಕೂಡ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಾ ಇದೆ ಸರ್. ನನ್ನೊಂದು ಅರ್ಧ ಗಂಟೆ ನೀವು ಬಿಟ್ಟು ನೋಡಿ. ಎಲ್ಲೇ ಇದ್ರೂನು ಅವ್ರನ್ನ ಹುಡುಕಿ ನಾನ್ ನೀವು ಒಬ್ರೇ ಅಲ್ಲ, ಕರ್ಕೊಂಡು ನಾನು ಇದೀನಿ ಸಾಲ್ವ್ ಮಾಡೋದಕ್ಕೆ. ಐ ಆಮ್ ದಿ ಇಂಪಾರ್ಟೆಂಟ್ ಪರ್ಸನ್. ಏಯ್ ಬಾಸ್, ನಾನೋ ನೀನೋ? ನಾನೇ. ಸಾರಿ, ನೀವೇ. ಸರಿ ಆಯ್ತು ಬಿಡಿ. ಹಾಗಾದ್ರೆ ಬಾಯಿ ಹಾ, ಮುಚ್ಚು. ಅಷ್ಟೇ. ನೋಡು. ನಿಮ್ಮಿಬ್ರನ್ನ ಹೊರಗಡೆ ಬಿಡ್ಬೇಕಾ? ಯಾ. ನಾನೇನ್ ಹುಚ್ಚ ನನ್ ಮಗನಾ? ಇನ್ಸ್ಪೆಕ್ಟರ್ ಸುಟ್ಟೆ ಸಾಯಿಸ್ಬಿಡ್ತಾರೆ. ಮಲ್ಲಿಕ್ ಸರ್, ನಿಮ್ ಮನ್ಸು ತುಂಬಾ ದೊಡ್ಡದು ಮಲ್ಲಿಕ್ ಸರ್. ನನ್ನ ಪ್ರಾಣ ಈಗ ಅಪಾಯದಲ್ಲಿದೆ ಮಲ್ಲಿಕ್ ಸರ್. ಅವ್ನ ಎಲ್ಲಿದ್ರು ನಾನು ಅವನ್ನ ಕಂಡಿಡಿತೀನಿ ಸರ್. ಬೇಕಾದ್ರೆ ಹುಡುಗಿನ ಇಟ್ಕೊಳ್ಳಿ. ಥೈ, ಆ ಹುಡುಗಿನ ಹಿಡ್ಕೊಳ್ಳೋದ? ಸರ್, ಏನ್ ಮಾತಾಡ್ತಿದ್ದೀರಾ ಸರ್? ಆಗ್ಲೇ ಪ್ರಾಣ ಹೋಗೋ ತರ ಆಗ್ತಿದೆ. ಈ ಟೈಮಲ್ಲಿ ನಿಮ್ಗೆ ಕಾಮಿಡಿ ಬೇಕಾ? ಮಲ್ಲಿಕ್ ಸರ್, ಯೋಚನೆ ಮಾಡದೆ ಹೋಗಿ ಸರ್. ಮಲ್ಲಿಕ್ ಸರ್. ಕರೆಕ್ಟಾಗಿ ಅರ್ಧ ಗಂಟೆ. ಹಾ ಸರ್, ಇವ್ರು ಮತ್ತೆ ವಾಪಸ್ ಬರ್ತಾರಂತ ಏನ್ ಗ್ಯಾರಂಟಿ? ಬರ್ತೀನಿ, ಖಂಡಿತ ಬರ್ತೀನಿ. ಹಾ, ನೀನೇನ್ ನನ್ ಗಂಡನಾ ನನ್ಗೋಸ್ಕರ ವಾಪಸ್ ಬರಕ್ಕೆ? ಸರ್, ಅವ್ನು ಹೋದ್ರೆ ವಾಪಸ್ ಬರಲ್ಲ, ನೋ ಡೌಟ್. ಖಂಡಿತ ಬಂದ್ಬಿಡ್ತೀನಿ ಮಲ್ಲಿಕ್ ಸರ್, ಬಿಲೀವ್ ಮೀ. ಸರಿ, ನಾನು ಜೊತೆಗ್ ಬರ್ತೀನಿ ಬಾ. ಹಂಗ ನಾನು? ನೀನು ಬಂದ್ ಸಾಯಿ. ಪಕ್ಕ? ಏ ಬಾರ. ನಡಿ. ನೀವು ಬರ್ತೀರಾ? ಚಪ್ಲಿ ಕಿತ್ತೋಗುತ್ತೆ, ಸುಮ್ನೆ ಹೋಗೋ. ಓಕೆ, ಈ ತರ ಜೋಕ್ಸ್ಗಳು ನಂಗೆ ತುಂಬಾ ಇಷ್ಟ. ಮಲ್ಲಿಕ್ ಸರ್, ಇವನೇ ವಂಶಿ. ನೀನೇ ವಂಶಿನಾ? ಎಸ್ ಸರ್. ಹೇಳೋ, ನಿನ್ ಗರ್ಲ್ ಫ್ರೆಂಡ್ ಎಲ್ಲಿ? ಸರ್ ಬರ್ತಿದ್ದಾಳೆ ಸರ್. ಲೇ, ನಿನ್ನೆ ನೈಟು ಇದೇ ಫಾರ್ಮ್ ಹೌಸಲ್ಲಿ ಪಾರ್ಟಿ ಮಾಡ್ಬಿಟ್ಟು ಇವಾಗ ಕಿಟಕಿಯಿಂದ ಇಣಿಕಿ ನೋಡ್ತಾ ಇದ್ಯಾ? ನಿನ್ ರಾಜೇಶ್ನ ಏನೋ ಮಾಡ್ದೆ? ಸರ್, ನಿಮಗೂ ರಾಕೇಶ್ಗೂ ಜಗಳ ಆದಮೇಲೆ ಏನೂ ಆಗಿಲ್ಲ ಸರ್. ಆವಾಗಲೇ ನನಗೆ ಇನ್ನೊಂದು ಗರ್ಲ್ ಫ್ರೆಂಡಿಂದ ಕಾಲ್ ಬಂತು ಸರ್. ಅದೇ ಹೋಗ್ಬಿಟ್ಟಲ್ಲ, ತಿರ್ಗಾ ಏನಕ್ಕೆ ಇಲ್ಲಿಗೆ ಬಂದೆ? ಸರ್, ನನಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂತು ಸರ್. ಫಾರ್ಮ್ ಹೌಸ್ಗೆ ಬರಲಿಲ್ಲ ಅಂದರೆ ನನ್ನ ಸಾಯಿಸ್ತೀನಿ ಅಂತ ಬೆದರಿಸಿದ್ರು ಸರ್. ಮಲ್ಲಿಕ್ ಸರ್, ನನಗ್ ಬಂದಿರೋ ಫೋನ್ ಕಾಲ್ ನಂಬರು ಇವನಿಗೆ ಬಂದಿರೋದು ಎಲ್ಲ ಒಂದೇನಾ ಅಂತ ಚೆಕ್ ಮಾಡಿ ಸರ್. ಎಲ್ಲಿ ನಿನ್ ಫೋನ್ ತೋರ್ಸು. ಇಲ್ಲಿ ನೋಡಿ ಸರ್. ನಂಬರ್ ಹೇಳಿ ಬ್ರೋ. ಇಲ್ಲಿ ನೋಡಿ, ಇನ್ಸ್ಪೆಕ್ಟರ್ ಇವರಿಬ್ರೆ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇದಾರೆ. ಅವತ್ತು ಏನ್ ನಡೀತು ಅಂತ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹೇಳಿ, ನಿಜ ಹೇಳ್ಬಿಡಿ. ನಿಜ ಹೇಳಿದ್ರೆ ನಾನು ನಿಮ್ನೆಲ್ಲರನ್ನೂ ಕಾಪಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಯಾರಾದ್ರೂ ಹೇಳಿ. ಮಲ್ಲಿಕ್ ಸರ್, ಪ್ಲೀಸ್ ನೀವೇ ನನ್ನ ಸೇವ್ ಮಾಡ್ಬೇಕು ಮಲ್ಲಿಕ್ ಸರ್. ಅವತ್ ನೈಟಲ್ಲಿ ಪಾರ್ಟಿ ಎಲ್ಲ ಮುಗಿದ್ಮೇಲೆ ನಾನು ಅಲ್ಲೇ ತಲೆ ಸುತ್ತ ಬಿದ್ದೋಗ್ಬಿಟ್ಟೆ. ಸಡನ್ನಾಗಿ ನನಗೊಂದು ಸೌಂಡ್ ಕೇಳಿಸಿದ್ಮೇಲೆ ನಾನು ಅವಾಗ ಆಚೆ ಬಂದು ನೋಡಿದೆ. ಇದೇ ನಡೆದಿತ್ತು. ಈಗ ನಡೆದಿರೋ ವಿಷಯದಿಂದೆ ಆ ಇನ್ಸ್ಪೆಕ್ಟರ್ನ್ ಬಿಟ್ಟು ಇನ್ನೂ ಯಾರೋ ಇದ್ದಾರೆ ಅನ್ಸುತ್ತೆ. ಹೌ ಬಾಸ್? ಯಾಕಂದ್ರೆ ನಮ್ಮನ್ನೆಲ್ಲಾನು ಅರೆಸ್ಟ್ ಮಾಡಾಯ್ತು, ಆದ್ರೆ ಯಾರನ್ನೂ ಸ್ಟೇಷನ್ ಕರ್ಕೊಂಡು ಹೋಗಿಲ್ಲ.
ಸರಿ ಸರಿ. ನಮಗ್ ಬಂದಿರೋ ಅದೇ ಫೋನ್ ಕಾಲ್ ನಂಬರ್ ಇನ್ಸ್ಪೆಕ್ಟರ್ಗೂ ಬಂದಿದ್ಯಾ ಅಂತ ನಾವೊಂದ್ಸರಿ ವೆರಿಫೈ ಮಾಡ್ಕೋಬೇಕು. ನಮ್ ಸರ್ ಅಂತೂ ಇಲ್ವಲ್ಲ. ಅವ್ನ್ ಫೋನ್ ಇಲ್ಲೇ ಇದೆಯಲ್ಲ. ಅದನ್ನು ಎತ್ಬಿಟ್ಟೇನೋ ನೀನು. ಬಿಗ್ ಪಾಕೆಟಿಂಗ್ ನೋಡು. ಬಾಸ್. ವೆರಿಫೈ ಮಾಡು. ಒಂದ್ ನಿಮಿಷ ನಿಮ್ ಫೋನ್ ಕೊಡಿ ಇಲ್ಲಿ. ವೆರಿಫೈ ಮಾಡು. ಇದೇನಾ ನಂಬರ್ ನೋಡು. ಬಾಸ್ ಸೇಮ್ ನಂಬರ್. ವಾಟ್ಸಪ್ ಓಪನ್ ಮಾಡಿ ನೋಡು. ಹಿಡ್ಕೊಳ್ಳಿ. ಬಾಸ್ ಪೂರ್ತಿ ನಮ್ ಚಾಟಿಂಗ್ ಎಲ್ಲ ಇಲ್ಲೇ ಇದೆ ಬಾಸ್. ಪ್ಲೇ ದ ರೆಕಾರ್ಡ್ ಮೆಸೇಜಸ್. ನೋಡಿದ್ರ ಬಾಸ್, ನಮ್ನೆಲ್ಲ ಎನ್ಕೌಂಟರ್ ಮಾಡೋದು ರೆಡಿಯಾಗಿ ಹೋಗಿದ್ದೀನಿ ಇವನು. ಇವಾಗೆಲ್ಲ ನಾವು ತುಂಬಾ ಹುಷಾರಾಗಿರ್ಬೇಕು. ನಿಮ್ಗೆ ಇನ್ನೊಂದು ಗೊತ್ತಾ ಬಾಸ್, ನನಗೆ ಅರ್ಥ ಆಗಿದ್ದು ಏನಂದ್ರೆ ಇವ್ ನಿಜವಾಗ್ಲೂ ಇವ್ರ ಹೆಂಡತಿಗೆ ಎದುರ್ತಾನೆ ಬಾಸ್. ಅವ್ನ್ ಪಾಸ್ವರ್ಡ್ ಕೂಡ ಇಟ್ಟಿದ್ದಾನೆ ಫೋನ್ಗೆ. ಅರ್ಥ ಆಯ್ತಾ ಮಲ್ಲಿಕ್? ಗೆಟ್ ರೆಡಿ ಫಾರ್ ಯುವರ್ ಪ್ರಮೋಷನ್. ಬಂದವನೇ ಇವನ್ ಬರ್ತಿದ್ದಾನೆ ಹೋಗ್ತಿದ್ದಾನೆ. ಶುಗರ್ ಪೇಷಂಟ್ ಅನ್ಸುತ್ತೆ. ಓ ಬ್ಯಾಗ್ ಐ ಸರಿ. ಮಲ್ಲಿಕ್, ಆ ಬ್ಯಾಗ್ ಸರ್. ತಗೊಂಡು ಹೋಗು. ಏನ್ ಸರ್ ಇದೆಲ್ಲ? ದುಡ್ಡು ಇಸ್ಕೊಂಡು ಇವ್ರನ್ನೆಲ್ಲ ಕೇಸ್ ಒಳಗಡೆ ಸಿಗಾಕ್ಸೋದಕ್ ನೋಡ್ತಿದ್ದೀರಾ? ಮ್ಯಾಟ್ರ್ ಏನಂತ ಹೇಳಿ, ಇಲ್ಲಾಂದ್ರೆ SP ಆಫೀಸಿಗೆ ಫೋನ್ ಮಾಡ್ಬೇಕಾಗತ್ತೆ. ಆಹಾ, ಮಾತಲ್ಲಿ ಹೇಳಿದ್ರೆ ನೀನ್ ಕೇಳಲ್ಲ ಕಣೋ. ಸರ್ ಮೇಲೆ ಸರ್. ಏಯ್, ಇವ್ರು ಯಾರು ಕಾಂಪೌಂಡ್ ದಾಟಬಾರ್ದು. ಏಯ್, CI ಕೂಡ ಕಾಂಪೌಂಡ್ ದಾಟಬಾರ್ದು. ಹೋಗಿ ಅವರನ್ನ ಬರೋಕೆ. ಆಯ್ತು ಸರ್. ಸರ್, ದೊಡ್ಡ ಸಾರ್ ಬಂದು ನಿಮ್ಮನ್ನ ಕರೀತಿದ್ದಾರೆ. ಯಾವನೋ ದೊಡ್ಡ ಸಾರು? ಯಾರೋ ಸರ್ ದೊಡ್ಡ ಸಾರು. ಮತ್ತೆ ಈ ದೊಡ್ಡ ಸಾರಿ ಯಾರು? ಯಾರು ಬೇಕು ಅವರೇ ಬರ್ತಿದಾರೆ. ನಡೀರಿ ನಡೀರಿ ಹೋಗೋಣ. ಈ ದೊಡ್ಡ ಹೋಗೋಣ ಸಾರಿ ಬಾ. ನೋಡೋಣ. ಹೊರಡೋಣ. ಕಾನ್ಸ್ಟೇಬಲ್ ಸರ್, ಇವರೆಲ್ಲರನ್ನು ಅರೆಸ್ಟ್ ಮಾಡಿ. ನಮ್ಮನ್ನ arrest ಮಾಡ್ಬೇಕು? ಸರ್, ರಾಕೇಶ್ ಸಾವ್ಗೆ ಕಾರಣ ಆಗಿರೋನ್ ಹಿಡಿಬೇಕು ತಾನೆ? ಅದನ್ನೇ ತಾನೆ ಮಾಡ್ತಾ ಇದ್ದೀನಿ. ನೀವು ಹೇಳ್ದಂಗೆ ಟೈಮ್ ನೋಡ್ಕೊಂಡು ಅವರಿಬ್ಬರನ್ನು ಲಾಕ್ ಮಾಡಿದ್ದೀನಿ. FIR ಇಲ್ಲ. ಇನ್ವೆಸ್ಟಿಗೇಷನ್ಗೋಸ್ಕರ ಅವರಿಬ್ಬರನ್ನು ಅಲ್ಲೇ ಇಟ್ಟಿದ್ದೀನಿ. ಗೇಟ್ ಹತ್ರ ಫೇಕ್ ಜರ್ನಲಿಸ್ಟ್ ಇಟ್ಟಿದ್ದೀನಿ. ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ನಾಳೆ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿನಗೆ ಕೆಲಸ ಹೇಳಿದ್ರೆ ಆರಾಮಾಗಿರ್ಬೋದು. ತಗೋ you. ಭಾಷಾ, ನೀನ್ ಕೇಳಿದ ದುಡ್ಡು ಇದ್ರಲ್ಲಿದೆ. ಓಕೆ. ಏಯ್, ಕಿತ್ತೋದ್ ನನ್ನ ಮಗನೇ, ನನ್ನ ಕೈಯಿಂದ ಇವತ್ತು ಸಾಯ್ತ್ಯ ಕಣ ನೀನು. ಏನ್ ಸರ್ ಸಡನ್ ಮೀಟಿಂಗ್? ಎನ್ಕೌಂಟರ್ ಮಾಡಬೇಕು. ನಂಬರ್ ತಲೆಗೆ 10 ಲಕ್ಷ. ನಿಮ್ ಮಾತನ್ನ ನಾನು ಯಾವತ್ತು Okay, okay. ಮೀರಲ್ಲ. ಥ್ಯಾಂಕ್ ಯು ಪ್ರತಾಪ್. Love you. ಥ್ಯಾಂಕ್ ಯು. ಪಕ್ಕಾ ಪ್ಲಾನು. ನಿನಗೆ ಯೂನಿಫಾರ್ಮ್ ಕೊಟ್ಟಿರೋದು ಜನಗಳಿಗೆ ಸೇವೆ ಮಾಡೋಕೆ, ನಾಯಕರು ಹೇಳಿದ್ದನ್ನ ಮಾಡೋದಕ್ಕಲ್ಲ. ಅದೇನಿಲ್ಲ ಅಣ್ಣ, ಎಲ್ಲ ಓಕೆ. ಡ್ಯಾಡಿ, ನಿಮ್ ಹತ್ರ ನಾನೊಂದು ವಿಷಯ ಹೇಳ್ಬೇಕು. ಬಾಮ ಕೂತ್ಕೋ. ಡ್ಯಾಡಿ, ಅದು ಹೇಳಮ್ಮ. ನಾನೊಂದು ಹುಡುಗನ ಲವ್ ಮಾಡ್ತಿದ್ದೀನಿ ಡ್ಯಾಡಿ. ಅದೇ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ರಾಕೇಶ್. ಏನೋ ಆ ಮಿಡಲ್ ಕ್ಲಾಸ್ ಅವನ್ನ ಲವ್ ಮಾಡ್ತಿದ್ಯಾ? ಹಾಲ್ ಮಾರ್ದೆ, ಹೂ ಮಾರ್ದೆ, ಕಷ್ಟಪಟ್ಟಿದ್ದೀನಿ, ಮಾಡಬಾರ್ದು ಕೆಲಸ ಮಾಡಿ ಬೆವರು ಸುರಿಸಿದ್ದೀನಿ. ಈ ಜಾಗದಲ್ಲಿ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ನಿನಗೆ ಅರ್ಥ ಆಗ್ತಿದ್ಯಾ? ಅಪ್ಪ, ನಾನು ಹೇಳಿದನ್ನ ಒಂದ್ಸಲ ಕೇಳಿ ಅಪ್ಪ. ನಾನ್ ಕೇಳಲ್ಲ. ಅದಲ್ಲಪ್ಪ, ರಾಕೇಶ್ ತುಂಬಾನೇ ಒಳ್ಳೆ ಹುಡುಗ ಅಪ್ಪ. ನಾನ್ ಕೇಳಲ್ಲ, ಹೋಗು. ಅದೇನಂದ್ರೆ-
ಲೇ ನೀನು ನಿಮ್ಮ ಅಕ್ಕನ ತರ ಲವ್ ಗಿವ್ ಅನ್ಕೊಂಡು ತಿರ್ಗಾಡ್ಬೇಡ. ಅಪ್ಪ ನಾನ್ ನಿನ್ ಮಗ ಅಪ್ಪ. ನಿಜವಾಗ್ಲೂ ನೀನು ಹಾಕ್ತಿರೋ ಕಣ್ಣೀರಿಗೆ ವ್ಯಾಲ್ಯೂ ಇಲ್ಲ, ಅದು ನಿನಗೆ ಗೊತ್ತಿದೆ. ನಿಜವಾಗ್ಲೂ ನೀನು ರಾಕೇಶ್ನ ಪ್ರೀತಿ ಮಾಡ್ತಿದ್ರೆ ಹೇಗೋ ಮಾಡಿ ನಿಮ್ಮಪ್ಪನ ಒಪ್ಪಿಸ್ತಿದ್ದೆ. ರಾಕೇಶ್ ಸತ್ತಿದ್ದು ಕೇವಲ ನಿನ್ನಿಂದಾನೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವನ್ನ ಪ್ರೀತಿಸ್ತಾ ಇದ್ದೆ. ಅದ್ ಹೇಗೆ ನನ್ನ ಪ್ರಾಣನ ನಾನು ಹೇಗೆ ಕೊಲ್ತೀನಿ ಸರ್? ಚರಿತ್ರೆಯಲ್ಲಿ ನಡೆದಿರೋ ಪ್ರೇಮ ಕಾವ್ಯ ಏನಲ್ಲ ನಿಮ್ದು, ಆದ್ರೆ ಅದನ್ನೇ ನಿಜವಾದ ಪ್ರೀತಿ ಅಂತ ಬದುಕ್ತಿದ್ದೀರಾ ನೀವು. 25 ಇಯರ್ಸ್ ನನ್ನನ್ನು ಸಾಕಿ ಸಲ್ಗಿದ್ ನನ್ನ ಅಪ್ಪನ್ನೇ ಬಿಟ್ಬಿಟ್ಟು ಇವನ್ನ ನಂಬಿ ನಾನಿಲ್ಲಿಗೆ ಬಂದೆ. ಒಳ್ಳೆಯವನು ಅಂತ ಅಲ್ವಾ ಸರ್? ನಾನು ಹೇಳೋದನ್ನ ಯಾರೂ ಕೇಳಲ್ಲ, ಅಷ್ಟೇ ಯಾಕೆ ಅವನು ಕೂಡ. ಚಿಕ್ಕ ಹುಡುಗಿ, ನಿನಗೆ ಹೇಳಿ ಏನ್ ಪ್ರಯೋಜನ? ಅವನು ನನ್ನ ಮಗಳನ್ನ ಬಳಸ್ಕೊಂಡು ನನ್ನ ಆಸ್ತಿನ ಹೊಡಿಬೇಕು ಅಂತ ನೋಡ್ದ, ಅದಕ್ಕೆ ಅವನ್ನ ಸಾಯಿಸು ಅಂದೆ. ಅಂದ್ಮೇಲೆ ನಿನ್ ಮಗಳನ್ನ ನೀನ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಇಲ್ಲಿ ನಡೆದಿರೋದು ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಫಾರೆನ್ಸಿಕ್ ಆಫೀಸರ್ ಸಾಯಿ, ಡಿಟೆಕ್ಟಿವ್ ರಾಘವ, ಪಬ್ಬಲ್ಲಿರೋ ಫುಟೇಜ್, ಫಾರ್ಮ್ ಹೌಸಲ್ಲಿರೋ ಫುಟೇಜ್, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ನಿಮ್ಮೆಲ್ಲರೂ ನಿಜವಾದ ಸ್ವರೂಪ ಗೊತ್ತಾಯ್ತು. ಏಯ್ ನಾನು ಯಾರು ಗೊತ್ತಾ? ನೀನ್ ಯಾರು ಅಂತ ಗೊತ್ತು, ನೀನ್ ಏನ್ ಮಾಡ್ತೀಯ ಅಂತಾನು ಗೊತ್ತು. ಜಾಸ್ತಿ ಮಾತಾಡಿದ್ರೆ ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ. ಕಾನ್ಸ್ಟೇಬಲ್ ಸರ್, ಇವರೆಲ್ಲರೂ ಅರೆಸ್ಟ್ ಮಾಡು. Okay, sir. Arrest ಮಾಡು ಒಂದೇ. ನಮ್ಮನ್ನೇನು ಸರ್ ಅರೆಸ್ಟ್ ಮಾಡ್ತಿದ್ದೀರಾ? ನಾವೇನ್ ಮಾಡಿದ್ವಿ ಅಂತ? ಸರಿ, ನಮ್ಮನ್ನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ. ನಮ್ ಸಾರ್ ಬಗ್ಗೆ ನಿಮ್ಗೆ ಗೊತ್ತಾ? ಈ ಏರಿಯಾಲಿ ದೊಡ್ಡ ಡಿಟೆಕ್ಟಿವ್ ಹಾ ಮಿಸ್ಟರ್ ರಾಘವ್ ಸರ್. ಎಷ್ಟೇ ದೊಡ್ಡ ಡಿಟೆಕ್ಟಿವ್ ಆದ್ರೂ ಕೂಡ ತಪ್ಪು ಮಾಡಿದ್ರೆ ಕಟ್ಟಲ್ಲಿ ನಿಂತ್ಕೊಳ್ಳೇಬೇಕಾಗುತ್ತೆ. ಸರ್ ನಾನ್ ಡ್ಯೂಟಿನ ಮಾಡ್ತಿದ್ದೆ, ಅದ್ರಲ್ಲಿ ನಂದೇನ್ ತಪ್ಪಿದೆ ಸರ್? ಬೆಳಿಗ್ಗೆನೆ ಎದ್ದು ದೇವ್ರೆ ನನಗ್ ಮರ್ಡರ್ ಕೇಸ್ ಬೇಕು, ಯಾರೋ ಒಬ್ಬರನ್ನ ಸಾಯಿಸಿ ಅಂತ ಕೇಳ್ಕೊತೀವಾ? ಸರ್ ಹಾ? ನಮ್ ಮೇಡಮ್ ತುಂಬಾ ಸಿನ್ಸಿಯರ್ ಸರ್. ಏಯ್ ನಾನ್ ಸಿನ್ಸಿಯರೇ, ಸುಮ್ನೆ ಇರೋ. ಓಕೆ Sir. ಮೇಡಮ್. ನೀವ್ ನನ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಿದ್ದೀರಾ. ಅಷ್ಟೇ ಅಲ್ದೆ ಒಂದ್ ಜರ್ನಲಿಸ್ಟ್ ಅರೆಸ್ಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ನನ್ನನ್ನು ಅರೆಸ್ಟ್ ಮಾಡ್ಬೇಕಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಗೊತ್ತಲ್ವಾ ಸರ್? ಸರ್ ವಿ ಆರ್ ಮೀಡಿಯಾ. ಹೌದು ಓ, ಸರ್. ಏನ್ ಸರ್, ವಿ ಆರ್ ಪ್ರೊಫೆಷನಲ್. ತಪ್ಪು ಮಾಡಿರೋರ್ನ ಹಿಡ್ಕೊಡ್ತೀವಿ ಹೊರತು ತಪ್ಪು ಮಾಡೋದು ನಮ್ ಪ್ರೊಫೆಷನಲ್ ಅಲ್ಲ. ಪ್ರೊಫೆಷನಲ್ಸಾ? ಒಂದು ಸಣ್ಣ ಕೇಸ್ ಸಿಕ್ಕಿದ್ರೆ ಅದನ್ನ ಅಲ್ಲಿ ತಿರುಗಿಸಿ ಇಲ್ಲಿ ತಿರುಗಿಸಿ ಹೆಂಗಾದ್ರೂ ಫೇಮಸ್ ಆಗೋಣ ಅಂತ ಆಲೋಚನೆ ಮಾಡೋ ನೀವು ಪ್ರೊಫೆಷನಲ್ಸಾ? ಸರ್, ಎಂಜಾಯ್ ಮಾಡಕ್ ಬಂದ್ವಿ ಸರ್. ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಹಾವು ನೋಡ್ದಾಕಿರೋ ನಿನಗೆ ದೊಣ್ಣೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಾಯಿಸ್ದವನಷ್ಟೇ ಅಲ್ಲ, ಸಾಯಿಸೋಕೆ ಹೆಲ್ಪ್ ಮಾಡಿರೋರು ಎಲ್ರು ಕ್ರಿಮಿನಲ್ಸೇ. ಸರ್ ಅಡುಗೆ ಮಾಡಿದ್ರು ಕ್ರಿಮಿನಲ್ಲ ಸರ್? ಕೆಲಸ ಮಾಡ್ಕೊಂಡು ಬದುಕ್ತಿದ್ದೀವಿ ಸರ್. ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲೋಗೋದು ಸರ್? ಕೆಲಸ ಮಾಡ್ಕೊಂಡು ಜೈಲಲ್ಲೇ ಬದುಕಿ. ಸರ್ ಒಳಗಡೆ ಬನ್ನಿ ಸರ್, ಅವ್ರು ಇಲ್ಲೇ ಇದ್ದಾರೆ. ಹೇಯ್, ನೀನ್ ಹೋಗು. ಸರಿ ಸರ್. ನನ್ನ ಮಗನೇ, ಕುಡ್ದು ಮಲ್ಕತ್ಯನೋ? ಈ ಮರ್ಡರ್ ಮಾಡಿದ್ದು ನೀನಲ್ಲ ಅಂತ ಸುಳ್ಳು ಹೇಳಿದ್ರು. ನನ್ನ ಹತ್ರ ಎವಿಡೆನ್ಸ್ ಇದೆ, ಇಲ್ಲಾಂದ್ರೆ ನೀನ ನಿಜ ಹೇಳ್ತೀಯ. ಸರ್ ಸರ್, ಸಾಯಿಸಿದ್ದು ನಾನೇ, ಆದ್ರೆ ಸಾಯಿಸೋವರೆಗೂ ತಪ್ಪು ಅಂತ ನನಗನ್ನಿಸ್ಲೇ ಇಲ್ಲ ಸರ್. ನನಗೆ ಗೊತ್ತಿದ್ಯೋ ನೀನು ಒಳ್ಳೆ ಮಾತನ್ನು ಕೇಳೋ ಮನುಷ್ಯ ಅಲ್ಲ ಅಂತ. ಇಷ್ಟಕ್ಕೂ ನೀನು ಅವನ್ನ ಯಾಕೆ ಸಾಯಿಸ್ದೆ? ಏನ್ ಮಾಡ್ದ ಅವನು? ಹುಡುಗಿರಿಗೆ ಕಟ್ಟುಕತೆ ಹೇಳಿ ಫಾರ್ಮ್ ಹೌಸ್ ಕರ್ಕೊಂಡು ಬಂದು ಡ್ರಗ್ಸ್ ಕೊಡ್ತಿದ್ದ ಸರ್ ಅವನು. ನಾನು ಇವಾಗ ತಾನೇ ಹೇಳ್ದೆ, ನಾನು ಎಲ್ಲಾನು ತಿಳ್ಕೊಂಡೆ ಬಂದಿದ್ದೀನಿ ಅಂತ. ಹೊಸ ಕತೆನೆಲ್ಲ ಹೇಳ್ಬೇಡ, ನನಗ್ ಗೊತ್ತು. ನೀನೇ ಅವ್ರಿಗೆ ಡ್ರಗ್ಸ್ ಕೊಟ್ಟು ಅವನನ್ನ ಸಾಯಿಸೋಕೆ ಹೇಳಿದ್ಯಾ.
ಅಷ್ಟೇ ಅಲ್ಲ ಸರ್, ಈ MLA ಸರ್ ಮಾಡು ಅಂದ್ರು, ನಾನು ಸಾಯಿಸಿದೆ ಸರ್. ಸರ್, ನೀವು ಯೂತ್ಗೇನಾದ್ರೂ ಅಡ್ವೈಸ್ ಮಾಡಬೇಕು ಅಂತಿದ್ದೀರಾ? ಯುವಕರು ಈ ದಿನಗಳಲ್ಲಿ ದಾರಿ ತಪ್ತಿದ್ದಾರೆ. ಲವ್ ಮಾಡಿದ್ಮೇಲೆ ಪಬ್ಗೆ ಹೋಗ್ತಾರೆ, ಪಾರ್ಕ್ಗೆ ಹೋಗ್ತಾರೆ, ಹಾಳಾಗ್ತಿದ್ದಾರೆ. ಇಲ್ಲ ಅಂದ್ರೆ ಫಾರ್ಮ್ ಹೌಸ್. ಇದು ಎಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಯುವಕರು ನೆನಪಿಟ್ಕೋಬೇಕಾಗಿರೋದು ಒಂದು ವಿಷಯ, ತಂದೆ ತಾಯಿನ ಬಿಟ್ಟು ಈ ಭೂಮಿಲಿ ಮಿಗಿಲಾಗಿದ್ ಯಾವುದೂ ಇಲ್ಲ ಅಂತ. ಅವ್ರ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಸಮಾನೇ ಇಲ್ಲ. ಇದೇ ವಿಷಯನ ಮೀಡಿಯಾ ಮುಂದೆ ಹೇಳ್ಬೇಕು ಅಂತ ನಾನು ಕರೆಸಿದ್ದು. ಥ್ಯಾಂಕ್ ಯು. ಗುರುಜಿ, ಕೈ ಕಡಿತಾ ಇದೆ ಆದ್ರೆ ಕಾಸೆ ಬರ್ತಿಲ್ವಲ್ಲ. ನಂಗೂ ಹಂಗೆ ಆಗ್ತದೆ. ಗುರುಜಿ, ಆ? ಅಲ್ಲಿ ಯಾರೋ ಹೋಗ್ತಾ ಇದೆ ನೋಡಿ, ಅವ್ನು ಬಿಡಬೇಡಿ, ಕರೀರಿ. ಬಾಯ್ಲಿ. ಲವ್ ಯು ಡಾರ್ಲಿಂಗ್, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಚೆನ್ನಾಗಿದ್ದಾಳ? ಎಲ್ಲ ಕೇಳಿದಾಯ್ತಾ? ಗುರುಜಿ, ನಿಮ್ ಮಚ್ಚ ಮುಂಚೆ ತರ ಇಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದಾನೆ. ಇವಾಗ ಸಿಕ್ಕಿದಾನಲ್ಲ, ಮ್ಯಾಟ್ರ್ ಏನಂತ ಕೇಳಿ. ಏನೋ ಇತ್ತೀಚೆಗೆ ಕಾಣಿಸ್ತಾನೆ ಇಲ್ವಲ್ಲೋ, ಭಾವನೆ ಮರ್ತ್ಬಿಟ್ಟ ನೀನು. ಮಧ್ಯದಲ್ಲಿ ಒಂದು ಹುಡುಗಿನ ನೋಡಿದೆ ಮಾಮ. ಲವ್ ಅಲ್ಲಿ ಬಿದ್ರೆ ಪಬ್ಬು ಪಾರ್ಟಿ ಅಂತ. ಇನ್ನು ಬಾಯ ಮುಚ್ಚಿಲ್ಲ, ಆಗ್ಲೇ ಫೋನ್ ಮಾಡ್ಬಿಡ್ತಿದ್ಯಾ ಹುಡುಗಿ? ಚೆನ್ನಾಗಿದೆ ಕಣ, ಮಾಮ. ಚೆನ್ನಾಗಿದೆ ಕಣ. ಮನ್ಸತ್ರ ಹುಡುಗಿ ಬಂದ್ಮೇಲೆ ಮನ್ಸರ ಮಾವನ್ನೇ ಮರ್ತ್ಬಿಟ್ಟೆ. ಎಲ್ಲಾ ವಿಷಯನೂ ಹೇಳ್ಕೊಂತೀಯ, ಈ ತರ ಹಾಟ್ ವಿಷಯನೇ ಹೇಳ್ಕೊಂಡಿಲ್ಲ ಅಷ್ಟೇ ಕಣ ದೊಡ್ಡವನ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇನ್ನೆರಡು ದಿನದಲ್ಲಿ ಅವ್ನ್ ಬರ್ತಡೇ ಬರುತ್ತಲ್ಲ, ಆ ಬರ್ತಡೇಲಿ ಇವ್ನು ಇಡೋ ಪಾರ್ಟಿಯಲ್ಲಿ ಚೆನ್ನಾಗಿ ತಲೆ ತಿರ್ಗೋವರೆಗೂ ಕುಡ್ದು ಸುತ್ತಿ 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 ರಾಜ್ಯದಿಂದನೇ ಆಚೆ ಹೋಗ್ಬಿಡ್ತೀನಿ. ನಿಮ್ಗೆ ಬೇಕಾಗಿರೋದು ಪಾರ್ಟಿ ತಾನೆ? ಇವತ್ತು ಕೂಡ ಪಾರ್ಟಿ ಇದೆ. ಇಲ್ಲಿ ನಿಂತ್ಕೊಂಡು ಮಾತಾಡೋದ್ರ ಬದಲು ಅಲ್ಲೇ ಹೋಗಿ ಮಾತಾಡೋಣ. ಹಂಗಂತೀಯ? ನಿಮ್ಮ ಫಾರಿನ್ ಸಾಕಲ್ವಾ? ಈಗ ವೇದ್ವಿಕಾ ಎಲ್ಲಿದ್ದಾರೆ? ನನಗೇನ್ ಗೊತ್ತು, ಅವನ್ ತಾನೇ ಕರೆದಿದ್ದು. ನೀನ್ ಅವನ್ನೇ ಕೇಳು. ನನ್ಗೇನ್ ಗೊತ್ತು? ನಮ್ ಡ್ಯಾಡಿ ವೆಬ್ ಸೀರೀಸ್ ನೋಡಿ ಹೇಳಿದ್ರು ಅಂತ ನಾನ್ ನಿಮ್ಗೆ ಹೇಳ್ದೆ. ಲೋ, ನಾನ್ ನಿಜ ಅನ್ಕೊಂಡ್ ಭಯ ಬಿದ್ದೆ ಕಣೋ. ಹೇಯ್, ಯಾರು ನೀವೆಲ್ಲ? ಒಳಗಡೆ ಹೆಂಗ್ ಬಂದ್ರೆ? ಸಾರಿ ಅಂಕಲ್, ಇವನೇ ಕರ್ಕೊಂಡ್ ಬಂದಿದ್ದು. ಹೌದು ಅಂಕಲ್, ಇವನೇ ನಮ್ಮನ್ ಕರ್ಕೊಂಡ್ ಬಂದಿದ್ದು. ಹೇಯ್, ಏನಕ್ಕೆ ಬಂದ್ರಿ ಒಳಗಡೆ? ಬೋರಾಯ್ತು ಅಂತ ಒಳಗಡೆ ಬಂದ್ವಿ. ದುಡ್ಡು ಬೇಕು ಅಂದ್ರೆ ಬಾಯ್ಲಿ ಕೊಡ್ತೀವಿ ನಾವು. ಬಾಯ್ಲಿ. ಏನ್ ನಿನ್ನ ಹೆಸರು? ರಾಕೇಶ್, ನಾನು ವಿಕಾಸ್ ಬಾಯ್ ಫ್ರೆಂಡ್. ಎಲ್ರು ಆಚೆ ನಡೀರಿ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಇವನು ನಂಬಿ ಬಂದ್ರಲ್ಲ, ವೇಸ್ಟ್ ಫೆಲೋ. ಸ್ವಲ್ಪ ಬಿಟ್ಟು ಹೋಗ್ತೀವಿ ಅಂಕಲ್. ನಡೀರಿ. ಬರೋರೆಲ್ರು ವೇದ್ವಿಕಾ ರಾಕೇಶ್ ಬಗ್ಗೆನೇ ಮಾತಾಡೋದು. ಇಷ್ಟಿಲ್ಲ, ಇವರು ದುಡ್ಡು ಕೊಡ್ತಾರಂತೆ, ದುಡ್ಡು. ಬೇಕಂದ್ರೆ ಈಗ್ಲೇ ದುಡ್ಡು ಕೊಡ್ತೀನಿ. ಏಯ್, ನಡೆ. ನಡೀರಿ. ಹೇಳು ಬ್ರೋ, ದುಡ್ಡು ಬೇಕಂದ್ರೆ ಈಗ್ಲೇ ಕೊಡ್ತೀನಿ. ಏಯ್, ನಡಿ ನಡಿ. ಅಂಕಲ್ ಪ್ಲೀಸ್ ಅಂಕಲ್, ದುಡ್ಡು ಕೊಡ್ತೀವಿ ಅಂಕಲ್. ಏಯ್, ನಡಿ. ಏಯ್, ನಡೀರಿ. ಆಚೆ ನಡೀರಿ. ನಿಮಗ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಗೊತ್ತಾಗುತ್ತೆ ಅವಾಗ.